ದೈವದ ಒಂದು ಮಾತಿದೆ, ಪತ್ತೆಪ್ಪನ ಜೋಕುಲ್ನ ಒಂದೇ ಮಟ್ಟಿಲ್ಲೇ ಪಾಡಿನ ಶಕ್ತಿಯಾನ ಅಂತ. 10 ತಾಯಿಯ ಮಕ್ಕಳನ್ನ ಒಂದೇ ಮಡಿಲಲ್ಲಿ ಹಾಕಿ ಪೊರೆಯುವ ಶಕ್ತಿ ನಾನು ಅಂತ. ಇದು ಎಷ್ಟು ಸೌಹಾರ್ದದ ಒಂದು ಮೆಸೇಜ್ ಅನ್ನು ಕೊಡುತ್ತೆ. ಈ ಮೆಸೇಜ್ ಪ್ರಕಾರ ಯಾರೋ ಅಲ್ಲಿ ಗಲಾಟೆನೇ ಆಗ್ಬಾರ್ದು, ಯಾವುದೇ ತರ ಈ ತರ ಘಟನೆಗಳೇ ನಡೀಬಾರ್ದು. ಕರಾವಳಿಯ ರಕ್ತ ಕಣ್ಣೀರು ಪುಸ್ತಕ ದಾಖಲು ಮಾಡಿದರೆ 13 ಜನರ ಸಾವುಗಳು. ಸೊ ಈ ಪುಸ್ತಕನ ಬರೀಬೇಕೆಂದ್ರೆ ಕೆಲವೊಬ್ರು ಧೈರ್ಯ ಮಾಡಲ್ಲ. ಇದ್ರ ಹಿಂದೆ ಯಾರು ಸಮಸ್ಯೆ ಆಗ್ಲಿಲ್ವ ತಮ್ಗೆ? ಅದರಲ್ಲೂ ಒಬ್ಬ ಮುಸ್ಲಿಂ ಸಮುದಾಯದ ಪತ್ರಕರ್ತನಾಗಿ ವೆರಿ ಡಿಫಿಕಲ್ಟ್. ಹೌದು, ಖಂಡಿತವಾಗಿಯೂ ಅದು ಇನ್ನೂ ಕಷ್ಟ. ಅದು ನಿಮ್ಮ ಕಮ್ಯುನಿಟಿಯವರು ಬರೆದಿದ್ದಾರೆ ಅಂತ ಅಂದ್ರೆ ಸ್ವಲ್ಪ ಕೆಲವೊಬ್ಬರಿಗೆ ಅಂಟನ್ನ ಸ್ಟ್ರೈಟ್ ಆಗ್ಬಿಡುತ್ತೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವತ್ತೂ ಆ ರೀತಿಯ ಸಂಘರ್ಷಗಳು ನಡೆದಂಥ ಇತಿಹಾಸ ಇರಲಿಲ್ಲ. ಮೊದಲ ಗಲಭೆ ಶುರುವಾಗಿರೋದು 1968ರಲ್ಲಿ. ಇದೇ ಬುಕ್ ನ ಬರೀಬೇಕು, ಒಂದು ಕರಾವಳಿ 2015 ಇದುವರೆಗೂ ಏನಾಯ್ತು, ಕೆಲವೊಂದು ಅಸತ್ಯವಾಗಿ ಹಂಗೆಯೇ ಉಳ್ಕೊಬಿಟ್ಟಿರುತ್ತೆ ಅವ್ರ ಹತ್ರನೇ. ಕರಾವಳಿಯಲ್ಲಿ ರಕ್ತ ಹರಿಬಾರ್ದು, ಕಣ್ಣೀರು ಮತಿಯ ಕಾರಣಕ್ಕಾಗಿ ಹರಿಬಾರ್ದು. ದ್ವೇಷ ಭಾಷಣದ ಪರಂಪರೆ ಏನಿದೆ ಅದು ನಮ್ಮ ಪರಂಪರೆ ಅಲ್ಲ. ಅದು ಆ ತರದ ಒಬ್ಬ ಅಮಾಯಕರನ್ನೇ ಮಾತ್ರ ಟಾರ್ಗೆಟ್ ಮಾಡಿ ಏನಕ್ಕೆ ಈ ತರ ಒಂದು ಪ್ರಯೋಗ ಮಾಡ್ತಾ ಇದ್ದಾರೆ ಅಲ್ಲಿನ ಜನಗಳು? ರಾಜೇಶ್ ಕೋಟ್ಯಾನ್ ಅಂತ ಇದ್ದಾರೆ. ರಾಜೇಶ್ ಕೋಟ್ಯಾನ್ ಕೂಡ ಅಮಾಯಕರು. ಅವರದೇ ಆದಂಥ ಕುಟುಂಬವನ್ನು, ಅವರು ಮೀನುಗಾರಿಕೆಗೆ ಹೋಗ್ತಾ ಇರುವಂಥವ್ರು. ಅವರನ್ನು ಯಾವುದೋ ಒಂದು ಕಾರಣಕ್ಕಾಗಿ ಸಣ್ಣ ಒಂದು ಗಲಾಟೆ ವಿಚಾರವನ್ನು ಮುಂದಿಟ್ಟುಕೊಂಡು ಅವರ ಮೇಲೆ ದಾಳಿ ಮಾಡಿ ಕೊಂದು ಹಾಕಿದ್ರು. ಆ ಹಿಂದೆ ಇರೋ ವ್ಯಕ್ತಿಗಳಿದಾರಲ್ಲ ಸುಮಾರು ಜನ, ಅವ್ರನ್ನ ಯಾಕೆ ಇನ್ನ ಮುಖಪುಟಕ್ಕೆ ತಂದಿಲ್ಲ ಯಾರು? ಅವರ ಮಕ್ಕಳು ಯಾರೂ ಕೋಮು ಸಂಘರ್ಷಗಳಲ್ಲಿ ಬಲಿನೂ ಆಗಿಲ್ಲ, ಬಲಿ ಆಗೋದು ಬೇಡ, ಬಟ್ ಜೈಲು ಕೂಡ ಅನುಭವಿಸಿಲ್ಲ. ನಮಗೆ ಅವ್ರು ಮಾಡಿದ್ದಾರೆ, ನಾವು ಮಾಡಬೇಕು, ದ್ವೇಷ ತೀರಿಸ್ಕೋಬೇಕು, ಆ ಸೇಡನ್ನ ತೀರಿಸ್ಕೊಳ್ಳೋ ಮನಸ್ಥಿತಿ ಇದೆಯಾ ಅವ್ರಿಗೆ? ಈ ಸಂತ್ರಸ್ತ ಕುಟುಂಬಗಳೇನಿದಾವಲ್ಲ, ಅವರ ಮನಸ್ಸಿನಲ್ಲಿ ದ್ವೇಷ ಇಲ್ಲ. ನನ್ನ ಮಗನನ್ನು ಕೊಂದಂಥ ಆರೋಪಿಗಳಿಗೆ ಶಿಕ್ಷೆ ಆಗಬೇಕು ಕಾನೂನು ಪ್ರಕಾರ, ನಾನು ಅದನ್ನು ಬಯಸ್ತೀನಿ. ಆದರೆ ಆ ಸಮುದಾಯದ ಬಗ್ಗೆ ನಾನು ಯಾಕೆ ದ್ವೇಷ ಮಾಡಲಿ? ಹೌದು, 2013 ಚುನಾವಣೆ ನೀವು ಗಮನಿಸಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಸಮುದಾಯದವರು ಮಾತ್ರ ಮತ ಹಾಕಿಲ್ಲ, 2 ಸಮುದಾಯದವರು ಮತ ಹಾಕಿದ್ದಾರೆ. ರಾಜಕೀಯವಾಗಿ ಅಲ್ಲಿ ಗೆಲುವು ಸಾಧಿಸೋದಕ್ಕೆ ಮತ್ತೊಬ್ಬರ ಪ್ರಾಣ, ರಕ್ತ ಹರಿಬೇಕು, ಮತ್ತೊಬ್ಬರ ಪ್ರಾಣ ಹೋಗಬೇಕು. ಅಮಾಯಕ ಕುಟುಂಬಗಳು ಕಣ್ಣೀರು ಹಾಕ್ತಾ ಇದ್ದಾವೆ. 2 ಸಮುದಾಯದಲ್ಲಿ ಕೋಮುವಾದಿಗಳಿದ್ದಾರೆ. ರಾಜೇಶ್ ಕೋಟ್ಯಾನ್ ಪ್ರಕರಣದಲ್ಲಿ ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆ ಆಗಿದೆ. ನಾಸಿರ್ ಸಜೀಪರ್ ಪ್ರಕರಣದಲ್ಲಿ ಆರೋಪಿಗಳಿಗೆ ಶಿಕ್ಷೆ ಆಗಿತ್ತು, ಅದು ಹೈಕೋರ್ಟ್ನಲ್ಲಿ ಸ್ಟೇ ಆಯಿತು. ಉಳಿದಂತೆ ಯಾವುದೇ ಪ್ರಕರಣಗಳಲ್ಲೂ ಕೂಡ ಆರೋಪಿಗಳಿಗೆ ಶಿಕ್ಷೆ ಆಗಿಲ್ಲ. ನಮ್ಮ ರಾಜ್ಯದ ಸಿಎಂ ಅವಾಗ ಬಸವರಾಜ ಬೊಮ್ಮಾಯಿ ಇರ್ತಾರೆ. ಆದ್ರೆ ಒಂದು ಮನೆಗೆ ಹೋಗ್ತಾರೆ, ಒಬ್ಬ ಕಲೆಯಾದ ಮನೆಗೆ, ಅದೇ ಇನ್ನೊಂದು ಮುಸ್ಲಿಂ ಮನೆಗೆ ಹೋಗಲ್ಲ. ಬಸವರಾಜ ಬೊಮ್ಮಾಯಿ ಅವರು ಪ್ರವೀಣ್ ನೆಟ್ಟರ್ ಅವರ ಮನೆಗೆ ಹೋಗ್ತಾರೆ. ನಮಗೆ ಖುಷಿ. ಆ ತಾಯಿಯ ಕಣ್ಣೀರನ್ನು ಅವರು, ಅವರ ನೋವನ್ನು ಅವರು ಆಲಿಸಬೇಕು. ಪಕ್ಕದಲ್ಲಿ ನನ್ನ ಮನೆ ಇತ್ತಲ್ವಾ, ಮನೆಗೆ ಬರ್ಬೋದಾಗಿತ್ತಲ್ವ. ನಾನು ಒಂದು ತಾಯಿ ತಾನೆ, ನಾನು ಒಂದು ಮಗನನ್ನು ಕಳ್ಕೊಂಡಿದ್ದೇನೆ ತಾನೆ. ರಾಜಧರ್ಮ ಮರೆಯಾಗಿತ್ತು. ಬುಕ್ ಬಿಡುಗಡೆಗಿಂತ ಮುಂಚೆ ಕಾಂಟ್ರವರ್ಸಿ ಆಗುತ್ತೆ ಅನ್ಕೊಂಡಿದ್ದೆ ನಾವು. ಓಕೆ, ಬಟ್ ಬುಕ್ ಬಿಡುಗಡೆ ಆದ್ಮೇಲೆ ಕಾಂಟ್ರವರ್ಸಿ ಆಗೋಗ್ಬಿಡ್ತಲ್ಲ. ಪ್ರಿಯಾಂಕಾ ಖರ್ಗೆ ಅವ್ರದ್ದು ಮಾತಾಡಿದ್ದು ಒಂದು ವಿಚಾರವನ್ನು ಅವರು ಉಲ್ಲೇಖ ಮಾಡಿರುವಂಥದ್ದು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರಕ್ತ ಕಣ್ಣೀರು ಹರಿಬಾರ್ದು. ನಿಮ್ಮ ಬುಕ್ ಅನ್ನ ಯಾಕೆ ಓದ್ಬೇಕು? ಹಿಂದೂ ಮುಸ್ಲಿಂ ಅಲ್ಲ, ಮನುಷ್ಯತ್ವ ಇರುವಂತವರು ಈ ಪುಸ್ತಕವನ್ನು ಓದಬೇಕು. ಅಮಾಯಕರನ್ನ ಪ್ರಾಣ ತೆಗಿತಾ ಇದ್ದಾರೆ, ಅವ್ರು ಓದ್ಬೇಕು. ಇದನ್ನ ಪುಸ್ತಕವನ್ನು ಓದಿ ಅವರು ಬದಲಾವಣೆ ಆಗ್ತಾರೆ ಎಂಬ ನಿರೀಕ್ಷೆ ನನ್ನಲ್ಲಂತೂ ಇಲ್ಲ. ಹಾಯ್ ಇರ್ಷಾದ್, ನಮಸ್ಕಾರ. ನಮಸ್ಕಾರ, ಹೇಗಿದ್ದೀರಾ? ಮತ್ತೆ ಮತ್ತೆ ಸಮಾಚಾರ?
ತಾವು ಹೇಳಬೇಕೆಲ್ಲ ಸಮಾಚಾರ. ನೀವೇ ಹೇಳ್ಬೇಕಪ್ಪ. ಇರ್ಷಾದ್ ಉಪ್ಪಿನಂಗಡಿಯವರು ಸದ್ಯಕ್ಕೆ ಕರಾವಳಿಯ ರಕ್ತ ಕಣ್ಣೀರು ಸಮಾಚಾರ ಈ ಆಗ್ತಾ ಇದೆ. ಸದ್ಯಕ್ಕೆ ನಿಮ್ದು ಕರಾವಳಿಯ ರಕ್ತ ಕಣ್ಣೀರು ಬಿಟ್ರೆ ಬೇರೆ ಯಾವ್ದು ಸಮಾಚಾರ ಕೇಳಂಗಿಲ್ಲ ನಾವು. ಖಂಡಿತ. ಸೊ ಎಲ್ಲಿಂದ ಇನ್ಸ್ಪೈರ್ ಆಯ್ತು ಬುಕ್ ಬರೀಬೇಕಂದ್ರೆ ತಮ್ಗೆ? ಅದು ಕರಾವಳಿನಲ್ಲೇ ಮಾಡ್ಬೇಕಂತ ಅನ್ನೋದಕ್ಕೆ ಕಾರಣವೇನು? ಪತ್ರಕರ್ತನಾಗಿ ಬುಕ್ ಬರೆಯೋದು ಕೂಡ ನನ್ನ ಒಂದು ಡ್ರೀಮ್. ಯಾವುದೇ ಒಂದು ಘಟನೆ ನಡೆದಾಗ ಒಬ್ಬ ಪತ್ರಕರ್ತರು, ಒಬ್ಬ ಇತಿಹಾಸಕಾರಕ್ಕಿಂತ ಮೊದಲು ಅಲ್ಲಿ ಹಾಜರಾಗಿರೋದು ಪತ್ರಕರ್ತರು. ಅದು ಯಾವುದೇ ಘಟನೆಗಳಿರಲಿ, ಅದೊಂದು ಅಪಘಾತದ ಘಟನೆ ಇರಲಿ, ಒಂದು ಕೋಮು ಗಲಭೆ ಇರಲಿ, ಅಥವಾ ಒಂದು ರಾಜಕಾರಣಿಗಳ ಡೆವಲಪ್ಮೆಂಟ್ ಇರಲಿ, ರಾಜಕೀಯ ಡೆವಲಪ್ಮೆಂಟ್ ಇರಲಿ, ಯಾವುದೇ ಇರಲಿ, ಮೊದಲು ಅಲ್ಲಿ ಹಾಜರಿರುವಂಥದ್ದು ಪತ್ರಕರ್ತರು. ನಿಜ. ಯಾವುದೇ ಒಂದು ಸುದ್ದಿಯನ್ನು ಮೊದಲು ಪೊಲೀಸರಿಗಿಂತ ಮೊದಲು ಜನರು ಕೊಡುವಂಥದ್ದು ಪತ್ರಕರ್ತರಿಗೆ. ಸೊ ಹಾಗಾಗಿ ಎಲ್ಲ ವಿಚಾರದಲ್ಲಿ ಪತ್ರಕರ್ತರು ಘಟನಾ ಸ್ಥಳದಲ್ಲಿ ಉಪಸ್ಥಿತರಿರ್ತಾರೆ. ಹಲವಾರು ವಿಚಾರಗಳು ಅವರಿಗೆ ಗೊತ್ತಾಗುತ್ತೆ, ಸಹಜವಾಗಿ ಮಾಹಿತಿಗಳು ಬರ್ತವೆ. ಈ ಕರಾವಳಿಯ ರಕ್ತ ಕಣ್ಣೀರು ಪುಸ್ತಕ ಬರೆಯುವಂಥ ಉದ್ದೇಶ ಕೂಡ ಅದು. ಯಾವಾಗ ಈ ದಕ್ಷಿಣ ಕನ್ನಡ ಜಿಲ್ಲೆ ಏನಂತ ತಮಗೆ ಚೆನ್ನಾಗಿ ಗೊತ್ತು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ ಹಲವು ದಶಕಗಳಿಂದ ಯಾವ ರೀತಿಯ ಬೆಳವಣಿಗೆಗಳು ನಡೆಯುತ್ತೆ, ಅಲ್ಲಿ ಕೋಮು ಸಂಘರ್ಷ ಯಾವ ರೀತಿಯಲ್ಲಿದೆ, ಅಲ್ಲಿ ಸೌಹಾರ್ದತೆ ಯಾವ ರೀತಿಯಲ್ಲಿದೆ, ಮೊದಲ ಕಡೆಯಲ್ಲಿ ಸೌಹಾರ್ದವನ್ನು ನಾಶ ಮಾಡುವಂತಹ ಬೆಳವಣಿಗೆಗಳು ಏನೆಲ್ಲ ನಡೀತವೆ, ಅದರಿಂದ ಆಗುವಂತಹ ಪರಿಣಾಮಗಳೇನು, ಅಲ್ಲಿ ಜನರು ಅನುಭವಿಸ್ತಾ ಇರುವಂತಹ ನೋವುಗಳೇನು. ಕೇವಲ ಪತ್ರಕರ್ತನಾಗಿ ಅದನ್ನು ಸುದ್ದಿ ಮಾಡೋದು ಒಂದು ಕಡೆಯಲ್ಲಿ, ಆದರೆ ಅದನ್ನು ಸುದೀರ್ಘವಾಗಿ ಅಧ್ಯಯನ ಮಾಡಿ ಅದನ್ನು ದಾಖಲೆ ರೂಪದಲ್ಲಿ ಜನರ ಮುಂದೆ ತೆರೆದಿಡುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಇವತ್ತಿನ ಕಾಲಘಟ್ಟದಲ್ಲಿ ಕೂಡ ಆ ರೀತಿಯ ಕೆಲಸ ಮಾಡುವಂತಹ ಅಗತ್ಯತೆ ಬಹಳ ಇದೆ. ಆ ಕಾರಣಕ್ಕಾಗಿ ಕರಾವಳಿಯ ರಕ್ತ ಕಣ್ಣೀರು ಪುಸ್ತಕವನ್ನು ಬರೆದಿದ್ದೇನೆ. ತಾವು ರಕ್ತ ಕಣ್ಣೀರು, ಈ ಪುಸ್ತಕದ ಟೈಟಲ್ ಹೇಳುವಂತೆ ಇಲ್ಲಿ ರಕ್ತನೂ ಇದೆ, ಕಣ್ಣೀರು ಇದೆ. ಇಲ್ಲಿ ಮತೀಯ ಸಂಘರ್ಷದ ಕಾರಣಕ್ಕಾಗಿ ಯಾರೆಲ್ಲ ನೋವುಗಳನ್ನು ಅನುಭವಿಸಿದ್ದಾರೆ, ಯಾರೆಲ್ಲ ಹತ್ಯೆ ಆಗಿದ್ದಾರೆ, ಆ ಕುಟುಂಬದ ಪರಿಸ್ಥಿತಿ ಏನು ಎಂಬುದನ್ನು ಕರಾವಳಿಯ ರಕ್ತ ಕಣ್ಣೀರು ಪುಸ್ತಕ ದಾಖಲು ಮಾಡಿದೆ. 13 ಜನರ ಸಾವುಗಳು, ಅಮಾಯಕ, ಕಳೆದ ಒಂದು ದಶಕ 2015ರಿಂದ 2025ರವರೆಗೆ ಯಾರೆಲ್ಲ ಅಮಾಯಕರು ಕರಾವಳಿ ಭಾಗದಲ್ಲಿ ಕಮ್ಯುನಲ್ ಗಲಾಟೆಗಳಿಂದ ಅಥವಾ ಪ್ರತಿಕಾರದ ದಾಳಿ ಅಂತ ಏನು ಕರಿತೀವಿ, ಅದರಿಂದ ಸಾವನ್ನಪ್ಪಿದ್ದಾರೆ. ಆ ಕುಟುಂಬ ಅನುಭವಿಸ್ತಾ ಇರುವಂತಹ ನೋವು ಏನು, ಆ ಕುಟುಂಬದ ತಲ್ಲಣ್ಣಗಳೇನಿದ್ದಾವೆ, ಅವರ ಮಕ್ಕಳು ಯಾವ ರೀತಿ ಯಾವ ಪರಿಸ್ಥಿತಿಯಲ್ಲಿದ್ದಾರೆ, ಆ ತಾಯಂದಿರ ಕಣ್ಣೀರು ಯಾವ ರೀತಿಯಲ್ಲಿದೆ, ಅವರು ಅನುಭವಿಸ್ತಾ ಇರುವಂತಹ ನೋವು ಎಂಥದ್ದು, ಅವುಗಳೆಲ್ಲವನ್ನ ಸುದೀರ್ಘವಾಗಿ ಈ ಪುಸ್ತಕದಲ್ಲಿ ದಾಖಲು ಮಾಡಿದ್ದೇನೆ. ಆ ಕಾರಣಕ್ಕಾಗಿ ಇಲ್ಲಿ ಅವರ ಕಣ್ಣೀರಿದೆ, ಜೊತೆಗೆ ಅಲ್ಲಿ ಹರಿಸಿದಂತಹ ರಕ್ತ ಮತ್ತು ಅದರಿಂದ ಆದಂತಹ ಪರಿಣಾಮಗಳು ಎಲ್ಲವೂ ಈ ಪುಸ್ತಕದಲ್ಲಿ ದಾಖಲಾಗಿದೆ. ಸೊ ಈ ಪುಸ್ತಕನ ಬರೀಬೇಕೆಂದ್ರೆ ಯೂಸಲಿ ಕೆಲವೊಬ್ರು ಧೈರ್ಯ ಮಾಡಲ್ಲ. ಬಹುಶಃ ನಿಮ್ಗೆ ಗೊತ್ತಿರುತ್ತೆ, ನಿಮಗೂ ಸುಮಾರು ಜನ ಹೇಳಿರ್ತಾರೆ, ನಿಮ್ಮ ಹತ್ರನೇ ಇನ್ಪುಟ್ ತೊಗೊಂಡಿರ್ತಾರೆ. ಯಾಕೆಂದರೆ ನೀವು ಮೂಲತಃ ಅಲ್ಲಿಯವರೇ ಆಗಿರೋದ್ರಿಂದ, ಪ್ಲಸ್ ನಿಮಗೆ ನೀವು ಪತ್ರಕರ್ತರಾಗಿ ತುಂಬ ವರ್ಷನೂ ಕೂಡ ಅಲ್ಲಿದ್ರಿ. ಆಲ್ಮೋಸ್ಟ್ ನಿಮ್ಮನ್ನ ರಿಪೋರ್ಟ್ ಯಾವುದೇ ಎಲ್ಲೇ ಸೇರ್ಕೊಂಡಿದ್ರಿ ಕೆಲಸಕ್ಕೆ ಪತ್ರಕರ್ತನಾಗಿ, ಆಲ್ಮೋಸ್ಟ್ ನೀವು ಅಲ್ಲೇ ಇರ್ತಾ ಇದ್ರಿ. ಬೆಂಗಳೂರು ಕಡಿಮೆ ನಿಮ್ಗೆ. ಸೊ ಹಾಗಾಗಿ ತುಂಬಾ ನಿಮ್ಗೆ ಸೋರ್ಸ್ಗಳು ಇರ್ತಾರೆ, ನಿಮ್ದೇ ಆದ ಸೋರ್ಸ್ಗಳು ಇರ್ತಾರೆ ಯೂಸಲಿ. ಸೊ ಅದೆಲ್ಲ ಹೆಲ್ಪ್ಫುಲ್ ಆಯ್ತು. ಆಮೇಲೆ ಈ ಬುಕ್ನ ಬರೆಯೋದಕ್ಕೆ ಬರೆಯೋದಕ್ಕೆ ಪ್ರಯತ್ನ ಪಡೋದೊಂದು, ಬರೆದಿ ಹೊರಗಡೆ ಪಬ್ಲಿಷ್ ಮಾಡೋದೊಂದು, ಇದ್ರ ಹಿಂದೆ ಯಾರು ಸಮಸ್ಯೆ ಆಗ್ಲಿಲ್ವ ತಮಗೆ? ಇಲ್ಲ, ಖಂಡಿತ. ಯಾಕಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಬ್ಬ ಪತ್ರಕರ್ತನಾಗಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ನಾವು ಬಹಳ ಸೂಕ್ಷ್ಮವಾಗಿರ್ಬೇಕಾಗತ್ತೆ. ಈ ಪುಸ್ತಕ ಬಿಡುಗಡೆ ಸಂದರ್ಭದಲ್ಲಿ ದಿನೇಶ್ ಅಮೀನ್ಮಠ್ ಅವರು, ಹಿರಿಯ ಪತ್ರಕರ್ತರಾದಂಥ ದಿನೇಶ್ ಅಮೀನ್ಮಠ್ ಅವರು ಒಂದು ಮಾತನ್ನು ಹೇಳಿದರು. ದಕ್ಷಿಣ ಕನ್ನಡ ಜಿಲ್ಲೆಯ ಪರಿಸ್ಥಿತಿ ಯಾವ ರೀತಿಯಲ್ಲಿದೆ, ಒಬ್ಬ ಪತ್ರಕರ್ತನಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೆಲಸ ಮಾಡುವಂಥ ಸಂದರ್ಭ ಎಷ್ಟು ಕಷ್ಟಕರ ಆಗಿರುತ್ತೆ. ಅದರಲ್ಲೂ ಒಬ್ಬ ಮುಸ್ಲಿಂ ಸಮುದಾಯದ ಪತ್ರಕರ್ತನಾಗಿ ಹೌದು, ಖಂಡಿತವಾಗಿಯೂ ಅದು ಇನ್ನೂ ಕಷ್ಟ. ಸೊ ದಕ್ಷಿಣ ಕನ್ನಡ ಜಿಲ್ಲೆ ನನ್ನ ಹುಟ್ಟೂರು, ನಾನು ಅಲ್ಲಿ ಹುಟ್ಟಿ ಬೆಳೆದವನು, ಆ ದಕ್ಷಿಣ ಕನ್ನಡ ಜಿಲ್ಲೆಯ ಪರಿಸರವನ್ನು ಅನುಭವಿಸಿದವನು, ಅಲ್ಲಿ ಪತ್ರಕರ್ತನಾಗಿ ಕೆಲಸ ಮಾಡಿದವನು. ನಾನು ಮೊದಲ ನನ್ನ ಪತ್ರಿಕೋದ್ಯಮ ಜರ್ನಿ ಏನಿದೆ, ಈ ಪತ್ರಕರ್ತನಾಗಿ ನನ್ನ ಜರ್ನಿ ಆರಂಭ ಆಗಿದ್ದೇ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಿಂದ. ಹಾಗಾಗಿ ಆ ದಕ್ಷಿಣ ಕನ್ನಡ ಜಿಲ್ಲೆಯ ಇತಿಹಾಸ, ಅಲ್ಲಿಯ ಜನರು, ಅಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳು, ಅಲ್ಲಿಯ ಸೌಹಾರ್ದತೆ, ಅಲ್ಲಿಯ ಮತೀಯವಾದ ಎಲ್ಲವನ್ನು ಕಣ್ಣಾರೆ ಕಂಡು ಬೆಳೆದಂಥವನು, ಆ ಪತ್ರಕರ್ತನಾಗಿ ಅವುಗಳ ಬಗ್ಗೆ ವರದಿ ಮಾಡಿದವನು, ಸುದ್ದಿ ಮಾಡಿದವನು. ಸೊ ಹಾಗಾಗಿ ನಮಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಪೂರ್ಣವಾದ ಚಿತ್ರಣ ಅರಿವಿದೆ. ಸೊ ಆ ಕಾರಣಕ್ಕೆ ನನ್ನ ಕರ್ತವ್ಯ ಕೂಡ ಹೌದು. ಯಾಕಂದ್ರೆ ನಾವು ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಈಗ ತೊರೆದು ಬೆಂಗಳೂರಿನಲ್ಲಿ ಬಂದಿದ್ದೀವಿ, ಬೆಂಗಳೂರಿನಲ್ಲಿ ಪತ್ರಕರ್ತನಾಗಿ ಕೆಲಸ ಮಾಡ್ತಾ ಇದ್ದೀವಿ. ಆದರೆ ನಾನು ಕೆಲಸ ಮಾಡಿದಂತಹ ಅಥವಾ ನನ್ನ ಹುಟ್ಟೂರಾದ ದಕ್ಷಿಣ ಕನ್ನಡ ಜಿಲ್ಲೆಯ ಬಗ್ಗೆ ನನಗೆ ಯಾವತ್ತೂ ಕಾಳಜಿ ಇರುತ್ತೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೀತಾ ಇರುವಂತಹ ಅಥವಾ ಕರಾವಳಿ ನಡೀತಾ ಇರುವಂತಹ ಬೆಳವಣಿಗೆಗಳು ಯಾವತ್ತೂ ನನ್ನ ಹೃದಯಕ್ಕೆ ತಡ್ತಾ ಇರುತ್ತೆ. ಆ
ಆ ಜಿಲ್ಲೆಯಲ್ಲಿ ಸೌಹಾರ್ದತೆ ನೆಲೆಸಬೇಕು. ಆ ಜಿಲ್ಲೆಯ ಪರಿಸ್ಥಿತಿ ತಮಗೆ ಗೊತ್ತಿರಬಹುದು ಯಾವ ರೀತಿಯಲ್ಲಿ ಈ ಜಿಲ್ಲೆ ಇತ್ತು. ಸ್ವತಂತ್ರ ಪೂರ್ವದಲ್ಲಿ ಕೂಡ, ನಂತರದಲ್ಲಿ ದೇಶ ವಿಭಜನೆ ಆದಂಥ ಸಂದರ್ಭದಲ್ಲಿ ಕೂಡ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಗಲಾಟೆ ಸಂಘರ್ಷಗಳು ನಡೆದಿದ್ವು, ಮತೀಯ ಸಂಘರ್ಷಗಳು ನಡೆದಿದ್ವು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವತ್ತೂ ಆ ರೀತಿಯ ಸಂಘರ್ಷಗಳು ನಡೆದಂಥ ಇತಿಹಾಸ ಇರಲಿಲ್ಲ. ಆ ನಂತರದಲ್ಲಿ ಕೂಡ ಮೊದಲ ಗಲಭೆ ಶುರುವಾಗಿರೋದು 1968ರಲ್ಲಿ. ಆ ಸಂದರ್ಭದಲ್ಲಿ ಒಂದು ವದಂತಿ ವಿಚಾರವಾಗಿ ಸಣ್ಣ ಒಂದು ಗಲಾಟೆ ಸ್ಪಾರ್ಕ್ ಆಯಿತು, ಅಲ್ಲಿ ಗೋಲಿಬಾರ್ ಆಯಿತು, 2 ಜೀವಗಳು ಹೋದವು, ಬಲಿಯಾದವು. ಅನಂತರದಲ್ಲಿ ಬಾಬರಿ ಮಸೀದಿ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗಲಾಟೆಗಳು ನಡೆದವು, ಅದಕ್ಕೆ ಕೂಡ 8 ಮಂದಿ ಬಲಿಯಾದರು, 2 ಸಮುದಾಯದವರು. ಆ ನಂತರದಲ್ಲಿ ಸುರತ್ಕಲ್ ಗಲಭೆ, ಅದು ತಮಗೆ ಯಾವ ರೀತಿಯಲ್ಲಿ ನಡೆಯಿತು, ಸಂಘರ್ಷಗಳು ಯಾವ ರೀತಿ, ಸಣ್ಣ ವಿಚಾರ ಯಾವ ರೀತಿ ಸಂಘರ್ಷಕ್ಕೆ, ಕೋಮು ಸಂಘರ್ಷಕ್ಕೆ ಕಾರಣ ಆಯಿತು, ಯಾರ ಅಮಾಯಕರಲ್ಲಿ ಬಲಿಯಾದವು, ಅವರ ಪರಿಸ್ಥಿತಿ ಹೇಗಿದೆ ಎಂಬುದನ್ನು ತಾವು ಕೂಡ ನೋಡಿದ್ದೀರಿ. ಆನಂತರ ಸುದೀರ್ಘವಾಗಿ ಈ ರೀತಿ ಪ್ರತೀಕಾರದ ದಾಳಿಗಳು ಶುರುವಾದವು. ಯಾವುದೋ ಒಬ್ಬ ಅಮಾಯಕನನ್ನ ಕೊಲ್ಲುವಂಥದ್ದು, ಯಾವುದೋ ಒಬ್ಬ ಪ್ರತೀಕಾರಕ್ಕೆ, ಒಬ್ಬನ ಕೊಲೆಗೆ ಮತ್ತೊಬ್ಬರನ್ನು ಕೊಲ್ಲುವಂಥದ್ದು, ಎಲ್ಲೋ ಒಂದು ಕಡೆ ಆದಂತಹ ಘಟನೆಗೆ ಮತ್ತೊಂದು ಕಡೆಯಲ್ಲಿ ಪ್ರತೀಕಾರ ತೀರಿಸುವಂಥದ್ದು, ಈ ರೀತಿ ಸುದೀರ್ಘವಾದಂತಹ ಅವಧಿಯಲ್ಲಿ ಹಲವಾರು ಅಮಾಯಕರ ಕೊಲೆಗಳಾಗಿದ್ದಾವೆ. ಅವುಗಳನ್ನು ದಾಖಲಿಸಬೇಕಾಗಿರುವಂಥದ್ದು ಒಬ್ಬ ಪತ್ರಕರ್ತನಾಗಿ ನನ್ನ ಕರ್ತವ್ಯ ಕೂಡ. ಆ ಕಾರಣಕ್ಕಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ 1.5 ವರ್ಷಗಳಿಂದ ಈ ಪುಸ್ತಕವನ್ನು ಅಲ್ಲಿ ಎಲ್ಲರ ಮನೆಗಳಿಗೆ ಭೇಟಿ ಕೊಟ್ಟು ಅದನ್ನು ಅವರ ಮನದಾಳವನ್ನು ದಾಖಲು ಮಾಡುವಂಥ ಉದ್ದೇಶದಿಂದ ಈ ಪುಸ್ತಕವನ್ನು ಬರೆದಿದ್ದೇನೆ. ತಾವು ಹೇಳ್ದಂಗೆ ನನಗೆ ಯಾವುದೇ ಇದುವರೆಗೂ ಯಾವುದೇ ರೀತಿಯ ಬೆದರಿಕೆಗಳು ಬಂದಿಲ್ಲ. ಯಾಕಂದ್ರೆ ಬೆದರಿಕೆ ಬರುವಂಥ ಪುಸ್ತಕ ಕೂಡ ಇದಲ್ಲ. ಅದು ಗೊತ್ತಾಯ್ತು. ಅದು ಅಂದ್ರೆ ಏನಾಗುತ್ತೆ ವಿಷಾದ್ ಅವರೇ, ಬೇಸಿಕಲಿ ನಿಮ್ದು ಎಗೇನ್ ಕಮ್ಯುನಿಟಿ. ಹೌದು. ಓಕೆ, ಇದು ಬೇರೆ ಕಮ್ಯುನಿಟಿಯವ್ರು ಬರ್ದಿದ್ರೆ ನೀವು ರಕ್ತ ಕಣ್ಣೀರಲ್ಲ, ಚುಚ್ಚಿ ಕೊಂದರು ಆ ತರ ಹೇಳಿದ್ರೆ ಏನು ಸಮಸ್ಯೆ ಆಗ್ತಿಲ್ಲ. ಬಟ್ ಇಲ್ಲಿ ಕಮ್ಯುನಲ್ ಸಮಸ್ಯೆ ಇರೋದ್ರಿಂದ ಅದು ನಿಮ್ಮ ಕಮ್ಯುನಿಟಿಯವ್ರು ಬರ್ದಿದ್ದಾರೆ ಅಂತ ಅಂದ್ರೆ ಸ್ವಲ್ಪ ಕೆಲವೊಬ್ಬರಿಗೆ ಅಂಟನ್ನ ಸ್ಟ್ರೈಟ್ ಆಗ್ಬಿಡುತ್ತೆ. ಇಲ್ಲ, ನಾನೊಬ್ಬ ಮೊದಲು ಪತ್ರಕರ್ತನಿಗೆ ಯಾವುದೇ ಜಾತಿ ಧರ್ಮ ಇರಬಾರ್ದು ಎಂಬುದು ನನ್ನ ಭಾವನೆ. ಅಲ್ಲ, ನಾನು ಸುಮಾರು ಒಂದು 10-15 ವರ್ಷದಿಂದ ನೋಡಿದ್ದೀನಿ. ಆ ತರ ನಮ್ಗೇನು ಡಿಸ್ಟರ್ಬ್ ಅದೇ ಆ ಥರ ಡಿಫ್ರೆನ್ಸಸ್ ನನಗೇನು ಅನಿಸಿಲ್ಲ ನಿಮ್ಮಲ್ಲಿ. ಓಕೆ, ಸೊ ನಮ್ಮ ಸಂಬಂಧ ಹಂಗೆ ಉಳ್ಕೊಂಡಿದೆ. ಇಲ್ಲ, ನನ್ನ ಅಭಿಪ್ರಾಯ ಏನು ಹೇಳೋದಂದ್ರೆ, ಪತ್ರಕರ್ತನಾಗಿ ನಮ್ಗೆ ಎಲ್ಲ ಸಮುದಾಯಗಳು ಒಂದೇ. ಪತ್ರಕರ್ತನಾಗಿ ನನ್ನ ಸಮುದಾಯದ ಒಂದು ಹಿನ್ನೆಲೆ ಇರ್ಬೋದು, ನಾವು ಮುಸ್ಲಿಂ ಸಮುದಾಯದ ಹಿನ್ನೆಲೆಯಿಂದ ಬಂದಂಥವನು ಇರ್ಬೋದು, ನನಗೆ ಎಲ್ಲ ಸಮುದಾಯಗಳು ಒಂದೇ. ಮೊದಲು ನನಗೆ ಒಬ್ಬ ಪತ್ರಕರ್ತನಾಗಿ ನಾನು ಕೂತ್ಕೊಂಡು ಹೋದ ಸಂದರ್ಭದಲ್ಲಿ, ಒಬ್ಬ ಸುದ್ದಿಗೆ ಹೋಗುವಂಥ ಸಂದರ್ಭದಲ್ಲಿ ನನ್ನ ಧರ್ಮ ಪತ್ರಿಕೋದ್ಯಮ ಅಥವಾ ಪತ್ರಕರ್ತ, ಅದೇ ನನ್ನ ಧರ್ಮ. ನಂತರ ಬೇರೆ ವಿಚಾರ ಬರುತ್ತೆ. ಧರ್ಮ ಎಂಬುದು ಖಾಸಗಿ, ಆದರೆ ಪತ್ರಿಕೋದ್ಯಮನೇ ನನ್ನ ಧರ್ಮ. ಆ ಕಾರಣಕ್ಕಾಗಿ ಈ ಪುಸ್ತಕವನ್ನು ಬರೆಯುವಂಥ ಸಂದರ್ಭದಲ್ಲಿ ಕೂಡ ಏನು ಸಮಸ್ಯೆ ಆಗಿಲ್ಲ. ಖಂಡಿತವಾಗಿ ಈ ಒಂದು ಸಮುದಾಯದ ಹಿನ್ನೆಲೆಯಿಂದ ಬಂದಂತಹ ಪತ್ರಕರ್ತನಿಗೆ ದಕ್ಷಿಣ ಕನ್ನಡ ಜಿಲ್ಲೆಯಂತಹ ಸ್ಥಳಗಳಲ್ಲಿ ಕೆಲಸ ಮಾಡುವಂಥದ್ದು, ಇಂತಹ ಸೂಕ್ಷ್ಮ ವಿಚಾರಗಳ ಬಗ್ಗೆ ಬರೆಯುವಂಥದ್ದು ಸವಾಲಿನ ಸಂಗತಿ. ಆದರೆ ನನ್ನ ಉದ್ದೇಶ ಏನಂದರೆ, ಅಲ್ಲಿ 2 ಧರ್ಮದ ಜನರಿದ್ದಾರೆ, ಅಮಾಯಕರಿದ್ದಾರೆ. ಇಲ್ಲಿ ಕೊಲೆಯಾದಂತಹ ಈ ಕರಾವಳಿ ರಕ್ತ ಕಣ್ಣೀರಿನಲ್ಲಿ ದಾಖಲಾದಂತಹ ವಿಚಾರಗಳೇನಿದ್ದಾವೆ, ಅಥವಾ ಇಲ್ಲಿ ನಾನು ಯಾರನ್ನೆಲ್ಲ ದಾಖಲು ಮಾಡಿದ್ದೇನೆ, 2 ಸಮುದಾಯದ ಜನರಿದ್ದಾರೆ, ಅಮಾಯಕರು. ಇಲ್ಲಿ ನಾಸೀರ್ ಸಜಿಪಾ ಅವರು ಕೂಡ ಇದ್ದಾರೆ, ಅದ್ರ ಜೊತೆಗೆ ಬೇರೆ ಬೇರೆ ಸಮುದಾಯದ ಜನರು ಕೂಡ ಇದ್ದಾರೆ. ಎಲ್ಲರನ್ನೂ ಕೂಡ ಇಲ್ಲಿ ನಾನು ದಾಖಲು ಮಾಡಿದ್ದೀನಿ. ಒಟ್ಟು 13 ಸ್ಟೋರಿಗಳನ್ನ ಈ ಅಮಾಯಕರ ರಕ್ತ ಕಣ್ಣೀರು ಅಥವಾ ಕರಾವಳಿ ರಕ್ತ ಕಣ್ಣೀರಲ್ಲಿ ಏನು ದಾಖಲು ಮಾಡಿದ್ದೀನಿ, ಬೇರೆ ಬೇರೆ ಸಮುದಾಯದವರಿದ್ದಾರೆ. ಈ ಸಮುದಾಯ ಯಾವ ರೀತಿಯಲ್ಲಿ ನೋವನ್ನು ಅನುಭವಿಸ್ತಾ ಇದೆ ಎಂಬುದನ್ನು ನಾನು ದಾಖಲು ಮಾಡಿದ್ದೀನಿ. ಕೇವಲ ಒಂದು ಸಮುದಾಯದವರ ಬಗ್ಗೆ ನಾನು ಬರೆದಿಲ್ಲ. ಯಾಕಂದ್ರೆ ರಕ್ತಕ್ಕೆ ಬಣ್ಣ ಒಂದೇ, ಕಣ್ಣೀರಿನ ಬಣ್ಣ ಅದು ವಾರಿಜಾ ಕೋಟಿಯಾನ್ ಅಂತ ತಾಯಿ ಆಗಿರ್ಬೋದು, ಅಥವಾ ದುಲೇಖಾ ಅವರ ತಾಯಿ ಆಗಿರ್ಬೋದು, ಇಬ್ಬರ ಕಣ್ಣೀರಿನಲ್ಲಿ ವ್ಯತ್ಯಾಸಗಳಿಲ್ಲ. ಇಬ್ಬರ ಮಕ್ಕಳಿಂದ ದೇಹದಲ್ಲಿ ಹರಿದಂತಹ ರಕ್ತ ಏನಿದೆ, ಆ ರಕ್ತದಲ್ಲಿ ವ್ಯತ್ಯಾಸ ಇಲ್ಲ, ಅದರ ಬಣ್ಣ ಒಂದೇ. ಹಾಗಾಗಿ 2 ಸಮುದಾಯದ ಅಮಾಯಕರ ನೋವುಗಳೇನೇನಿದೆ, ಆ ತಾಯಿಯಂದರು ಅನುಭವಿಸಿದಂತಹ ನೋವು ಏನಿದೆ, ಅವರ ತಲ್ಲಣಗಳೇನಿದ್ದಾವೆ, ಇವತ್ತಿಗೂ ಅವರು ಅನುಭವಿಸ್ತಾ ಇರುವಂತಹ ಸಮಸ್ಯೆಗಳೇನಿದ್ದಾವೆ, ಅದನ್ನು ದಾಖಲು ಮಾಡಬೇಕಾಗಿರುವಂಥದ್ದು ನನ್ನ ಕರ್ತವ್ಯ. ಅದನ್ನು ದಾಖಲು ಮಾಡಿದ್ದೀನಿ. ಜೊತೆಗೆ ಆ ಜಿಲ್ಲೆಯಲ್ಲಿ ಯಾವ ರೀತಿ ಸೌಹಾರ್ದ ಪರಂಪರೆ ಇತ್ತು, ಈ 2 ಒಂದು ಕಡೆಯಲ್ಲಿ ದ್ವೇಷದ ಕಾರಣಕ್ಕಾಗಿ ದ್ವೇಷದ ಕರೆಗೆ ಹೋಗೊಟ್ಟು ಮತ್ತೊಬ್ಬನ ರಕ್ತ ಹರಿಸುವಂತಹ ಜನರ ನಡುವೆ ಧರ್ಮ ಜಾತಿ ಯಾವುದನ್ನು ಕೂಡ ಲೆಕ್ಕಿಸದೆ ಅಮಾಯಕರನ್ನ ಆಸ್ಪತ್ರೆಗೆ ಸಾಗಿಸಿ ಅವರ ಪ್ರಾಣವನ್ನು ಉಳಿಸುವಂತಹ ಪ್ರಯತ್ನವನ್ನು ಏನು ಮಾಡಿದ್ದಾರೆ, ಅದನ್ನು ಕೂಡ ಇದರಲ್ಲಿ ದಾಖಲು ಮಾಡಿದ್ದೇನೆ. ಆ ಕಾರಣಕ್ಕಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಇದನ್ನು ಉಲ್ಲೇಖ ಮಾಡಿದ್ದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಕಡೆಯಲ್ಲಿ ಸಮುದ್ರ ಇದೆ, ಮತ್ತೊಂದು ಕಡೆಯಲ್ಲಿ ಪಶ್ಚಿಮ ಘಟ್ಟ ಇದೆ. 2 ಮುಖಗಳಿದ್ದಾವೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಇಲ್ಲಿ ಮತೀಯವಾದವೂ ಇದೆ,
ಸೌಹಾರ್ದದ ಸಂಪ್ರದಾಯ ಕೂಡ ಇದೆ. ಯಾಕೆಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತಾವು ನೋಡ್ಬೋದು ಭೂತಾರಾಧನೆ ಹೌದು. ಅಲ್ಲಿಯ ಪರಂಪರೆ. ಮತ್ತೊಂದು ಕಡೆಯಲ್ಲಿ ದರ್ಗಾ ಸಂಸ್ಕೃತಿ ಕೂಡ ಇದೆ. ಹೌದು. ಸೂಫಿಗಳು ಇದ್ದಾರೆ, ದೈವ ದೈವ ದೇವಭಕ್ತಗಳಿದೆ. ದೈವದ ಒಂದು ಮಾತಿದೆ, ಪತ್ತೆಪ್ಪನ ಜೋಕುಲ್ನ ಒಂದೇ ಮಟ್ಟಿಲ್ಲೇ ಪಾಡಿನ ಶಕ್ತಿಯಾನ ಅಂತ. 10 ತಾಯಿಯ ಮಕ್ಕಳನ್ನ ಒಂದೇ ಮಡಿಲಲ್ಲಿ ಹಾಕಿ ಪೊರೆಯುವ ಶಕ್ತಿ ನಾನು ಅಂತ. ಇದು ಎಷ್ಟು ಸೌಹಾರ್ದದ ಒಂದು ಮೆಸೇಜ್ ಅನ್ನು ಕೊಡುತ್ತೆ. ಈ ಮೆಸೇಜ್ ಪ್ರಕಾರ ಯಾರೋ ಅಲ್ಲಿ ಗಲಾಟೆನೇ ಆಗ್ಬಾರ್ದು, ಯಾವುದೇ ತರ ಈ ತರ ಘಟನೆಗಳೇ ನಡೀಬಾರ್ದು. ಇಲ್ಲ, ನೀವು ದಕ್ಷಿಣ ಕನ್ನಡ ಜಿಲ್ಲೆ ನೋಡಿದರೆ ಅಲ್ಲಿಯ ಒಂದು ಪರಂಪರೆ ಆಗಿದೆ. ನಾನು ಈಗ ಈ ದೈವಗಳ ಉದಾಹರಣೆ ಕೊಟ್ಟೆ, ದರ್ಗದ ಉದಾಹರಣೆ ಕೊಟ್ಟೆ. ಅಲ್ಲಿಯ ಸಂಸ್ಕೃತಿಯೇ ಆಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಿಂದೂಗಳಿದ್ದಾರೆ, ಮುಸಲ್ಮಾನರಿದ್ದಾರೆ, ಕ್ರೈಸ್ತರಿದ್ದಾರೆ, ಎಲ್ಲರೂ ಬಹುತೇಕ ಸಮ ಸಂಖ್ಯೆಯಲ್ಲಿದ್ದಾರೆ. ಸೊ ಅಲ್ಲಿ ಭಿನ್ನ ಭಿನ್ನವಾದಂತಹ ಕಲ್ಚರ್ ಕಾಣುತ್ತೆ. ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಲಿಕೆ ಮಾಡಿದರೆ ದಕ್ಷಿಣ ಕನ್ನಡ ಜಿಲ್ಲೆಯಷ್ಟು ಅಥವಾ ಕರಾವಳಿ ಭಾಗದಷ್ಟು ರಿಚ್ ಸಂಸ್ಕೃತಿ ಏನಿದೆ ನಿಮಗೆ ಬೇರೆ ಎಲ್ಲೂ ಕಾಣೋದಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಬ್ಯಾರಿ ಸಮುದಾಯದ ಅವರದೇ ಆದಂತಹ ಒಂದು ಕಲ್ಚರ್ ಇದೆ, ಅವರದೇ ಆದಂತಹ ಒಂದು ಫುಡ್ ಕಲ್ಚರ್ ಇದೆ. ಮತ್ತು ಕ್ರಿಶ್ಚಿಯನ್ ಸಮುದಾಯಕ್ಕೆ ನೀವು ಕಂಪೇರ್ ಮಾಡಿದರೆ ಅವರದೇ ಆದಂತಹ ಒಂದು ರಿಚ್ ಕಲ್ಚರಲ್ ಇದೆ. ಹಿಂದೂ ಸಮುದಾಯದಲ್ಲಿ ಕೂಡ ಕೊಂಕಣಿ ಸಮುದಾಯ ಇರ್ಬೋದು, ಬಿಲವ ಸಮುದಾಯ ಇರ್ಬೋದು, ಬೇರೆ ಬೇರೆ ಸಮುದಾಯ, ಬಂಟು ಸಮುದಾಯ ಇರ್ಬೋದು, ಬೇರೆ ಬೇರೆ ಸಮುದಾಯಗಳಿಗೆ ಅವರದೇ ಆದಂತಹ ಒಂದು ಫುಡ್ ಕಲ್ಚರ್ ಇರ್ಬೋದು, ಡ್ರೆಸ್ ಕಲ್ಚರ್ ಇರ್ಬೋದು, ಅವರ ಬೇರೆ ಬೇರೆ ಶೈಲಿಗಳಿರ್ಬೋದು, ಅವುಗಳೆಲ್ಲವೂ ನಿಮಗೆ ಅಲ್ಲಿ ಕಾಣೋದಕ್ಕೆ ಸಾಧ್ಯ. ಎಲ್ಲರೂ ಮಿಕ್ಸ್ ಆಗಿ ಬಾಳುವಂತಹ ಪರಂಪರೆ ಅದು. ಎಲ್ಲರೂ ಜೊತೆಗೂಡಿ ಏನು ನಾವು ಕೂಡು ಬಾಳುವಿಕೆ ಅಂತ ಕರಿತೀವಲ್ಲ, ಅದೇ ರೀತಿ ಎಲ್ಲರೂ ಕೂಡಿ ಬಾಳಿ ಬೆಳೆದಂತಹ ಸಂಸ್ಕೃತಿ ಕರಾವಳಿಯದ್ದು, ದಕ್ಷಿಣ ಕನ್ನಡ ಜಿಲ್ಲೆಯದ್ದು. ನಮಗೆ ಹಿಂದಿನ ಕಾಲದಲ್ಲೂ ಕೂಡ ಬೇರೆ ಬೇರೆ ದೇಶಗಳ ಜೊತೆಗೆ ಸಂಪರ್ಕ ಇತ್ತು. ಬಹುಶಃ ಕರ್ನಾಟಕದ ಬೇರೆ ಜಿಲ್ಲೆಗಳಿಗೆ ಅವಕಾಶ ಸಿಕ್ಕಿರಲಿಕ್ಕಿಲ್ಲ. ನಮ್ಮಲ್ಲಿ ಪೋರ್ಚುಗೀಸರು ಬಂದಿದ್ದಾರೆ, ಡಚ್ಚರು ಬಂದಿದ್ದಾರೆ, ಬ್ರಿಟಿಷರು ಬಂದಿದ್ದಾರೆ, ಬೇರೆ ಬೇರೆ ರಾಜರು ಅಲ್ಲಿ ಆಳ್ವಿಕೆ ನಡೆಸಿದ್ದಾರೆ. ಆ ಸಂದರ್ಭದಲ್ಲೂ ಕೂಡ ಅರಬ್ಬರ ಜೊತೆಗೆ, ಬ್ರಿಟಿಷರ ಜೊತೆಗೆ ವ್ಯವಹಾರ ಸಂಬಂಧಗಳು ಇದ್ವು ನಮ್ಮಲ್ಲಿ. ಸೊ ಆ ಕಾರಣಕ್ಕಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಬಹಳ ಕಲ್ಚರಲ್ ಆಗಿ ರಿಚ್ ಆಗಿತ್ತು, ಸಾಂಸ್ಕೃತಿಕವಾಗಿ ಬಹಳ ರಿಚ್ ಆಗಿತ್ತು. ಆ ಕಾಲದಲ್ಲಿ ಶಿಕ್ಷಣ ಸಂಸ್ಥೆಗಳು ಬಂದಿದ್ವು, ಕ್ರೈಸ್ತ ಮಿಷನರಿಗಳು ಬಂದು ಶಿಕ್ಷಣ ಸಂಸ್ಥೆಗಳನ್ನು ಶುರು ಮಾಡಿದ್ವು. ಅಲ್ಲಿ ಮಂಗಳೂರು ಸಮಾಚಾರ ಅಂತ ಮೊದಲ ಪತ್ರಿಕೆ ದಕ್ಷಿಣ ಕನ್ನಡ ಜಿಲ್ಲೆಯದ್ದು. ಅದೇ ರೀತಿ ಬೇರೆ ಬೇರೆ ಅಭಿವೃದ್ಧಿ ವಿಚಾರಗಳಿರ್ಬೋದು, ಅಲ್ಲಿಯ ಪೊಟೆನ್ಷಿಯಲ್ ಇವಾಗ ಏನು ಚರ್ಚೆ ಆಗ್ತಾ ಇದೆ, ದಕ್ಷಿಣ ಕನ್ನಡ ಜಿಲ್ಲೆಗೆ ಹೋಲಿಕೆ ಮಾಡಿದರೆ ಅಥವಾ ಉತ್ತರ ಕರ್ನಾಟಕ ಭಾಗದ ಜಿಲ್ಲೆಗಳಿಗೆ ಹೋಲಿಕೆ ಮಾಡಿದರೆ ಯಾಕೆ ಅಭಿವೃದ್ಧಿಯಲ್ಲಿ ಕುಂಠಿತ ಆಗ್ತಾ ಇದೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏನು ಸಮಸ್ಯೆ ಆಗ್ತಾ ಇದೆ, ಬೇರೆ ಜಿಲ್ಲೆಗಳಲ್ಲಿ ಏನು ಸಮಸ್ಯೆ. ನಮಗೆ ರಿಚ್ ಆದಂತಹ ಸೋರ್ಸಸ್ಗಳಿದ್ದಾವೆ, ರಿಸೋರ್ಸ್ ತುಂಬಾ ಇದೆ. ರಿಸೋರ್ಸ್ ಉತ್ತರ ಕರ್ನಾಟಕಕ್ಕೆ ಹೋಲಿಕೆ ಮಾಡಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪೊಟೆನ್ಷಿಯಲ್ ತುಂಬಾ ಇದೆ. ಆದ್ರೆ ಈ ಮತೀಯವಾದ, ಕೋಮುವಾದ ಅಥವಾ ಮೂಲಭೂತವಾದಂತ ಏನು ಕರಿತೀವಿ, ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಅಭಿವೃದ್ಧಿಗೆ ಹಿನ್ನಡೆ ಆಗ್ತಾ ಇರುವಂಥದ್ದು. ಅಲ್ಲಿಯ ಜನರ ನಡುವೆ ಈ ರೀತಿಯ ದ್ವೇಷದ ಕಂದಕೈಯನ್ನು ಬಿತ್ತಾ ಇದ್ದಾರೆ. ಅದು ಇಡೀ ಜಿಲ್ಲೆಗೆ ಸಮಸ್ಯೆ ಆಗ್ತಾ ಇದೆ. ಜಿಲ್ಲೆಯ ಪೊಟೆನ್ಷಿಯಲ್ಗೆ ಅದು ಹಿನ್ನಡೆ ಆಗ್ತಾ ಇದೆ. ಜಿಲ್ಲೆಯಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಹಿನ್ನಡೆ ಆಗ್ತಾ ಇದೆ ಎಂಬುದು ವಾಸ್ತವ. ಇದನ್ನು ನಾವು ಒಪ್ಕೊಳ್ಳೇಬೇಕಾಗುತ್ತೆ. ಆ ಕಾರಣಕ್ಕಾಗಿ ಜನರಿಗೆ ಈ ವಿಚಾರಗಳು ಅರ್ಥ ಆಗಬೇಕು. ಇಲ್ಲಿ ರಕ್ತ ಕಣ್ಣೀರು ಅಥವಾ ಕರಾವಳಿಯಲ್ಲಿ ರಕ್ತ ಹರಿಬಾರ್ದು, ಕಣ್ಣೀರು ಮತೀಯ ಕಾರಣಕ್ಕಾಗಿ ಇದು ಹರಿಬಾರ್ದು. ಇದು ಸ್ಟಾಪ್ ಆಗಬೇಕು, ಇದು ನಿಲ್ಲಬೇಕು. ಇಂತಹ ದ್ವೇಷ ಭಾಷಣದ ಪರಂಪರೆ ಏನಿದೆ ಅದು ನಮ್ಮ ಪರಂಪರೆ ಅಲ್ಲ. ಅದು ನಮ್ಮದು ಸೌಹಾರ್ದ ಪರಂಪರೆ. ನಮ್ಮದು ದಕ್ಷಿಣ ಕರಾವಳಿ ಭಾಗದ ಜನರದು ದೈವದ ಪರಂಪರೆ, ನಮ್ಮದು ದರ್ಗಾಗಳ ಸೂಫಿ ಸಂತರ ಪರಂಪರೆ. ಸೊ ಆ ಪರಂಪರೆಯಲ್ಲಿ ಮುಂದುವರಿಬೇಕು. ಜನರು ದ್ವೇಷವನ್ನು ಬಿಟ್ಟು ಪ್ರೀತಿಯನ್ನ ಹಾಡುವಂತಹ ಕೆಲಸ ಆಗ್ಬೇಕೆಂಬ ಉದ್ದೇಶದಿಂದನೇ ಕರಾವಳಿ ರಕ್ತ ಕಣ್ಣೀರು ಪುಸ್ತಕವನ್ನು ಬರೆದಿದ್ದೇನೆ. ಇದೇ ಬುಕ್ಕನ್ನ ಬರೀಬೇಕು, ಒಂದು ಕರಾವಳಿ ಅನ್ನೋ ಬುಕ್ಕನ್ನೇ ಬರೀಬೇಕು. ಇದರ ಸಂಬಂಧಪಟ್ಟಂಗೆ 2015 ಇದುವರೆಗೂ ಏನಾಯ್ತು ಅದ್ರ ಬಗ್ಗೆ ಬರೀಬೇಕು ಅಂತ ಒಂದು ಯಾಕೆ ಅನ್ನಿಸ್ತು ಸ್ಟಾರ್ಟಿಂಗ್? ಫಸ್ಟ್ ಥಿಂಗ್. ಓಕೆ. ಇನ್ನೊಂದು, ನಿಮಗೆ ಆ ಹಿನ್ನೆಲೆ ಬಂದಿದ್ದು ಒಬ್ಬ ಪತ್ರಕರ್ತನಾಗಿ, ಯಾಕೆಂದ್ರೆ ವರ್ಕ್ ಮಾಡಿದ್ರಿ. ಈಗ ಈ ಬುಕ್ ಬರೀಬೇಕಂದ್ರೆ ಏನು ಸಾಮಾನ್ಯ ಅನ್ನಲ್ಲ. ಅಂದ್ರೆ ಈಗ ನೀವು ಅದು 2015 ಇಲ್ಲಿ ತನಕ ಏನ್ ನೋಡಿದ್ರಿ ಅದನ್ನೆಲ್ಲ ಬರೀಲಿಕ್ಕೆ ಆಗಲ್ಲ. ಇದಕ್ಕೆ ಆದ ನೀವು ರಿಸರ್ಚ್ ಮಾಡಬೇಕು, ಅವ್ರ ಮನೆಗಳ ಹತ್ರ ಹೋಗ್ಬೇಕು. ಅವರೆಲ್ಲ ಹೇಗೆ ನಿಮ್ಗೆ ಒಂದು ಸ್ಫೂರ್ತಿ ಕೊಟ್ರು ಬುಕ್ ಬರೀಲಿಕ್ಕೆ? ಈಗ ವಿತೌಟ್ ಎನಿ ಇನ್ಫಾರ್ಮೇಶನ್, ಈಗ ನಿಮ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಇರುತ್ತೆ, ಕೆಲವೊಂದು ಡಿಗ್ ಮಾಡ್ಲೇಬೇಕಾಗುತ್ತೆ ನೀವು ಪತ್ರಕರ್ತನಾಗಿ ಮತ್ತೆ ಒಬ್ಬ ರೈಟರ್ ಆಗಿ. ಸೊ ಅವರೆಲ್ಲ ನಿಮ್ಗೆ ಯಾವ ತರ ಸಂಪರ್ಕಕ್ಕೆ ಬಂದ್ರು, ಮತ್ತೆ ನಿಮ್ಗೆ ಏನೆಲ್ಲ ಸತ್ಯಗಳ ಬಿಚ್ಚಿಟ್ರು? ಕೆಲವೊಂದು ಸತ್ಯಗಳನ್ನ ಪೊಲೀಸರು ಹೇಳಲ್ಲ, ಪತ್ರಿಕೋದ್ಯಮದವರು ಹೇಳಲ್ಲ. ಕೆಲವೊಂದು ಅಸತ್ಯವಾಗಿ ಹಂಗೆಯೇ ಉಳ್ಕೊಬಿಟ್ಟಿರುತ್ತೆ ಅವ್ರ ಹತ್ರನೇ. ಸೊ ಅದನ್ನೆಲ್ಲ ಯಾವ ತರ ಮಾಡಿದ್ರಿ ನೀವು? ಎಷ್ಟು ವರ್ಷ ತಗೊಂಡ್ರಿ ಬುಕ್ಕನ್ನ ಬರೆಯೋದಕ್ಕೆ? ಇಲ್ಲ, ಈಗ ಯಾವುದೇ ಒಂದು ಘಟನೆ ಆದಾಗ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತೀಯ ಗಲಭೆಗಳಾದಾಗ, ಅಲ್ಲಿ ಕೊಲೆಗಳಾದಾಗ
ಸಹಜವಾಗಿ ಪತ್ರಕರ್ತರು ಒಂದೆರಡು ದಿನ ಸುದ್ದಿ ಮಾಡ್ತಾರೆ, ಒಂದೆರಡು ದಿನ ಫಾಲೋಅಪ್ ಮಾಡ್ಬೋದು. ಹೌದು. ಜನರು ಅದನ್ನು ರಾಜಕೀಯವಾಗಿ ಬಳಸ್ಬೋದು, ರಾಜಕೀಯ ಮುಖಂಡಗಳು ರಾಜಕೀಯವಾಗಿ ಬಳಸ್ಬೋದು. ಜನರು ಆ ಸ್ಥಿತಿಯನ್ನು ನೋಡಿ ಒಂದೆರಡು ದಿವಸ ಕಣ್ಣೀರು ಹಾಕ್ಬೋದು, ಆದರೆ ಅಲ್ಲಿಗೆ ಅದು ಮುಗ್ದು ಹೋಗುತ್ತೆ. ಹೌದು. ಅದಕ್ಕೆ ಪ್ರತಿಕಾರ ಮತ್ತೊಂದು ಕಡೆಯಲ್ಲಿ ಆಗುತ್ತೆ, ಅಲ್ಲೂ ಕೂಡ ಇದೇ ರಿಪೀಟ್ ಆಗುತ್ತೆ. ಒಂದಿಷ್ಟು ದಿನಗಳ ಕಾಲ ಚರ್ಚೆ ಆಗುತ್ತೆ, ಅವುಗಳು ಅಲ್ಲಿ ಜನ ಮರ್ತು ಬಿಡ್ತಾರೆ, ಸಹಜ ಜೀವನ ಎಂದಿನಂತೆ ಹೋಗ್ತಾ ಇರುತ್ತೆ. ಆಯ್ತಾ? ಅದ್ರ ಜೊತೆಗೆ ಆ ಕಂದಕಗಳು ಜನರ ಮನಸ್ಸಿನಲ್ಲಿ ತೀವ್ರಗೊಳ್ಳುತ್ತಾ ಹೋಗುತ್ತೆ. ಪತ್ರಕರ್ತನಾಗಿ ನಾನು ಸುದ್ದಿಗಳು ನಮ್ಮ ಇರುವಂತಹ ಲಿಮಿಟೆಡ್ ಸ್ಪೇಸ್ಗಳಲ್ಲಿ ನಾವು ಅದನ್ನು ಸುದ್ದಿಗಳನ್ನು ಮಾಡಿ ಸುಮ್ಮನೆ ಇರಬಹುದು, ಆನಂತರ ಅದನ್ನು ಫಾಲೋಅಪ್ ಮಾಡಬಹುದು. ಆದರೆ ಈ ಕುಟುಂಬದ ಕಣ್ಣೀರಿದೆಯಲ್ಲ, ಒಂದು ಮನೆಯಲ್ಲಿ ತನ್ನ ತಂದೆಯನ್ನು ಕಳೆದುಕೊಂಡಂತಹ ಮಕ್ಕಳು, ತನ್ನ ಮಗನನ್ನು ಕಳೆದುಕೊಂಡಂತಹ ತಾಯಿ, ಅವರ ದುಃಖ ಅದು ನಿರಂತರ. ಹೌದು. ಇಲ್ಲಿ ಅದನ್ನು ದಾಖಲಿಸಬೇಕಾಗಿರೋದು ಬಹಳ ಮುಖ್ಯ ಆಗುತ್ತೆ. ಯಾಕಂದ್ರೆ ಅದು ಒಂದು 10 ವರ್ಷ ಆದ್ರೂ ಕೂಡ ಆ ದುಃಖಕ್ಕೆ 10 ವರ್ಷ ಅಲ್ಲ, ಆ ತಾಯಿ ಒಬ್ಬ ಮಗನ ಕಳ್ಕೊಂಡಿದ್ದ ತಾಯಿ, ಅವಳು ಸಾಯ ತನಕನೂ ಅದೇ ನೋವಲ್ಲಿ ಕೊರಗ್ತಾ ಇರ್ತಾಳೆ, ಅದೇ ನೋವಲ್ಲಿ ಸಾಯ್ತಾಳೆ. ಹೌದು. ನನಗೆ ಒಂದು ಉದಾಹರಣೆ ಕೊಡ್ತೀನಿ. ನಾನು ನಾಸಿರ್ ಸಜಿಪಾ ಅಂತ ಮೊದಲ ಬುಕ್ ಬರೆಯೋದಕ್ಕೆ ಶುರು ಮಾಡಿದೆ 2024. ಸ್ಟಾರ್ಟಿಂಗ್ ಎಲ್ಲಿ ಹೋದ್ರಿ? ಯಾರನ್ನ ಫಸ್ಟ್ ಸ್ಟಾರ್ಟಿಂಗ್ ಹೋದ್ರಿ ಅದನ್ನ ಹೇಳಿ. ಅವತ್ತು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನ. ಬೆಂಗಳೂರಿಂದ ನಾನು ಮಂಗಳೂರಿಗೆ ಹೋದೆ. ಮಂಗಳೂರಿಗೆ ಹೋದಾಗ ಮಂಗಳೂರಿಂದ ಬಸ್ನಲ್ಲಿ ಹೋಗ್ತಾ ಇದ್ದೆ. ನಾಸಿರ್ ಸಜಿಪಾ ಅಂತ ಅವರ ಮನೆಗೆ ಹೋಗ್ತಾ ಇದ್ದೆ. ಒಂದು ಇನ್ಸಿಡೆಂಟ್ ಹೇಳ್ತೀನಿ. ಹೋಗುವ ಮಂಗಳೂರು ಅಂದ್ರೆ ಈ ಒಂದು ಕಡೆಯಲ್ಲಿ ಈ ಮತೀಯವಾದ ಈ ಗಲಾಟೆ, ಇದರಿಂದಾಗಿ ಜನರ ನಡುವೆ ಕಂದಕ, ಇವುಗಳೆಲ್ಲ ಒಂದು ಕಡೆಯಲ್ಲಿ. ಅವತ್ತು ನಾನು ಬಸ್ಸಲ್ಲಿ ಹೋಗ್ತಾ ಇರುವಂತ ಸಂದರ್ಭದಲ್ಲಿ ಸುತ್ತ ಮಂಗಳೂರಿಂದ ಹಿಡ್ಕೊಂಡು ಬಂಟ್ವಾಳದ ಹೊರಗಡೆ ಜನರು ಪರಸ್ಪರ ಕೈಗೆ ಹಿಡ್ಕೊಂಡು ನಿಂತ್ಕೊಂಡಿದ್ರು. ಮಾನವ ಸರಪಳಿ ಅದು ಬೀದರ್ನಿಂದ ಚಾಮರಾಜ ನಗರದವರೆಗೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನದ ಹಿನ್ನೆಲೆಯಲ್ಲಿ. ಅದು ನನ್ನ ಮೊದಲ ಜರ್ನಿ. ಅವತ್ತು ಹೋದಂಥ ಸಂದರ್ಭದಲ್ಲಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಂಗಳೂರಿಂದ ಬಂಟ್ವಾಳದವರೆಗಡೆ ಮಾನವ ಸರಪಳಿ, ಅಲ್ಲಿ ಹಿಂದೂಗಳಿದ್ರು, ಮುಸ್ಲಿಮರಿದ್ರು, ಬುರ್ಕ ಹಾಕಿದವರಿದ್ರು, ನನ್ಗಳಿದ್ರು, ಎಲ್ಲಾ ಸಮುದಾಯದವರು ಕೈ ಹಿಡ್ಕೊಂಡು ನಿಂತಿದ್ರು. ಆ ದೃಶ್ಯ ನೋಡಿ ನನಗೆ ಬಹಳ ಖುಷಿ ಆಯ್ತು. ನಾವು ಬಯಸೋದು ಅಂತಹ ವಾತಾವರಣ. ಅಲ್ಲಿ ಮೊದಲು ಹೋಗಿರೋದು ನಾಸಿರ್ ಸಜಿಪಾ. ಆ ನಾಸಿರ್ ಸಜಿಪಾ ಅವರ ಮನೆಯಲ್ಲಿ ಅವರು ಅಮಾಯಕರಂದ್ರೆ ಅಮಾಯಕರು. ಅವರು ಈ ತೆಂಗಿನಕಾಯಿಯನ್ನ ಕೀಳಿ ಮಾರಾಟ ಮಾಡಿ ಅದರಲ್ಲಿ ಬರುವಂತ 1,000 ರೂಪಾಯಿ 2,000 ರೂಪಾಯಿ ಹಣದಲ್ಲಿ ಜೀವನ ಸಾಗಿಸುವಂಥವ್ರು. ಹೆಂಡತಿ, 2 ಮಕ್ಕಳಿದ್ದಾರೆ. ಅವರ ಮರ್ಡರ್ ಆಗುವಂತ ಸಂದರ್ಭದಲ್ಲಿ ಅವರ ಹೆಂಡತಿ 7 ತಿಂಗಳ ಗರ್ಭಿಣಿ ಹೆಂಡತಿ. ಅವರು ಬಹಳ ಬಡ ಕುಟುಂಬ ಅದು. ಅವರು ಯಾವುದೇ ಸಮುದಾಯದ ನಡುವೆ ದ್ವೇಷವಿಲ್ಲ, ಎಲ್ಲ ಸಮುದಾಯದ ಜೊತೆಗೆ ಬಹಳ ಉತ್ತಮವಾದಂತಹ ಬಾಂಧವ್ಯವಿದ್ದಾರೆ, ಹೊಂದ್ಕೊಂಡಿದ್ರು. ಅವರು ಯಾರಿಗೇನಾದ್ರೂ ಹೆಲ್ಪ್ ಬೇಕೋ ಅವರಲ್ಲಿ ಹೋಗಿ ಹೆಲ್ಪ್ ಮಾಡ್ತಾ ಇದ್ರು. ಪಕ್ಕದ ಮನೆಯಲ್ಲಿ ತೋಟದಲ್ಲಿ ಏನಾದರೂ ತೆಂಗಿನಕಾಯಿ ಕೀಳಬೇಕಂತ ಯಾರಾದರೂ ಮನವಿ ಮಾಡಿದರೆ ಕೂಡಲೇ ಅವ್ರು ಹೋಗಿ ಅದನ್ನು ಕೀಳಿ ಕೊಡ್ತಾ ಇದ್ರು. ಅಷ್ಟು ಒಂದು ಸೌಹಾರ್ದ ಸಂಬಂಧದಲ್ಲಿದ್ರು. ಯಾವ ಸಂಘಟನೆಯಲ್ಲಿ ಕೂಡ ಇರಲಿಲ್ಲ, ಯಾವುದೇ ಮತೀಯ ಗಲಾಟೆಯಲ್ಲಿ ಕೂಡ ಅವ್ರು ಭಾಗಿಯಾಗಿಲ್ಲ. ಅವರಾಯ್ತು, ಅವ್ರ ಮನೆ ಆಯಿತು. ಬಹುತೇಕ ಎಲ್ಲರೂ, ನಾನು ಏನು ದಾಖಲು ಮಾಡಿದ್ದೀನಿ ಈ ಪುಸ್ತಕದಲ್ಲಿ, ಬಹುತೇಕ ಎಲ್ಲರ ಪರಿಸ್ಥಿತಿ ಕೂಡ ಹಾಗೆ. ಅಮಾಯಕರನ್ನು ಅವರು ಎಲ್ಲೋ ಯಾವುದೋ ಒಂದು ಕಡೆಯಲ್ಲಿ ಗಲಾಟೆ ಆಗಿತ್ತು, ಅದಕ್ಕೆ ಒಂದು ಪ್ರತಿಕಾರ ಬೇಕಾಗಿತ್ತು. ಒಂದು ಹಿಂದೂ ಮುಸ್ಲಿಂ ಹುಡುಗರು ಒಂದಿಬ್ಬರಿಗೆ ಹೊಡೆದಿದ್ರು, ಅದಕ್ಕೆ ಪ್ರತಿಕಾರವಾಗಿ ಮತ್ತೊಂದು ಪ್ರತಿಕಾರ ತೀರಿಸಬೇಕಾಗಿತ್ತು. ಅದಕ್ಕೆ ಒಬ್ಬ ಟಾರ್ಗೆಟ್ ಬೇಕು. ಆ ಟಾರ್ಗೆಟ್ ನಾಸಿರ್ ಸಜಿಪಾ. ಬಂದರು, ಆಟೋ ರಿಕ್ಷಾ ಇಲ್ಲಿ ಹೋಗ್ಬೇಕಾದ್ರೆ ಆಟೋ ರಿಕ್ಷಾದಲ್ಲಿ ಹೋಗ್ತಾ ಇದ್ರು. ದಾರಿ ಕೇಳಿದ ನೆಪದಲ್ಲಿ ಅವರನ್ನು ಮಾತಾಡಿಸಿದ್ರು. ಪಾಪ ಇವರು ಅವ್ರನ್ನ ನಂಬ್ಕೊಂಡು ಅವ್ರಿಗೆ ದಾರಿ ತೋರಿಸೋದಕ್ಕೆ ಮುಂದಾಗುವ ಸಂದರ್ಭದಲ್ಲಿ ಅವ್ರ ಮೇಲೆ ಮಚ್ಚಿನಲ್ಲಿ ದಾಳಿ ಮಾಡಿದರು. ಅದಕ್ಕಿಂತ ಆ ಕುಟುಂಬ ಪಾಪ ಇವತ್ತಿಗೆ ಯಾವ ರೀತಿಯಲ್ಲಿ ಕಷ್ಟವನ್ನು ಅನುಭವಿಸ್ತಾ ಇದೆ. ಒಂದು ಹುಡುಗಿ ಎಜುಕೇಷನ್ಗೆ ಎಷ್ಟು ಸಮಸ್ಯೆ ಆಯ್ತು ಆ ಹುಡುಗಿಗೆ, ಮತ್ತೊಂದು ಸಣ್ಣ ಹುಡುಗಿ ಇದ್ದಾಳೆ, 2 ಮಕ್ಕಳು ಅವರಿಗೆ. ಆ ಮಕ್ಕಳ ಪರಿಸ್ಥಿತಿ ಏನು? ಈ ರೀತಿ ಕೊಲೆ ಮಾಡ್ತಾ ಹೋದರೆ ಆ ಮಕ್ಕಳ ಪರಿಸ್ಥಿತಿ ಏನು? ಆ ಹೆಂಡತಿ 35 ವರ್ಷದ ಹೆಂಡತಿ, ಅವರ ಪರಿಸ್ಥಿತಿ ಏನು? ಆ ತಾಯಿ, ಅವರ ಹೆಲ್ತ್ ಸರಿ ಇಲ್ಲ, ತಂದೆಯ ಹೆಲ್ತ್ ಸರಿ ಇಲ್ಲ. ಇವರೆಲ್ಲ ನಾಸಿರ್ ಸಜಿಪಾ ಅವರಿಗೆ ಆಧಾರ ಆಗಿದ್ದಂಥವ್ರು. ಅವರಿಗೆ ಕಷ್ಟಪಟ್ಟು ದುಡಿದು ತಂದೆ ತಾಯಿ ಹೆಂಡತಿ ಮಕ್ಕಳನ್ನು ಸಾಕ್ತಾ ಇದ್ದಂಥವ್ರು. ಆ ಕುಟುಂಬಕ್ಕೆ ಇವಾಗ ಆಧಾರ ಯಾರಿದ್ದಾರೆ? ಪರಿಹಾರ ಏನೋ ಸಿಕ್ಕಿರ್ಬೋದು, ಆದ್ರೆ ಎಷ್ಟು ದಿನ ಗಂಟೆ ಯೂಸ್ ಮಾಡ್ತೀರಾ? ಸಾಧ್ಯ ಇಲ್ಲ. ಅವ್ರಿಗೆ ಆಗ್ತಾ ಇರುವಂತಹ ಇಮೋಷನಲ್ ನೋವುಗಳು ಏನಿದಾವೆ, ಮತ್ತೊಂದು ಕಡೆಯಲ್ಲಿ ಆ ಸಮಾಜವನ್ನು ಅವ್ರು ಎದುರಿಸಬೇಕು, ಮತ್ತೊಂದು ಕಡೆಯಲ್ಲಿ ಅವ್ರ ಭಯ, ತಂದೆ ಇಲ್ಲದಂತಹ ಸಂದರ್ಭದಲ್ಲಿ ಆ ಮಕ್ಕಳ ಪರಿಸ್ಥಿತಿ. ಯಾರೋ ಅವರನ್ನು ಕುಟುಂಬಸ್ಥರು ಅವ್ರು ನೋಡ್ಕೊಳ್ಬೋದು, ಬೇರೆ ವಿಚಾರ. ಆದರೆ ತಂದೆಯಾಗಿ ಯಾವತ್ತೂ ಸಾಧ್ಯ ಇಲ್ಲ. ಹೌದು, ತಂದೆನೇ ಅದು. ಸೊ ಹಾಗಾಗಿ ಇದು ಕೇವಲ ನಾಸಿರ್ ಸಜಿಪಾ ಅವರ ಕುಟುಂಬ ಮಾತ್ರ ಅಲ್ಲ. ಈ ರೀತಿಯ 2 ಸಮುದಾಯ, ರಾಜೇಶ್ ಕೋಟ್ಯಾನ್ ಅಂತ ಇದ್ದಾರೆ. ರಾಜೇಶ್ ಕೋಟ್ಯಾನ್ ಕೂಡ ಅಮಾಯಕರು. ರಾಜೇಶ್ ಕೋಟ್ಯಾನ್ ಯಾವುದಾದ್ರೂ ಹಿಂದೂ ಸಂಘಟನೆ
ಅಥವಾ RSS ಬೇರೆ ಬೇರೆ ಯಾವ್ದಾದ್ರು ಗುಂಪಿನಲ್ಲಿ ಗುರುತಿಸ್ಕೊಂಡಿದ್ದೀರಾ? ಖಂಡಿತ ಇಲ್ಲ. ರಾಜೇಶ್ ಕೋಟಿಯನ್ ಕಂಪ್ಲೀಟ್ ಅಮಾಯಕರು. ಅವರ ಮನೆಯಲ್ಲಿ ಉಳ್ಳಳದವರು. ಒಂದು ತಾಯಿ ಇದ್ದಾರೆ, ಹೆಂಡತಿ ಇದ್ದಾರೆ, ಅವ್ರಿಗೆ ಮಕ್ಕಳಾಗಿರ್ಲಿಲ್ಲ. ಅವ್ರದ್ದೇ ಆದಂಥ ಕುಟುಂಬವನ್ನು, ಅವರು ಮೀನುಗಾರಿಕೆಗೆ ಹೋಗ್ತಾ ಇರುವಂಥವ್ರು. ಮೀನುಗಾರಿಕೆಗೆ ಹೋಗಿ ಅಲ್ಲಿ ಸಿಕ್ಕಂತಹ ಒಂದಿಷ್ಟು ದುಡ್ಡನ್ನು ದುಡಿದು, ಕಷ್ಟಪಟ್ಟು ದುಡಿದು ಮನೆಯನ್ನು ಸಾಕ್ತಾ ಇದ್ರು. ಮನೆಯಲ್ಲಿ ತಾಯಿಯನ್ನು, ಅವ್ರಿಗೆ ತಂದೆ ಇಲ್ಲ, ತಾಯಿಯನ್ನು ಸಾಕ್ತಾ ಇದ್ರು, ಹೆಂಡತಿ ಜೊತೆಗಿದ್ರು. ಅವರು ಯಾವುದೇ ಒಂದು ಗಲಾಟೆ ಇರಲಿ, ಯಾವುದೇ ಒಂದು ಸಂಘಟನೆ ಇರಲಿ, ಯಾವುದರಲ್ಲೂ ಇನ್ವಾಲ್ವ್ ಆದಂಥವ್ರಲ್ಲ. ಅವರ ಕುಟುಂಬಸ್ಥರ ಹತ್ರ ಹೋದ್ರೆ ಒಂದು ಮಾಹಿತಿ ನನಗೆ ಕೊಟ್ಟರು. ಊರಲ್ಲಿ ಏನಾದರೂ ಗಲಾಟೆ ಆದರೆ ಈ ರಾಜೇಶ್ ಕೋಟಿಯನ್ ಏನಿದ್ದಾರೆ, ಅವ್ರ ಮನೆಯಲ್ಲಿ ಉಳ್ಕೊಳ್ತಾ ಇರಲಿಲ್ಲ ಅಂತೆ. ಅವರೆಲ್ಲೋ ದೂರ ಹೋಗ್ತಾ ಇದ್ರು. ಅಯ್ಯೋ, ಈ ಗಲಾಟೆ ಸಹವಾಸ ಯಾವುದು ಬೇಡ. ಅವ್ರ ಅಣ್ಣನಿಗೆ, ಅವರಿಗೆ, ಅವರ ಮನೆಯವರಿಗೆ ಹೇಳ್ತಾ ಇದ್ರಂತೆ, ನಾವೆಲ್ಲ ಬೇರೆ ಕಡೆಗೆ ಹೋಗೋಣ, ಇಲ್ಲಿ ಬೇಡ, ಸಹವಾಸ ಬೇಡ ನಮಗೆ. ಯಾವುದರಲ್ಲೂ ಕೂಡ ಇನ್ವಾಲ್ವ್ ಆಗದಂತಹ ಅಮಾಯಕ ಅವರನ್ನು ಯಾವುದೋ ಒಂದು ಕಾರಣಕ್ಕಾಗಿ ಸಣ್ಣ ಒಂದು ಗಲಾಟೆ ವಿಚಾರವನ್ನು ಮುಂದಿಟ್ಟುಕೊಂಡು ಅವರ ಮೇಲೆ ದಾಳಿ ಮಾಡಿ ಕೊಂದು ಹಾಕಿದ್ರು. ಈಗ ಆ ತಾಯಿಯ ಪರಿಸ್ಥಿತಿ ಹೇಗಾಗಿದೆ ಅಂದರೆ, ಅವರು ಬಹಳ ಆಕ್ಟಿವ್ ಆಗಿದ್ದಂಥವ್ರು ತಾಯಿ ವಾರಿಜಾ ಅವರು. ಅವ್ರು ಊರೆಲ್ಲ ಸುತ್ತಾಡ್ತಾ ಇದ್ರಂತೆ. ಹೋಗಿ ಮಾತಾಡ್ಸ್ಕೊಂಡು, ಎಲ್ಲರ ಹತ್ರ ಮಾತಾಡ್ಸೋದು, ಪ್ರೀತಿಯಿಂದ ಮಾತಾಡ್ಸೋದು, ಎಲ್ಲಾದ್ರೂ ಒಂದು ಸಿಕ್ಕರೆ ಅವ್ರ ಜೊತೆ ಊಟ ಮಾಡೋದು, ಬಹಳ ಎಲ್ಲರ ಜೊತೆ ಆಕ್ಟಿವ್ ಆಗಿ ಪ್ರೀತಿಯಿಂದ ಬೆರೀತಾ ಇದ್ರು. ಮಗನನ್ನ ಕಳ್ಕೊಂಡ ನಂತರ ಅವರ ಪರಿಸ್ಥಿತಿ ಹೇಗಾಗಿದೆ ಅಂದರೆ, ಅವ್ರ ಮೇಲೆ ಅದು ಒಂಥರ ಮಾನಸಿಕವಾಗಿ ಆಘಾತಗೊಳಗಾಗಿದ್ದಾರೆ ಅವರು. ಇವತ್ತಿಗೂ ಅವರು ಚೇತರಿಸಿಕೊಂಡಿಲ್ಲ. ಇವತ್ತಿಗೂ ಅವರ ಪರಿಸ್ಥಿತಿ, ನಾವು ಹೋಗಿ ಮಾತಾಡುವಂಥ ಸಂದರ್ಭದಲ್ಲಿ ಕೂಡ ಅವರು ಮಾತಾಡುವಂಥ ರೀತಿ ನೀವು ನೋಡಿದ್ರೆ ನಮಗೆ ಬೇಸರ ಆಗುತ್ತೆ. ಆ ರೀತಿಯಲ್ಲಿ ಮಗನನ್ನ ಇವತ್ತಿಗೂ ನೆನೆಸ್ಕೊಳ್ತಾ ಇದ್ದಾರೆ. ಮನೆಯಿಂದ ಹೊರಗಡೆ ಹೋಗೋದು, ಯಾರ ಹತ್ರ ಮಾತಾಡೋದಿಲ್ಲ, ಸುಮ್ಮನೆ ಸುತ್ತಾಡ್ಕೊಂಡು ಬರ್ತಾರೆ. ಮನೆ ಹತ್ರ ಹೋಗಿ ಸುಮ್ಮನೆ ಮಲಗ್ತಾರೆ, ಮಗನ ಫೋಟೋವನ್ನು ನೋಡ್ತಾರೆ, ಕಣ್ಣೀರು ಹಾಕ್ತಾರೆ. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಇವರಿಗೆ ಕೊಲೆ ಮಾಡುವಂಥದ್ದು ದ್ವೇಷದ ಕಾರಣಕ್ಕಾಗಿ ಯಾರನ್ನೋ ಒಬ್ಬನನ್ನ ಟಾರ್ಗೆಟ್ ಮಾಡಿ ಕೊಂದು ಹಾಕುವುದು ಸುಲಭ. ಆದರೆ ಆ ಕುಟುಂಬ ಅನುಭವಿಸ್ತಾ ಇರುವಂತಹ ಕಣ್ಣೀರೇನಿದೆ, ಅದಕ್ಕೆ ಪರಿಹಾರ ಏನು? ಸೈಫಾನ್ ಅಂತ, ಇದಕ್ಕೆ ಪ್ರತಿಕಾರವಾಗಿ ಸೈಫಾನ್ ಅಂತ ಮತ್ತೊಬ್ಬರನ್ನು ಕೊಂದರು. ಸಣ್ಣ ಹುಡುಗ, ಯಾರ ಜೊತೆನೂ ಗಲಾಟೆ ಇರಲಿ ಅಥವಾ ಈ ರೀತಿಯ ಮತೀಯ ಸಂಘರ್ಷಗಳಿರಲಿ, ಕ್ರಿಮಿನಲ್ ಆಕ್ಟಿವಿಟೀಸ್ ಇರಲಿ, ಯಾವುದರಲ್ಲೂ ಇನ್ವಾಲ್ವ್ ಆಗದಂಥ ಹುಡುಗ. ಆ ಹುಡುಗನನ್ನು ಕೊಂದು ಹಾಕಿದ್ರು. ಕೇವಲ ಇದಕ್ಕೆ ಟಾರ್ಗೆಟ್ ಆಗಬೇಕು. ಆ ತಾಯಿಯ ಪರಿಸ್ಥಿತಿ ಇವತ್ತಿಗೂ, ಆ ತಾಯಿ ಅವರ ಆರೋಗ್ಯದ ಮೇಲೆ ಎಷ್ಟು ಪರಿಣಾಮ ಬಿದ್ದಿದೆ ಅಂದರೆ, ಅವರಿಗೆ ಯಾವುದೇ ಒಂದು ಆಘಾತಕಾರಿ ಅಥವಾ ಯಾವುದೋ ಒಂದು ಶಾಕಿಂಗ್ ನ್ಯೂಸ್ಗಳನ್ನು ಅವರಿಗೆ ಆ ಮಕ್ಕಳು ಹೇಳೋದಕ್ಕೆ ಹೋಗೋದಿಲ್ಲ. ಯಾಕಂದರೆ ಅದು ಹೇಳಿದರೆ ಅವರಿಗೆ ಮತ್ತೆ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಮಗನನ್ನು ಕಳ್ಕೊಂಡು ಅಷ್ಟರ ಮಟ್ಟಿಗೆ ತಾಯಿ ನೊಂದಿದ್ದಾರೆ. ಅವರ ಸಹೋದರೊಬ್ಬ ಇದ್ದಾರೆ, ಅವರ ಎಜುಕೇಷನ್ ಹೋಯಿತು, ಅವರಿಗೆ ದುಡಿಯೋಕ್ಕಾಗ್ತಾ ಇಲ್ಲ. ಈಗೆಲ್ಲವೂ ಕೂಡ ಈ ಅಮಾಯಕರ ಜೀವನ ಇದೆಯಲ್ಲ, ಆ ಕುಟುಂಬಗಳ ಜೀವನ ಕಂಪ್ಲೀಟ್ ಆಗಿ ಅವರು ಅನುಭವಿಸ್ತಾ ಇರುವಂತಹ ನೋವುಗಳನ್ನು ನಾವು ಈ ಪುಸ್ತಕದಲ್ಲಿ ತೆರೆದಿಡುವಂಥ ಪ್ರಯತ್ನವನ್ನು ನಡೆಸಿದ್ದೀನಿ ಬೇರೆ. ಆದರೆ ಖಂಡಿತ ಅದು ನನ್ನಿಂದ ಅವರ ವಾಸ್ತವವನ್ನು ಅಷ್ಟು ಸುಲಭವಾಗಿ ತಿಳಿದುಕೊಳ್ಳೋಕೆ ಸಾಧ್ಯ ಇಲ್ಲ. ಏನು ಪ್ರಯತ್ನ ಇದೆ, ಆ ಪ್ರಯತ್ನವನ್ನು ಈ ಪುಸ್ತಕದ ಮೂಲಕ ಮಾಡಿದ್ದೇನೆ. ಇದು ಜನರಿಗೆ ಅರ್ಥ ಆಗಬೇಕು. ದ್ವೇಷ ಭಾಷಣವನ್ನು ಮಾಡಿಕೊಂಡು ಯಾರನ್ನೋ ಕೊಲ್ಲೋದಕ್ಕೆ ಕರೆ ಕೊಡುವಂತಹ ಜನರಿದ್ದಾರಲ್ಲ, ಅದು ಯಾವುದೇ ಮತೀಯ ಸಂಘಟನೆ ಆಗಿರಲಿ, ಯಾವುದೇ ಧರ್ಮದ ಮತೀಯ ಸಂಘಟನೆ ಆಗಿರಲಿ, ಅವರಿಗೆ ಇದು ಅರ್ಥ ಆಗಬೇಕು. ನಾವು ಕೊಲ್ತಾ ಇರುವಂಥದ್ದು ಒಬ್ಬ ಅಮಾಯಕನನ್ನ. ಆ ಕುಟುಂಬ ಅನುಭವಿಸ್ತಾ ಇರುವಂತಹ ನೋವುಗಳನ್ನು ಕಡಿಮೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದು ಅರ್ಥ ಆದರೆ ಬಹುಶಃ ಕರಾವಳಿಯ ಪರಿಸ್ಥಿತಿ ಬದಲಾವಣೆ ಆಗ್ಬೋದು. ನನಗೆ ಒಂದು ಡೌಟ್, ಇವಾಗ ನೀವು ಹೇಳ್ತಾ ಇದ್ರಿ, ಏನು ಡೌಟ್ ಅಂತಂದರೆ, ಇಲ್ಲಿ ಸಂಬಂಧ ಪಡೆದೇ ಇರೋ ವ್ಯಕ್ತಿ ಇದೆ, ಕೊಲೆ ಹಾಕ್ತಾರೆ. ಅವನು ಯಾರಿಗೂ ಸಂಬಂಧನೇ ಇರೋದಿಲ್ಲ, ಯಾರೋ ಮಾಡಿರ್ತಾರೆ, ಇನ್ನೊಬ್ಬ ಕೊಲೆ ಆಗ್ತಾನೆ. ಅವನು ಯಾವುದೇ ರೀತಿ ಯಾವುದೇ ಆಕ್ಟಿವಿಟೀಸಲ್ಲಿ ಇರೋದಿಲ್ಲ, ಅವರು ಆಕ್ಟಿವ್ ಆಗೂ ಇರೋದಿಲ್ಲ. ಆ ಥರದ ಒಬ್ಬ ಅಮಾಯಕರನ್ನೇ ಮಾತ್ರ ಟಾರ್ಗೆಟ್ ಮಾಡಿ ಏನಕ್ಕೆ ಈ ಥರ ಒಂದು ಪ್ರಯೋಗ ಮಾಡ್ತಾ ಇದ್ದಾರೆ ಅಲ್ಲಿನ ಜನಗಳು? ನಿಮಗೆ ಒಂದು 3 ಮರ್ಡರ್ ಕೇಸ್ಗಳ ಉದಾಹರಣೆ ಕೊಡ್ತೀನಿ. ಸುಳ್ಯದಲ್ಲಿ ಒಂದು ಮರ್ಡರ್ ಆಯಿತು, ಒಂದು ಕೊಲೆ ಆಯಿತು ಮತೀಯ ಕಾರಣಕ್ಕಾಗಿ. ಮಸೂದ್ ಕೊಲೆ ಪ್ರಕರಣ ನೋಡ್ಬೋದು. ಮಸೂದ್ ಕೂಡ ಒಂದು ಸಣ್ಣ ಹುಡುಗ, 19 ವರ್ಷದ ಹುಡುಗ. ಏನೋ ಒಂದು ಸಣ್ಣ ಕಾರಣಕ್ಕಾಗಿ ಊರಲ್ಲಿ ಒಂದು ಕ್ಲಾಶ್ ಆಯಿತು, ವೈಯಕ್ತಿಕ ವಿಚಾರವಾಗಿ ಏನೋ ಒಂದು ಕ್ಲಾಶ್ ಆಯಿತು. ಅದು ಮತೀಯ ಸ್ವರೂಪವನ್ನು ಪಡ್ಕೊಳ್ತು. ಅವನನ್ನು ಕರೆದು ಮಾತುಕತೆ ಮಾಡುವಂತಹ ನೆಪದಲ್ಲಿ ಮಸೂದರನ್ನು ಹತ್ಯೆ ಮಾಡಿದರು. ಆಯಿತಾ? ಅದಕ್ಕೆ ಪ್ರತಿಕಾರವಾಗಿ ಪ್ರವೀಣ್ ನೆಟ್ಟಾರ್ ಹತ್ಯೆ ಆಯಿತು. ಮಸೂದಿಗೂ ಪ್ರವೀಣ್ ನೆಟ್ಟಾರ್ಗೂ ಏನು ಸಂಬಂಧ ಇಲ್ಲ. ಅವನ ಮಸೂದ್ ಕೊಲೆ ಪ್ರಕರಣದಕ್ಕೂ ಪ್ರವೀಣ್ ನೆಟ್ಟಾರ್ಗೂ ಯಾವುದೇ ರೀತಿಯ ಸಂಪರ್ಕ ಇಲ್ಲ ಅಥವಾ ಅದಕ್ಕೆ ನಂಟೆ ಇಲ್ಲ. ಒಂದು ಮುಸ್ಲಿಂ ಕೊಲೆ ಆಯಿತು, ಒಂದು ಹಿಂದೂ ಕೊಲೆ ಆಗಬೇಕು. ನನಗೆ ಇದುವರೆಗೂ ಅರ್ಥ ಆಗದೆ ಇರೋದು ಅಂತ ಅಂದರೆ, ಈ ನಿಮ್ಮ ಮಂಗಳೂರು ಸೈಡಲ್ಲಿ ಏನಿದೆ, ಯಾರೋ ಮಾಡೋದಕ್ಕೆ ಕೆಲವೊಬ್ಬರನ್ನ ಯಾರು ನಿಜವಾಗ್ಲೂ ಹೋರಾಟ ಮಾಡಿರ್ತಾರೆ, ಇಲ್ಲ ಅವ್ರ ಬಲಿ ಆಗ್ತಾರೆ.
ಆನೆಸ್ಟ್ ಆಗಿ ಮಾಡೋರು. ಹ್ಮ್. ಇಲ್ಲ ಅಂದ್ರೆ ಯಾರೋ ಅಮಾಯಕ ಬಲಿ ಆಗ್ತಾನೆ. ಹೌದು. ಆ ಆನೆಸ್ಟ್ ಆಗಿ ಮಾಡೋನು ಆ ಹಿಂದೆ ಇರ್ತಾರಲ್ಲ ಕೆಲವೊಬ್ರು, ಹ್ಮ್. ಅವ್ರು ಕೆಲವೊಬ್ರು ಹಿಂದೆ ಇರೋರು ಏನಂತ ಅಂದ್ರೆ ಅವ್ರ ಕೆಲಸನೇ ಸುಮ್ಮನೆ ಇಲ್ಲದೆ ಇರೋದನ್ನೆಲ್ಲ ಮಾತಾಡಿಸಿ, ಇಲ್ಲದೆ ಇರೋ ಭಾಷಣಗಳು ಮಾಡಿಸಿ, ಅವ್ರ ಮುಖಾಂತರ ಅವರ ಮೇಲೆ ದ್ವೇಷ ಸ್ಟಾರ್ಟ್ ಮಾಡಿಸಿ ಇದನ್ನೇ ಮಾಡ್ತಾರೆ. ಆ ಹಿಂದೆ ಇರೋ ವ್ಯಕ್ತಿಗಳಿದ್ದಾರೆ ಸುಮಾರು ಜನ, ಹೌದು. ಅವ್ರನ್ನ ಯಾಕೆ ಇನ್ನೂ ಮುಖಪುಟಕ್ಕೆ ತಂದಿಲ್ಲ ಯಾರು? ಇಲ್ಲ, ಆಗ ಚರ್ಚೆ ಆಗಬೇಕಾಗಿರೋದು ಅದು. ಯಾಕಂದ್ರೆ ಇಲ್ಲಿ ದ್ವೇಷ ಭಾಷಣ ಅಥವಾ ರಾಜಕೀಯವಾಗಿ ಇದನ್ನ ಆ ಪರಿಸ್ಥಿತಿಯನ್ನು ಬಳಕೆ ಮಾಡುವಂಥವ್ರು ಅವ್ರು ಯಾರು ಅವರ ಮಕ್ಕಳು ಯಾರು ಕೋಮು ಸಂಘರ್ಷಗಳಲ್ಲಿ ಬಲಿನೂ ಆಗಿಲ್ಲ, ಬಲಿ ಆಗೋದು ಬೇಡ, ಬಟ್ ಜೈಲು ಕೂಡ ಅನುಭವಿಸಿಲ್ಲ. ಇಲ್ಲಿ ಇಲ್ಲಿ ಇಡೀ ಈ ದಕ್ಷಿಣ ಕನ್ನಡ ಜಿಲ್ಲೆ ಇತಿಹಾಸದಲ್ಲಿ ಯಾರೆಲ್ಲ ಮತೀಯ ಕಾರಣಕ್ಕಾಗಿ ಕೊಲೆಯಾಗಿದ್ದಾರೆ ಇವರೆಲ್ಲ ಬಡವರು, ಜೊತೆಗೆ ಶೋಷಿತ ಸಮುದಾಯದವರು ಮತ್ತು ದಿನಕೂಲಿ ನೌಕರರು, ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಇರುವಂಥವ್ರು, ಆಟೋ ಚಾಲಕರಿದ್ದಾರೆ. ಬಹುತೇಕ ಜನ ಆಟೋ ಚಾಲಕರು ಬಹಳ ಈಸಿ ಟಾರ್ಗೆಟ್ ಅವರು, ಅವರನ್ನು ಕೊಲೆ ಮಾಡಿದ್ದಾರೆ. ಸಾಮಾನ್ಯ ಮೀನು ವ್ಯಾಪಾರ, ಸಣ್ಣ ಪುಟ್ಟ ವ್ಯಾಪಾರಗಳು ಮಾಡುವವರು, ಅಂಗಡಿಯಲ್ಲಿ ಕೆಲಸಕ್ಕಿರುವಂಥವ್ರು, ಯಾವುದೋ ಒಂದು ಮೇಸ್ತ್ರಿ ಕೆಲಸ ಮಾಡ್ತಾ ಇರುವಂಥವ್ರು, ಈ ಥರ ನಡ್ಕೊಂಡು ಹೋಗುವಂಥ ಜನರು, ಯಾರು ಕಾರಲ್ಲಿ ಹೋಗೋರಿಗೆ ಅಥವಾ ಆರಾಮದಾಯಕವಾಗಿ ಇರುವಂಥವ್ರಿಗೆ ಏನು ಸಮಸ್ಯೆ ಆಗೋದಿಲ್ಲ. ಅಥವಾ ಯಾರು ಮತೀಯವಾಗಿ ಭಾಷಣವನ್ನು ಮಾಡ್ತಾರೆ, ರಾಜಕೀಯವಾಗಿ ಅದನ್ನು ಬಳಕೆ ಮಾಡ್ತಾರೆ, ದ್ವೇಷವನ್ನು ಪಸರಿಸುವಂಥ ಕೆಲಸ ಮಾಡ್ತಾರೆ, ಅವ್ರು ಯಾರಿಗೂ ಇದರಿಂದ ತೊಂದರೆ ಆಗೋದಿಲ್ಲ. ತೊಂದರೆ ಆಗ್ತಾ ಇರುವಂಥದ್ದು ಅವರು ಭಾಷಣ ಮಾಡ್ಕೊಂಡು ಹೋಗ್ತಾರೆ, ಗಲಾಟೆ ಆಗುತ್ತೆ, ಕೊನೆಗೆ ಬಲಿಯಾಗೋದು ಎಲ್ಲೋ ಪಾಪ ಅಮಾಯಕ ನಡ್ಕೊಂಡು ಹೋಗ್ತಾ ಇರ್ತಾರೆ, ಅವರಿಗೆ ಗೊತ್ತೇ ಇರೋದಿಲ್ಲ. ಇಲ್ಲಿ ಒಂದು ಬಶೀರ್ ಪ್ರಕರಣ ಹೇಳ್ತೀನಿ ನಿಮಗೆ. ಬಶೀರ್ ಪ್ರಕರಣದಲ್ಲಿ ಬಶೀರ್ ಅವರು 27 ವರ್ಷ ಸೌದಿ ಅರೇಬಿಯಾದಲ್ಲಿ ಕೆಲಸ ಮಾಡ್ತಾ ಇದ್ರು. ಮಕ್ಕಳಿದ್ರು, ಪಾಪ ವಯಸ್ಸಾಯಿತು. ಅವರ ಮಕ್ಕಳ ಆಸೆಯಿಂದ ಬನ್ನಿಯಪ್ಪ ನಮ್ಮ ಇನ್ನಾದ್ರೂ ಊರಲ್ಲಿರಿ, 27 ವರ್ಷ ದೂರ ಇದ್ರಿ, ನಾವು ನಮ್ಮ ಮಕ್ಕಳಿಂದ ತಾಯಿಯಿಂದ ದೂರ ಇದ್ರಿ, ನೀವು ಇನ್ನಾದ್ರೂ ಬಂದು ನಮ್ಮ ಊರಲ್ಲಿ ಸೆಟ್ಲ್ ಆಗಿ ಸಾಕು, ನಾವು ದುಡಿತೀವಿ ಅಂತ ಅವರನ್ನು ಬಂದು ಮನೆಯಲ್ಲಿರುವಂಗೆ ಮಾಡಿದ್ರು. ಪಾಪ ಮನೆಯಲ್ಲಿ ಅವ್ರು ಬಂದ ನಂತರ 27 ವರ್ಷ ದುಡಿದ ಜೀವ, ಇಲ್ಲಿ ಸುಮ್ಮನೆ ಕೂರೋಕ್ಕಾಗಲ್ಲ, ನಾನೇನಾದ್ರು ಒಂದು ಕೆಲಸ ಮಾಡ್ತೀನಿ, ಒಂದು ಹೋಟೆಲ್ ಹಾಕ್ತೀನಿ ಅಂತ ಒಂದು ಹೋಟೆಲ್ ಹಾಕಿದ್ರು. ಹೋಟೆಲ್ ವ್ಯವಹಾರ ನಡೀತಾ ಇತ್ತು, ಸಣ್ಣ ಒಂದು ಫಾಸ್ಟ್ ಫುಡ್ ಹೋಟೆಲ್ ಇತ್ತು. ಮನೆಯಲ್ಲಿ ಅವತ್ತು ಕಾರ್ಯಕ್ರಮ, ಅವರ ಮಗನ ಅಂದ್ರೆ ಸೊಸೆಯದ್ದು ಸೀಮಂತ ಕಾರ್ಯಕ್ರಮ. ಸೀಮಂತ ಕಾರ್ಯಕ್ರಮದಲ್ಲಿ ಆರಾಮಾಗಿ ಎಲ್ಲರ ಜೊತೆ ಖುಷಿಯಾಗಿದ್ದು ಬಂದಂತಹ ನೆಂಟರಿಗೆಲ್ಲ ಊಟ ಹಾಕಿಸಿ ಅವರು ಸಂಜೆ ನಮ್ಮ ಹೋಟೆಲಿಗೆ ಹೋಗಿ ಬರ್ತೀನಿ ಅಂತ ಹೋದ್ರು. ಅವರನ್ನ ಕೊಲೆ ಮಾಡಲಾಯಿತು. ಅವರು ಯಾವುದೇ ಸಂಘಟನೆಯಲ್ಲಿ ಇಲ್ಲ, ಯಾವುದೇ ಮತೀಯ ಗಲಾಟೆಯಲ್ಲಿ ಅವರು ಇನ್ವಾಲ್ವ್ ಆಗಿಲ್ಲ, ಕ್ರಿಮಿನಲ್ ಹಿನ್ನೆಲೆ ಕೂಡ ಇಲ್ಲ. ತುಂಬಾ ಪಾಪದ ಮನುಷ್ಯ. ಏನೋ ಒಂದು ಕನಸು ಕಟ್ಕೊಂಡು ಇಲ್ಲಿ ಬಂದು ಒಂದು ಮನೆಯನ್ನು ಕಟ್ಟಿ ಮಕ್ಕಳ ಜೊತೆಗೆ, ಹೆಂಡತಿ ಜೊತೆಗೆ ಒಂದು ಸುಂದರ ಸಂಸಾರವನ್ನು ಕಾಣುವಂಥ ಒಂದು ಆಸೆಯನ್ನು ಇಟ್ಕೊಂಡು ಬದುಕ್ತಾ ಇದ್ದಂಥ ಮನುಷ್ಯ. ಅವರನ್ನ ದೀಪಕ್ ರಾವ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತಿಕಾರದ ದಾಳಿಗೆ ಅವರನ್ನು ಬಲಿ ಮಾಡಲಾಯಿತು. ಇದೇ ರೀತಿ ದೀಪಕ್ ರಾವ್ದು ಉದಾಹರಣೆ ತಗೊಳ್ಳೋಣ. ದೀಪಕ್ ರಾವ್ ಬಹಳ ಅಮಾಯಕ ಹುಡುಗ. ಯಾವುದೋ ಒಂದು ಸಣ್ಣ ಬ್ಯಾನರ್ ವಿಚಾರವಾಗಿ ಅಲ್ಲಿ ಗಲಾಟೆ ಇತ್ತು. ಆ ಗಲಾಟೆಗೆ ಅದನ್ನು ಮುಂದುವರೆದ ಭಾಗವಾಗಿ ಒಂದು ಟೀಮ್, ಒಂದು ಮತಾಂತರ ಗುಂಪು ಅವರ ಮೇಲೆ ದಾಳಿ ಮಾಡ್ತು. ದೀಪಕ್ ರಾವ್ದು ಅವರ ಅಮ್ಮ ಇದ್ದಾರೆ, ಅವರಿಗೆ ಅಪ್ಪ ಇಲ್ಲ, ಒಬ್ಬ ಸಹೋದರ ಇದ್ದಾನೆ. ಅವರು ಕೂಡ ಬಹಳ ಅಮಾಯಕರು. ಅವರ ಜೊತೆಗೆ ಅವ್ರು ಯಾರ ಜೊತೆ ಕೆಲಸ ಮಾಡ್ತಾ ಇದ್ರು ಅಂದ್ರೆ ಮುಸ್ಲಿಮರ ಜೊತೆಗೆ. ಅವರು ಮಜೀದ್ ಅಂತ ಒಬ್ಬರ ಜೊತೆಗೆ ಕೆಲಸಕ್ಕಿದ್ರು, ಮೊಬೈಲ್ ಸಿಮ್ ನೆಟ್ವರ್ಕ್. ಹೌದು. ಅವು ಯಾವುದೇ ಗಲಾಟೆ ಇರಲಿ ಅಥವಾ ಈ ರೀತಿ ಆಕ್ಟಿವಿಟೀಸ್ ಇರಲಿ ಯಾವುದರಲ್ಲೂ ಕೂಡ ಇರಲಿಲ್ಲ. ಸಾಮಾನ್ಯ ಎಲ್ಲರ ಜೊತೆ ಬೆರೀತಾ ಇದ್ರು. ಅವ್ರು ಎಷ್ಟು ಚೆನ್ನಾಗಿ ಬ್ಯಾರಿ ಮಾತಾಡ್ತಾ ಇದ್ರು ಅಂದ್ರೆ, ನಮ್ಮ ಕರಾವಳಿ ಭಾಗದಲ್ಲಿ ಮುಸ್ಲಿಮರು ಬ್ಯಾರಿ ಮಾತಾಡ್ತಾರೆ, ಹಿಂದೂಗಳು ತುಳು ಭಾಷೆಯಲ್ಲಿ ಮಾತಾಡ್ತಾರೆ. ಆದ್ರೂ ಕೂಡ ಬ್ಯಾರಿಗಳಿಗೆ ತುಳು ಬರುತ್ತೆ ಅಥವಾ ಬಹುತೇಕ ಹಿಂದೂಗಳಿಗೂ ಅರ್ಥ ಆಗುತ್ತೆ, ಬಹುತೇಕ ಜನ ಮಾತಾಡ್ತಾರೆ. ಇವತ್ತಿನ ಪರಿಸ್ಥಿತಿ ಭಿನ್ನ ಆಗ್ತಾ ಇದೆ, ಬೇರೆ ವಿಚಾರ. ದೀಪಕ್ ರಾವ್ ಅವರು ಮೂಲತಃ ಕನ್ನಡ ಭಾಷೆಯವರು, ಅವರು ಕಾಸರಗೋಡು ಬೋರ್ಡ್ನವರು, ಇಲ್ಲಿ ಬಂದು ಸೆಟ್ಲ್ ಆದಂಥವ್ರು. ಆದ್ರೆ ಇಲ್ಲಿ ಬಂದು ಅವರು ತುಳು ಕಲ್ತಿದ್ದಾರೆ, ಜೊತೆಗೆ ಬ್ಯಾರಿ ಭಾಷೆಯನ್ನು ಕೂಡ ಕಲ್ತಿದ್ದಾರೆ. ಬ್ಯಾರಿ ಭಾಷೆ ಎಷ್ಟು ಸೊಗಸಾಗಿ ಮಾತಾಡ್ತಾ ಇದ್ರು ಅಂದ್ರೆ ಯಾರಿಗೂ ಡೌಟೇ ಬರೋದಿಲ್ಲ ಇವರು ಮುಸ್ಲಿಮರೋ ಅಥವಾ ಹಿಂದೂ ಅಂತ. ಅಷ್ಟು ಚೆನ್ನಾಗಿ ಬ್ಯಾರಿ ಭಾಷೆಯಲ್ಲಿ ಮಾತಾಡ್ತಾ ಇದ್ರು. ಸೊ ಮಜೀದ್ ಜೊತೆ ಬಹಳ ಆತ್ಮೀಯರಾಗಿದ್ರು. ಮಜೀದ್ ಅವರ ಜೊತೆ ಅಂದ್ರೆ ಒಂಥರ ಮನೆ ಮಗಂತರ, ಅಷ್ಟು ಪ್ರೀತಿಯಿಂದ ನೋಡ್ತಾ ಇದ್ರು. ಮಜೀದ್ ಅವರ ಅಪ್ಪ ಎಲ್ಲಾದ್ರೂ ಮಸೀದಿಗೆ ಹೋಗ್ಬೇಕು ಅಂತ ದಾರಿಯಲ್ಲಿ ಸಿಕ್ಕಿದ್ರೆ ದೀಪಕ್ ಬೈಕನ್ನು ನಿಲ್ಲಿಸಿ, ಬನ್ನಿ ತಾತ ನನ್ನ ಜೊತೆಗೆ ಬೈಕಲ್ಲಿ ಬನ್ನಿ, ನಾನೇ ನಿಮ್ಮನ್ನ ಮಸೀದಿಗೆ ಡ್ರಾಪ್ ಮಾಡ್ತೀನಿ ಅಂತ ಕರ್ಕೊಂಡು ಹೋಗ್ತಾ ಇದ್ರು. ಅವರನ್ನ ಪ್ರತಿಕಾರ ದಾಳಿಗೆ ಅವರನ್ನು ಕೊಲೆ ಮಾಡಲಾಯಿತು. ಯಾಕಂದ್ರೆ ಯಾವುದೋ ಒಂದು ಇವ್ರಿಗೆ ಉದ್ದೇಶ ಇರುತ್ತೆ, ಒಬ್ಬ ಧರ್ಮದವರನ್ನು ಕೊಲ್ಲಬೇಕು,
ಆ ಮೂಲಕ ನಮ್ಮ ಪ್ರತಿಕಾರವನ್ನು ತೀರಿಸಬೇಕು ಅಂತ ಹೇಳಿ ದೀಪಕ್ ರಾವ್ನ ಕೊಲೆ ಮಾಡಿದ್ರು. ಅದೇ ದೀಪಕ್ ರಾವ್ ಮುಸ್ಲಿಮರಿಗೆ ಅಗತ್ಯ ಬಿದ್ದಾಗ ರಕ್ತವನ್ನು ಕೂಡ ಕೊಟ್ಟಿದ್ದಾರೆ. ಅಪಘಾತ ಹೌದು. ಬೈಕಲ್ಲಿ ಹೋದಂತ ಸಂದರ್ಭದಲ್ಲಿ ಒಂದು ಆಕ್ಸಿಡೆಂಟ್ ನಡೆದಿತ್ತು, ಇಬ್ಬರು ಮುಸ್ಲಿಂ ಹುಡುಗರು, ಅವರನ್ನು ಆಸ್ಪತ್ರೆಗೆ ಸೇರಿಸಿರೋದು ಕೂಡ ದೀಪಕ್ ರಾವ್. ಈ ರೀತಿ ಇಲ್ಲಿ ಇದು ಒಂದೇ ಉದಾಹರಣೆ ಅಲ್ಲ, ನಾನಿಲ್ಲಿ ದಾಖಲೆ ಮಾಡಿದಂತಹ ಹಲವಾರು 13 ಕೊಲೆ ಪ್ರಕರಣಗಳೇನಿದ್ದಾವೆ, ಇವರೆಲ್ಲರೂ ಕೂಡ ಮತ್ತೊಂದು ಸಮುದಾಯದ ಜೊತೆಗೆ ಬಹಳ ಉತ್ತಮವಾದಂತಹ ನಂಟನ್ನು ಇಟ್ಕೊಂಡಿದ್ರು, ಸ್ನೇಹವನ್ನು ಇಟ್ಕೊಂಡಿದ್ರು. ಅವರನ್ನೇ ಕೊಲೆ ಮಾಡಲಾಯಿತು, ಅವರನ್ನೇ ಟಾರ್ಗೆಟ್ ಮಾಡಲಾಯಿತು. ಅವ್ರು ಯಾರೂ ಕ್ರಿಮಿನಲ್ಗಳೆಲ್ಲ ಕಮ್ಯುನಲ್ ಆಕ್ಟಿವಿಟೀಸಲ್ಲಿ ಕೂಡ ಇರಲಿಲ್ಲ. ಎಲ್ಲ ಜೊತೆಗೆ ಪ್ರೀತಿ ವಿಶ್ವಾಸದಿಂದ ಇದ್ದಂಥವ್ರು. ಆ ಕುಟುಂಬದ ಪರಿಸ್ಥಿತಿ ಏನಾಗಬೇಕು ಇವಾಗ? ಈ ರೀತಿ ಒಂದು ಗಲಭೆಗಳಲ್ಲೋ ಅಥವಾ ಬೇರೆ ಬೇರೆ ಆಕ್ಟಿವಿಟೀಸ್ಗಳಲ್ಲೋ ಭಾಗಿಯಾದಂಥವ್ರ ಪರಿಸ್ಥಿತಿ. ಅಮಾಯಕರನ್ನೇ ನೀವು ಟಾರ್ಗೆಟ್ ಮಾಡ್ತಾರೆ ಅಂತ ಹೇಳಿದ್ರೆ ಜನ ನಡ್ಕೊಂಡು ಹೋಗೋದು ಹೇಗೆ? ಇರ್ಷಾದ್ ಅವರೇ, ನಾನು ಇನ್ನೊಂದು ಕ್ವಶನ್ ಕೇಳಬೇಕು. ಈ ಆಕ್ಟಿವಿಟೀಸು ಹಿಂದೂ ಮುಸ್ಲಿಂ ಈ ಕೋಮು ಗಲಭೆ ಇದೆಯಲ್ಲ, ಈ ಗಲಭೆನಲ್ಲಿ ಈ ಫ್ರಂಟ್ ಲೀಡರ್ ಅಂತ ಇರ್ತಾರೆ, ಅವ್ರು ಎಷ್ಟು ಜನ ಇದಾಗಿದ್ದಾರೆ? ಅಂದರೆ ಅವರು ಎಷ್ಟು ಜನಕ್ಕೆ ಈ ಥರ ಸಮಸ್ಯೆ ಆಗಿದೆ? ಅವ್ರ ಮನೆಗಳಿಗಾಗಲಿ ಅವ್ರಿಗಾಗಲಿ ಆಗೋದು ಬೇಡ, ಖಂಡಿತ ಆಗಿಲ್ಲ, ಆಗೋದು ಬೇಡ. ಓಕೆ, ಅವರು ಸೇಫ್ ಆಗಿ ಹೋಗಿದ್ದಾರೆ. ಎರಡು ಕಡೆ ಮುಖಂಡರು ಕೂಡ ಸೇಫ್ ಆಗಿ ಹೋಗಿದ್ದಾರೆ. ಇಲ್ಲಿ ಅಮಾಯಕರನ್ನ ಬಿಟ್ರೆ ಸಂಬಂಧ ಇಲ್ಲದೆ ಇರೋ ವ್ಯಕ್ತಿಗಳು ಇವರ ತೀಟೆ ತೀರಿಸ್ಕೊಳಕ್ ಇವರೇನೋ ಮಾಡ್ತಾರೆ, ಅವರ ತೀಟೆ ತೀರಿಸ್ಕೊಳಕ್ ಇನ್ನೊಬ್ರು ಏನೋ ಮಾಡ್ತಾರೆ. ಆದ್ರೆ ಇಲ್ಲಿ ಅಮಾಯಕರನ್ನೇ ಬಲಿ ತಗೊಂತಾ ಇರ್ತಾರಲ್ಲ. ಖಂಡಿತ ಅದೇ ಆಗ್ತಾ ಇರೋ ವಾಸ್ತವ. ಏನಾಗ್ತಾ ಇದೆ ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದ್ವೇಷ ಭಾಷಣವನ್ನ ಮಾಡಿಕೊಂಡು ರಾಜಕೀಯವಾಗಿ ಬೆಳೆ ಬೇಯಿಸ್ಕೊಂಡು ಅದರಿಂದ ಅಧಿಕಾರ ಅನುಭವಿಸ್ತಾ ಇರುವಂಥದ್ದು ಒಂದು ವರ್ಗ ಇದೆ. ಜೈಲಿಗೆ ಹೋಗುವಂಥದ್ದು ಅಥವಾ ಈ ರೀತಿಯ ಆಕ್ಟಿವಿಟೀಸ್ ಇಂದ ಬಲಿಯಾಗುವಂಥದ್ದು, ಪ್ರಾಣ ಕಳ್ಕೊಳ್ಳುವಂಥದ್ದು, ಕಣ್ಣೀರು ಹಾಕುವಂಥದ್ದು ಒಂದು ವರ್ಗ ಇದೆ. ಇದು ಬಹಳ ಕ್ಲಿಯರ್ ಬೈಫರ್ಗೇಷನ್. ಶ್ರೀಮಂತರಲ್ಲಿ ಧರ್ಮ ಇಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಷ್ಟೆಲ್ಲ ಧರ್ಮ ರಕ್ಷಣೆ ಹೆಸರಲ್ಲಿ ಏನೆಲ್ಲ ಮಾಡ್ತಾ ಇದ್ದಾರೆ. ಆ ಎರಡೂ ಧರ್ಮದ ಶ್ರೀಮಂತರಿದ್ದಾರಲ್ಲ, ಬಹಳ ಜೊತೆಗಿದ್ದಾರೆ, ಬಹಳ ಪ್ರೀತಿಯಿಂದ ಇದ್ದಾರೆ. ಒಂದೇ ವೇದಿಕೆಯಲ್ಲಿ ಪರಸ್ಪರ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ತಾರೆ, ಪರಸ್ಪರ ಹೊಗಳ್ತಾರೆ. ಅಂತ ಹಲವಾರು ಕಾರ್ಯಕ್ರಮಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗಿದೆ. ಹಾಗಾದ್ರೆ ಶ್ರೀಮಂತರ ಜೊತೆಗೆ ಪ್ರೀತಿಯಿಂದ ಇರ್ಬೋದು, ಒಟ್ಟಿಗೆ ಜೊತೆಗೂಡಿ ಬಿಸ್ನೆಸ್ಗಳನ್ನು ಮಾಡ್ಬೋದು, ವ್ಯವಹಾರಗಳನ್ನು ಮಾಡ್ಬೋದು. ಬಡವರು ಮಾತ್ರ ಯಾಕೆ ಕಿತ್ತಾಟ ನಡೆಸಬೇಕು? ಬಡವರು ಧರ್ಮದ ಹೆಸರಲ್ಲಿ ಅಥವಾ ಶೋಷಿತ ಸಮುದಾಯದ ಯುವಕರು ಧರ್ಮದ ಹೆಸರಲ್ಲಿ ಯಾಕೆ ಈ ರೀತಿ ರಕ್ತವನ್ನು ಹರಿಸಬೇಕು ಅಥವಾ ಜೈಲಿಗೆ ಸೇರಬೇಕು? ಇದೇ ಪ್ರಶ್ನೆ. ಈ ಪ್ರಶ್ನೆಯನ್ನ ಎತ್ತಿದ್ರೆ, ಈ ಪ್ರಶ್ನೆಯನ್ನು ಜನರಿಗೆ ಅರ್ಥ ಆದರೆ ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯ ಸಮಸ್ಯೆಗೆ ಪರಿಹಾರ ಕಾಣಬಹುದು. ಬಹುಶಃ ನಿಮ್ಮ ಬುಕ್ಕನ್ನು ನೀಟಾಗಿ ಓದಿದ್ರೆ ಕುಂತ್ಕೊಂಡು ಬಹುಶಃ ಎಲ್ಲ ಇದಕ್ಕೆಲ್ಲ ಒಂದು ಸಮಾಧಾನವಾಗಿ, ಅಂದ್ರೆ ಯಾವುದೇ ತರ ಆಕ್ಟಿವಿಟೀಸ್ಗೆ ಹೋಗಲ್ಲ. ಆ ಆಕ್ಟಿವಿಟೀಸ್ ಯಾರು ಮಾಡ್ತಾ ಇದ್ದಾರೆ ಅವರು ಸ್ವಲ್ಪ ತಿಳ್ಕೊಂತಾರೆ ಅನ್ಸುತ್ತೆ. ಅವ್ರಗಳಿಗೆ ಫಸ್ಟ್ ಬುಕ್ಗಳು ಕಳಿಸ್ಬೇಕು ನೀವು. ನನ್ನ ಉದ್ದೇಶ ಇರೋದು ಅಷ್ಟೇ. ಈ ಪುಸ್ತಕ ಯಾರು ಓದ್ಬೇಕಂದ್ರೆ ಅಮಾಯಕರನ್ನ ಪ್ರಾಣ ತೆಗಿತಾ ಇದ್ದಾರೆ, ಅವ್ರು ಓದ್ಬೇಕು. ಇದನ್ನ ಆರೋಪಿಗಳೇನಿದ್ದಾರೆ ಅವರು ಒಮ್ಮೆ ಓದಿ ಕನಿಷ್ಠ ಅವರ ಮನ ಪರಿವರ್ತನೆ ಆದ್ರೆ, ಈ ನಾನು ಮಾಡಿದಂತಹ ಶ್ರಮ ಏನಿದೆ, ನಾನು ಹಾಕಿದಂಥ ಶ್ರಮ ಏನಿದೆ ಅಥವಾ ಈ ಪುಸ್ತಕ ಬರೆದಿರೋದೇನಿದೆ ಅಷ್ಟು ಸಾರ್ಥಕ ಆಗುತ್ತೆ. ಯಾಕಂದ್ರೆ ಇಲ್ಲಿ ಯಾರಿಗೆ ಅರ್ಥ ಆಗ್ಬೇಕಂದ್ರೆ, ಮತ್ತೆ ಕೋಮುವಾದಕ್ಕೆ ಅಥವಾ ಯಾರೋ ಬಿತ್ತಿದಂತಹ ದ್ವೇಷ ಏನಿದೆ ಅದಕ್ಕೆ ಬಲಿಯಾಗ್ತಾ ಇದ್ದಾರಲ್ಲ, ಅದನ್ನು ತಮ್ಮ ಮನಸ್ಸಿನಲ್ಲಿ ತುಂಬಿಸ್ಕೊಂಡು ಮತ್ತೊಂದು ಸಮುದಾಯವನ್ನು ದ್ವೇಷ ಮಾಡ್ತಾ ಇದ್ದಾರಲ್ಲ, ಅವರಿಗೆ ಅರ್ಥ ಆಗಬೇಕು. ನಾನು ಕೊಂದಂತಹ ಆ ವ್ಯಕ್ತಿಯ ಕುಟುಂಬದ ಪರಿಸ್ಥಿತಿ ಏನಾಗಿದೆ, ಅಥವಾ ನಾನು ಧರ್ಮ ರಕ್ಷಣೆ ಹೆಸರಲ್ಲಿ ಒಬ್ಬರ ಮೇಲೆ ಮಾಡಿದಂತಹ ದಾಳಿಯಿಂದ ಆ ಕುಟುಂಬದ ಕಣ್ಣೀರು ಯಾವ ಥರ, ಆ ಕುಟುಂಬ ನೋವನ್ನು ಅನುಭವಿಸ್ತಾ ಇದೆ, ಆ ತಾಯಿ ಯಾವ ಥರ ನಿತ್ಯ ಕಣ್ಣೀರು ಹಾಕ್ತಾ ಇದ್ದಾರೆ, ಆ ಮಕ್ಕಳು ಯಾವ ಥರ ನೋವನ್ನು ಅನುಭವಿಸ್ತಾ ಇದ್ದಾರೆ, ಅವರ ಪರಿಸ್ಥಿತಿ ಏನಿದೆ, ಕನಿಷ್ಠ ಅವರಿಗೆ ಅರ್ಥ ಆದರೆ ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯ ಸಮಸ್ಯೆಗೆ ಮುಕ್ತಿ ಕಾಣ್ಬೋದು. ಇಲ್ಲಿ ಸಮಸ್ಯೆ ಆಗ್ತಾ ಇರೋದೇ ಅದೇ. ಯಾಕಂದರೆ ದ್ವೇಷವನ್ನು ಬಿತ್ತುವಂಥವರು. ನಿಮ್ಮ ಬುಕ್ ಏನಿದೆ ಇವಾಗ ಇರ್ಷಾದ್ ಅವರೇ, ಈ ಬುಕ್ಕನ್ನು ಈ ಹಿಂದೆ ಕೆಲವೊಬ್ಬರನ್ನ ಇಟ್ಕೊಂಡು ಆಕ್ಟಿವಿಟೀಸ್ಗೆಲ್ಲ ಮಾಡ್ತಾ ಇದ್ದಾರಲ್ಲ, ಈಗ ಕೆಲವೊಬ್ರು ಜೈಲಲ್ಲೂ ಕೂಡ ಇರ್ತಾರೆ, ಕೆಲವೊಬ್ರು ಆರಾಮಾಗಿ ಫ್ರೀಯಾಗಿ ಓಡಾಡ್ಕೊಂಡು ಇದ್ದಾರೆ. ಇನ್ನೂ ದ್ವೇಷ ಭಾಷಣಗಳು, ಮತ್ತೆ ಹಿಂದೆ ಯಾರನ್ನಾರು ಬಿಟ್ಟು ಭಾಷಣ ಮಾಡಿಸೋದು, ಇತ್ತೀಚೆಗೆ ಭಾಷಣಗಾರರು ತುಂಬ ಜಾಸ್ತಿ ಆಗಿದ್ದಾರೆ, ತಮಗೂ ಗೊತ್ತಿರುತ್ತೆ. ಸೊ ಇವರು ಎಲ್ಲ ಈ ತಮ್ಮ ಬುಕ್ಕನ್ನು ಓದಿದ್ರೆ ಬಹುಶಃ ಏನಾದರೂ ಅವ್ರ ತಲೆ ಒಳಗಡೆ ನಿಜವಾಗ್ಲೂ ಅವ್ರಿಗೆ ಬೇರೆಯವ್ರಿಗೆ ತೊಂದರೆ ಕೊಡಬಾರ್ದು, ಬೇರೆಯವ್ರನ್ನ ಸಾಯಿಸಿದ್ರೆ ಏನಾಗುತ್ತೆ, ಅಮಾಯಕರನ್ನ ಸಾಯಿಸಿದ್ರೆ ಏನಾಗುತ್ತೆ, ಅದರಲ್ಲೂ ಆ ಥರದವ್ರಿಗೆಲ್ಲ ಒಳ್ಳೇದಾಗ್ಬೋದು ನಿಮ್ಮ ಬುಕ್ ಓದಿದ್ರೆ. ಸೊ ನೀವು ಅವ್ರಿಗೆ ಎಲ್ಲರಿಗೂ ದಯವಿಟ್ಟು, ಏಕೆಂದರೆ ನಿಮಗೆ ಗೊತ್ತಿರುತ್ತೆ ಯಾರ್ಯಾರು ಮಾಡಿದ್ದಾರೆ ಅಂದ್ಬಿಟ್ಟು,
ಅವ್ರಿಗೆಲ್ಲ ಒಂದು ಬುಕ್ ಕಳಿಸ್ಕೊಡಿ. ಅಲ್ಲ, ನನ್ನ ಉದ್ದೇಶ ಅದೇ ಇರುವಂಥದ್ದು. ಯಾಕಂದ್ರೆ ತಾವು ಏನು ಹೇಳಿದ್ರಿ, ಈ ರೀತಿಯ ದ್ವೇಷ ಭಾಷಣ ಅಥವಾ ರಾಜಕೀಯ, ಅವರಿಗೆ ಅವ್ರು ಏನು ಮಾಡ್ತಾ ಇದ್ದಾರೆ ಎಂಬುದು ಬಹಳ ಕ್ಲಾರಿಟಿ ಇರುತ್ತೆ. ಅವ್ರಿಗೆ ಅಂತ ಮನಸ್ಥಿತಿ ಉಳ್ಳಂತಹ ಜನರ ಅಜೆಂಡಾವು ಕೂಡ ಬಹಳ ಸ್ಪಷ್ಟ. ಪುಸ್ತಕವನ್ನು ಓದಿ ಅವರು ಬದಲಾವಣೆ ಆಗ್ತಾರೆ ಎಂಬ ನಿರೀಕ್ಷೆ ನನ್ನಲ್ಲಂತೂ ಇಲ್ಲ. ಏನಕ್ಕೆ ಹೇಳಿದೆ ಅಂತ ಅಂದ್ರೆ, ಒಬ್ಬ ಮನುಷ್ಯ ಅವನು ಎಷ್ಟೇ ಕ್ರೂರಿಯಾಗಿರ್ಲಿ, ಅವನಿಗೊಂದು ಮನಸ್ಸಂತ ಇರುತ್ತೆ. ಆ ಹೃದಯ ಇದ್ರೆ, ಆ ಹೃದಯ ಇದ್ದಾಗ ಅವನು ಚೇಂಜ್ ಆಗ್ಲಿಕ್ಕೆ ಅಟ್ಲೀಸ್ಟ್ ಪ್ರಯತ್ನ ಪಡ್ತೇನೆ ಅನ್ನೋದು ನನ್ನ ಉದ್ದೇಶ ಅಷ್ಟೇ. ಪ್ರತಿಯೊಬ್ಬರಲ್ಲೂ ಆ ಹೃದಯ ಇದೆ. ಆ ಹೃದಯಕ್ಕೆ ಈ ನೋವುಗಳು ತಟ್ಟಬೇಕು. ಒಬ್ಬ ಹೃದಯ ಇದ್ದಂತಹ ಮನುಷ್ಯ ಯಾರು ಮತ್ತೊಬ್ಬರನ್ನು ಕೊಲೆ ಮಾಡೋದಕ್ಕೆ ಹೋಗೋದಿಲ್ಲ. ಯಾವ ಮನುಷ್ಯನಲ್ಲಿ ಮನುಷ್ಯತ್ವ ಇರುತ್ತೆ, ಮನುಷ್ಯತ್ವ ಇದ್ದಂಥವ್ರು, ಅದು ಹಿಂದೂ ಆಗಲಿ ಮುಸ್ಲಿಂ ಆಗಲಿ, ಮನುಷ್ಯತ್ವ ಇದ್ದಂಥವ್ರು ಮತ್ತೊಬ್ಬರ ಪ್ರಾಣದ ಜೊತೆ ಚೆಲ್ಲಾಟ ಆಡೋದಿಲ್ಲ, ಮತ್ತೊಂದು ಕುಟುಂಬವನ್ನು ಅನಾಥಗೊಳಿಸೋದಿಲ್ಲ, ಮತ್ತೊಂದು ತಾಯಿಯ ಕಣ್ಣೀರನ್ನು ಹಾಕೋದಕ್ಕೆ ಅವ್ರು ಬಯಸೋದಿಲ್ಲ, ಮಕ್ಕಳನ್ನ ಅನಾಥಗೊಳಿಸೋದಕ್ಕೆ ಬಯಸೋದಿಲ್ಲ. ನನ್ನ ಈ ಪುಸ್ತಕದ ಉದ್ದೇಶ ಕೂಡ ಅಷ್ಟೇ ಇರುವಂಥದ್ದು. ಯಾರು ಕೊಲೆ ಮಾಡ್ತಾರೆ ಧರ್ಮದ ಹೆಸರಲ್ಲಿ, ಅವರಿಗೆ ಈ ಪುಸ್ತಕ ಅಥವಾ ಈ ಕಣ್ಣೀರೇನಿದೆ, ಈ ಕುಟುಂಬಗಳ ಕಣ್ಣೀರೇನಿದೆ ಅದು ತಲುಪಬೇಕು. ಕನಿಷ್ಠ ಅವರು ಓದಿ ಅವರಲ್ಲಿ ಏನಾದರೂ ಮನ ಪರಿವರ್ತನೆ ಆದರೆ ಬಹುಶಃ ನಾವು ಇಷ್ಟೆಲ್ಲ ಪ್ರಯತ್ನ ಮಾಡ್ತಾ ಇರುವಂಥದ್ದು, ಅಥವಾ ಸೌಹಾರ್ದಕ್ಕಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಲವಾರು ಜನರು ಹೋರಾಟವನ್ನು ನಡೆಸ್ತಾ ಇದ್ದಾರೆ, ಪ್ರೀತಿಯನ್ನು ಬಿತ್ತುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ, ದ್ವೇಷವನ್ನು ಬದಲಾಯಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂತ ಅವರ ಪ್ರಯತ್ನಕ್ಕೆಲ್ಲ ಒಂದು ಫಲ ಸಿಕ್ಕಂತಾಗುತ್ತೆ. ಆದರೆ ರಾಜಕಾರಣಿಗಳು ಯಾರಿದ್ದಾರೆ ಅಥವಾ ಮತೀಯ ದ್ವೇಷವನ್ನು ಯಾರು ಬಿತ್ತಾ ಇದ್ದಾರೆ, ಅವರಿಗೆ ಅವರ ಅಜೆಂಡಾ ಬಹಳ ಸ್ಪಷ್ಟವಾಗಿ ಗೊತ್ತಿದೆ. ಅವರು ಯಾವ ರೀತಿ ಅಮಾಯಕ ಜನರನ್ನು ಅಥವಾ ಯುವಕರನ್ನು ಬಳಸ್ಕೊಂಡು ಅವರ ಮನಸ್ಸಿಗೆ ದ್ವೇಷವನ್ನು ಬಿತ್ತಿ ಮತ್ತೊಂದು ಸಮುದಾಯದ ವಿರುದ್ಧ ಎತ್ತಿ ಕಟ್ಟುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ನಿರಂತರವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೀತಾ ಬಂದಿದೆ. ಎಷ್ಟೋ ಜನರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಂತಹ ಮತೀಯ ವಾತಾವರಣವನ್ನು ಬದಲಾವಣೆ ಮಾಡೋದಕ್ಕೆ ಹಲವಾರು ಪ್ರಯತ್ನವನ್ನು ಮಾಡಿದ್ದಾರೆ. ಅದು ಇದೇನು ಮೊದಲ ಪ್ರಯತ್ನ ಅಲ್ಲ. ಸಾಕಷ್ಟು ಹೋರಾಟಗಳ ಮೂಲಕ, ಚಳುವಳಿಗಳ ಮೂಲಕ, ತಮ್ಮ ಭಾಷಣಗಳ ಮೂಲಕ ಸೌಹಾರ್ದ ಸಮಾಜವನ್ನು ನಿರ್ಮಾಣ ಮಾಡುವಂಥ ಪ್ರಯತ್ನ ನಡೆಸಿದ್ದಾರೆ. ಜನಸಾಮಾನ್ಯರ ನಡುವೆ ಕೂಡ ಇಲ್ಲಿ ಸೌಹಾರ್ದತೆ ಇದೆ, ಆದರೆ ಅದನ್ನು ವಿಭಜನೆ ಮಾಡುವಂತಹ ಪ್ರಯತ್ನಗಳು ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಆ ಕಾರಣದಿಂದ ಜಿಲ್ಲೆಯ ಪರಿಸ್ಥಿತಿ ಹೀಗಾಗಿರುವಂಥದ್ದು. ಬದಲಾವಣೆ ಆಗಬೇಕಾಗಿರೋದು ಅಲ್ಲಿ. ಜನರು ಬದಲಾವಣೆಯನ್ನು ಬಯಸಿದರೆ ಖಂಡಿತವಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಬದಲಾವಣೆ ಆಗುತ್ತೆ. ಯಾರು ದಕ್ಷಿಣ ಕನ್ನಡ ಜಿಲ್ಲೆಯ ರಾಜಕೀಯ ಇತಿಹಾಸವನ್ನು ಕೂಡ ನೋಡಿದ್ರೆ ಜನರು ಅಲ್ಲಿಯ ಅಲ್ಪಸಂಖ್ಯಾತರನ್ನು ಕೂಡ ಗೆಲ್ಲಿಸಿದ್ದಾರೆ. 2013 ಚುನಾವಣೆ ನೀವು ಗಮನಿಸಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವ ರೀತಿಯಲ್ಲಿ ಅಲ್ಪಸಂಖ್ಯಾತರು ಕೂಡ ಅಲ್ಲಿ ಗೆಲುವನ್ನು ಸಾಧಿಸಿದ್ದಾರೆ. ಅಲ್ಲಿ ಕೇವಲ ಅಲ್ಪಸಂಖ್ಯಾತರಿಗೆ ಒಂದು ಸಮುದಾಯದವರು ಮಾತ್ರ ಮತ ಹಾಕಿಲ್ಲ, ಎರಡೂ ಸಮುದಾಯದವರು ಮತ ಹಾಕಿದ್ದಾರೆ. ಸೊ ಜಿಲ್ಲೆಯ ಇತಿಹಾಸ ಹಾಗಿದೆ. ಜಿಲ್ಲೆಯಲ್ಲಿ ವ್ಯಾಪಾರ ವ್ಯವಹಾರಗಳು, ಇದು ಮೀನಿನ ವ್ಯಾಪಾರ ಇದೆ, ಮೊಗವೀರರು ಮತ್ತು ಮುಸ್ಲಿಮರು ಜೊತೆಗೂಡಿ ಮೀನಿನ ವ್ಯಾಪಾರ ಮಾಡಬೇಕು. ಕೊಂಕಣಿ ಸಮುದಾಯದವರು ಮತ್ತು ಬ್ಯಾರಿಗಳು ಕೂಡ ಜೊತೆಗೂಡಿ ವ್ಯವಹಾರವನ್ನು ಮಾಡ್ತಾ ಇದ್ರು. ಸೊ ಇಲ್ಲಿ ಬಂಟ ಸಮುದಾಯ ಇರ್ಬೋದು, ಮುಸ್ಲಿಂ ಸಮುದಾಯ ಇರ್ಬೋದು, ಮೊಗವೀರ ಸಮುದಾಯ ಇರ್ಬೋದು, ಅಥವಾ ಮುಸ್ಲಿಂ ಸಮುದಾಯ ಇರ್ಬೋದು, ಬಿಲ್ಲವ ಸಮುದಾಯ ಇರ್ಬೋದು, ಮುಸ್ಲಿಂ ಸಮುದಾಯ ಇರ್ಬೋದು, ಎಲ್ಲರೂ ಪರಸ್ಪರ ಜೊತೆಗೂಡಿಕೊಂಡು ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಕಟ್ಟಿರುವಂಥದ್ದು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬ್ಯಾಂಕಿಂಗ್ ಕ್ಷೇತ್ರ ಇರ್ಬೋದು, ಶಿಕ್ಷಣ ಕ್ಷೇತ್ರ ಇರ್ಬೋದು, ಎಲ್ಲದರಲ್ಲೂ ಮುಂದುವರೆದಂತಹ ಜಿಲ್ಲೆ ಅದು. ಆದರೆ ಮತೀಯವಾದ ಅಥವಾ ಮತೀಯ ರಾಜಕಾರಣ ಏನಿದೆ ಜಿಲ್ಲೆಯನ್ನು ಈ ಸ್ಥಿತಿಗೆ ತಂದಿಟ್ಟಿದೆ. ಇದಕ್ಕಾಗಿ ಅಮಾಯಕ ಕುಟುಂಬಗಳು ಕಣ್ಣೀರು ಹಾಕ್ತಾ ಇದ್ದಾವೆ. ಇದ್ರ ಬದಲಾವಣೆ ಆಗಬೇಕು. ತಾವು ಹೇಳಿದಾಗೆ ದ್ವೇಷ ಭಾಷಣವನ್ನು ಮಾಡಿಕೊಂಡು ಜನರನ್ನ ಪರಸ್ಪರ ಎತ್ತಿ ಕಟ್ಟಿಸೋದು ಇದೆಯಲ್ಲ, ಅದು ಬಹಳ ಸುಲಭ. ಆದರೆ ಆ ವಿಭಜನೆಯನ್ನ, ಆ ಗ್ಯಾಪನ್ನು ಫಿಲ್ ಮಾಡೋದು, ಅವರನ್ನು ಮತ್ತೆ ಒಟ್ಟುಗೂಡಿಸುವ ಕೆಲಸ ಇದೆಯಲ್ಲ, ಅದು ಬಹಳ ಕಷ್ಟ. ಮಾಡಬೇಕಾಗಿರೋದು ಅದು. ಎರಡೂ ಸಮುದಾಯದಲ್ಲಿ ಕೋಮುವಾದಿಗಳಿದ್ದಾರೆ, ಎರಡೂ ಸಮುದಾಯದಲ್ಲಿ ಈ ರೀತಿಯ ಸಂಘರ್ಷವನ್ನು ಸೃಷ್ಟಿಸುವಂತಹ ಜನರಿದ್ದಾರೆ. ಆ ಸಮುದಾಯದ ಪ್ರಜ್ಞಾವಂತರೇನಿದ್ದಾರೆ ಅವರು ಈ ಎರಡೂ ಸಮುದಾಯದ ಇಂತಹ ಮನಸ್ಥಿತಿಯ ಜನರನ್ನ ದೂರ ಇಡಬೇಕು. ಯಾವಾಗ ನನ್ನ ಸಮುದಾಯದಲ್ಲಿ ಮತೀಯ ಕಲಹಗಳನ್ನು ಸೃಷ್ಟಿಸುವಂತಹ ಮನಸ್ಥಿತಿಯ ಜನರಿದ್ದಾರೋ ಅವರನ್ನು ದೂರ ಇಟ್ಟು ನಾವು ಮತ್ತೊಂದು ಸಮುದಾಯ ಜೊತೆಗೆ ಬಹಳ ಪ್ರೀತಿ ವಿಶ್ವಾಸದಿಂದ ಇದ್ದಂತಹ ಸಂದರ್ಭದಲ್ಲಿ ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯ ವಾತಾವರಣ ಕಂಪ್ಲೀಟ್ ಆಗಿ ಬದಲಾವಣೆ ಆಗ್ಬಹುದು. ಆ ರೀತಿಯ ಇತಿಹಾಸ, ಆ ರೀತಿಯ ಸಂಸ್ಕೃತಿ ದಕ್ಷಿಣ ಕನ್ನಡ ಜಿಲ್ಲೆಗಿದೆ. ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಈ ರೀತಿ ಅರ್ಥ ಆದರೆ ಖಂಡಿತವಾಗಿ ಜಿಲ್ಲೆಯ ವಾತಾವರಣ ಬದಲಾವಣೆ ಆಗಬಹುದು ಎಂಬ ನಿರೀಕ್ಷೆ ನನ್ನಲ್ಲಿದೆ. ಓಕೆ. ಸೊ ನನಗೆ ಇನ್ನೊಂದು ಕ್ವಶನ್ ತಮಗೆ, ನೀವು ಇವಾಗ ಬುಕ್ ಬರೆಯೋದಕ್ಕಿಂತ ಮುಂಚೆ ಎಲ್ಲರೂ ಯಾರ್ಯಾರು ಸಮಸ್ಯೆ, ಯಾರ್ಯಾರು ಈ ಅವಘಡಕ್ಕೆ, ಈ ಒಂದು ಕೊಲೆ ಆಗಿರೋರ ಮನೆಯಲ್ಲಿ
ಬೇರೆ 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 ಎಲ್ಲರನ್ನೂ ಕಾಂಟ್ಯಾಕ್ಟ್ ಮಾಡ್ತೀರಾ. ಇಲ್ಲಿ ಮಕ್ಕಳನ್ನು ಕಳ್ಕೊಂಡಿರ್ತಾರೆ, ಇಲ್ಲ ತಮ್ಮನ ಕಳ್ಕೊಂಡಿರ್ತಾರೆ, ಇಲ್ಲ ಗಂಡನ ಕಳ್ಕೊಂಡಿರ್ತಾರೆ, ಸುಮಾರು ಜನ ಎಲ್ಲರನ್ನ ಮೀಟ್ ಮಾಡಿದ್ದಾರೆ, ಹೋಗಿ ಪರ್ಸನಲ್ ಆಗಿ ಮೀಟ್ ಮಾಡಿದ್ದಾರೆ. ಅವ್ರಿಗೇನಾದ್ರೂ ದ್ವೇಷ ಇದೆಯಾ, ಅಥವಾ ಬೇಡ ಆಗೋಯ್ತು ಒಂದು ಕೆಟ್ಟ ಗಳಿಗೆ ಏನೋ ಮುಗಿದೋಯ್ತು, ಸಮಾಧಾನ ಆಗಿರೋಣ, ನಮಗೆ ಅವ್ರು ಮಾಡಿದ್ದಾರೆ ನಾವು ಮಾಡಬೇಕು, ದ್ವೇಷ ತೀರಿಸ್ಕೋಬೇಕು, ಆ ಸೇಡನ್ನು ತೀರಿಸ್ಕೊಳ್ಳೋ ಮನಸ್ಥಿತಿ ಇದೆಯಾ ಅವ್ರಿಗೆ? ನೀವು ಮಾತಾಡ್ಸಿದ್ದೀರಲ್ಲ. ನನಗೆ ಬಹಳ ಕುತೂಹಲ ಅನಿಸಿದ್ದು ಇದೇ ವಿಚಾರ, ಮನಸ್ಸಿಗೆ ತಟ್ಟಿದ್ದು ಕೂಡ ಇದೇ ವಿಚಾರ. ಇಲ್ಲಿ ಒಬ್ಬ ಹಿಂದೂ ಮುಸ್ಲಿಂ ಬಲಿಯಾಯಿತು, ಅದಕ್ಕೆ ಒಂದು ಪ್ರತೀಕಾರಕ್ಕಾಗಿ ಮತ್ತೊಬ್ಬ ಹಿಂದೂ, ಅಥವಾ ಒಬ್ಬ ಹಿಂದೂ ಬಲಿಯಾಯಿತು, ಅಲ್ಲಿ ಪ್ರತೀಕಾರಕ್ಕಾಗಿ ಮತ್ತೊಂದು ಮುಸ್ಲಿಮು. ಇಲ್ಲಿ ಈ ರೀತಿಯ ಸಂಘಟನೆಗಳ ಜನರು ಅಥವಾ ಈ ರೀತಿಯ ಮನಸ್ಥಿತಿಯ ಜನರು ಪ್ರತೀಕಾರ ತೀರಿಸೋದಕ್ಕೆ ಬಹಳ ಜಿದ್ದಿಗೆ ಬಿದ್ದು, ಕಾಂಪಿಟಿಷನ್ಗೆ ಬಿದ್ದು ಪ್ರತೀಕಾರವನ್ನು ತೀರಿಸ್ಕೊಳ್ತಾರೆ. ಏನೋ ನಮ್ಮದೇ ನಾವೇ ಧರ್ಮ ರಕ್ಷಣೆ ಮಾಡುವಂತಹ ಹೊಣೆಯನ್ನು ಹೊತ್ತಿದ್ದೀವಿ, ದೇವರು ನಮಗೆ ಆ ಧರ್ಮ ರಕ್ಷಣೆ ಮಾಡುವ ಹೊಣೆಗಾರಿಕೆಯನ್ನು ಕೊಟ್ಟಿದ್ದಾರೆ, ನಾನು ಧರ್ಮ ರಕ್ಷಣೆ ಮಾಡಿದರೆ ಮಾತ್ರ ಎಲ್ಲವೂ ಸಮಸ್ಯೆಗೆ ಪರಿಹಾರ ಎಂಬಂತೆ ಒಂಥರ ಕಾಂಪಿಟಿಷನ್ಗೆ ಬಿದ್ದು ಮಾಡ್ತಾರೆ, ಆ ದ್ವೇಷವನ್ನು ಪಸರಿಸ್ತಾರೆ. ನನಗೆ ಬಹಳ ಕುತೂಹಲ ಇದ್ದಿದ್ದು ಆ ಕುಟುಂಬದ ಪರಿಸ್ಥಿತಿ ಹೇಗಿದೆ, ಆ ಕುಟುಂಬದ ಮನಸ್ಥಿತಿ ಹೇಗಿದೆ. ತಂದೆಯನ್ನು ಕಳ್ಕೊಂಡಂತಹ ಮಕ್ಕಳಲ್ಲಿ ಆ ತಂದೆಯನ್ನು ಕೊಂದಂತಹ ಆರೋಪಿಗಳೇನಿದ್ದಾರೆ ಅವರ ಸಮುದಾಯದ ಬಗ್ಗೆ ಅವರ ಒಪಿನಿಯನ್ ಹೇಗಿದೆ. ನಾನು ಪ್ರತಿಯೊಂದು ಕುಟುಂಬವನ್ನು ಭೇಟಿ ಮಾಡಿದಂಥ ಸಂದರ್ಭದಲ್ಲಿ, ಯಾಕೆಂದ್ರೆ ನೀವು ಒಂದೇ ಕುಟುಂಬ, ಹಿಂದೂ ಒಬ್ಬರನ್ನೇ ಮಾಡಲಿಲ್ಲ, ಇಲ್ಲ ಮುಸ್ಲಿಮನೇ ಒಬ್ಬರನ್ನೇ ಮಾಡಲಿಲ್ಲ, ನೀವು ಎಲ್ಲಾರನ್ನು ಮೀಟ್ ಮಾಡಿ ಖುದ್ದಾಗಿ ಹೋಗಿ ಅವ್ರ ಕಥೆಗಳೆಲ್ಲ ಕೇಳಿಸ್ಕೊಂಡು ಇದು ಮಾಡಿದ್ದೀರಿ. ಸೊ ಅದಕ್ಕೋಸ್ಕರ ಈ ಕ್ವಶನ್ ನಾನು ತಮ್ಮ ಕೇಳಿ. ಖಂಡಿತ, ಯಾಕಂದ್ರೆ ನಾನು ಪ್ರತಿಯೊಂದು ಮನೆಗೆ ಹೋದಾಗ, ಪ್ರತಿಯೊಂದು ಸಂತ್ರಸ್ತರ ಕುಟುಂಬವನ್ನು ಭೇಟಿ ಮಾಡಿದ ಸಂದರ್ಭದಲ್ಲಿ ಉದ್ದೇಶಪೂರ್ವಕವಾಗಿ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದೆ. ಓಕೆ, ಈಗ ನಿಮ್ಮ ಮಗನನ್ನು ಕೊಂದಂತಹ ಸಮುದಾಯದ ಆರೋಪಿಗಳೇನಿದ್ದಾರೆ, ಆ ಆರೋಪಿಗಳ ಸಮುದಾಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಿಮ್ಮ ಆರೋಪಿಗಳಿಗಷ್ಟೇ ಶಿಕ್ಷೆ ಆದರೆ ಸಾಕ, ಅಥವಾ ಆ ಸಮುದಾಯದ ಬಗ್ಗೆ ನಿಮ್ಮಲ್ಲಿ ಏನಾದರೂ ದ್ವೇಷ ಇದೆಯಾ, ಕೋಪ ಇದೆಯಾ, ಏನಿದೆ ಅಂತ ನಾನು ಉದ್ದೇಶಪೂರ್ವಕವಾಗಿ ಪ್ರಶ್ನೆಯನ್ನು ಕೇಳ್ತಾ ಇದ್ದೆ. ಬಹಳ ಖುಷಿಯ ವಿಚಾರ ಏನಂದರೆ, ನೆಮ್ಮದಿಯ ವಿಚಾರ ಏನಂದರೆ, ಈ ಸಂತ್ರಸ್ತ ಕುಟುಂಬಗಳೇನಿದಾವಲ್ಲ ಅವರ ಮನಸ್ಸಿನಲ್ಲಿ ದ್ವೇಷ ಇಲ್ಲ. ಇದು ನೀವು ಇತಿಹಾಸವನ್ನು ಕೂಡ ಗಮನಿಸಿದರೆ ಇಂಥ ಹಲವು ಉದಾಹರಣೆಗಳು ನಿಮಗೆ ಸಿಗ್ಬೋದು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾನು ಇಷ್ಟು ಸಂತ್ರಸ್ತ ಕುಟುಂಬಗಳನ್ನು ಭೇಟಿ ಮಾಡಿದ್ದೇನೆ, ಅವರ ಮನದಲ್ಲಿ ಮತ್ತೊಂದು ಸಮುದಾಯದ ಬಗ್ಗೆ ದ್ವೇಷ ಇಲ್ಲ. ಬದಲಾಗಿ ಅವರು ಹೇಳ್ತಾರೆ, ಇಲ್ಲಿ ಕೆಲವು ಕುಟುಂಬಗಳ ಉದಾಹರಣೆಯನ್ನು ನಾನು ಕೊಡ್ತೀನಿ. ಸೈಫಾನ್ ಅಂತ ಒಂದು ಒಬ್ಬ ಹುಡುಗನ ಕೊಲೆಯಾಗಿದೆ. ಆ ಹುಡುಗ ಕ್ಯಾಟ್ರಿಂಗ್ಗೆ ಹೋಗಿ ಬಂದಂಥ ಸಂದರ್ಭದಲ್ಲಿ ಅವನ ಮೇಲೆ ದಾಳಿ ಆಯಿತು, ಅವನನ್ನು ಕೊಂದರು. ರಾಜೇಶ್ ಕೋಟ್ಯಾನಿಗೆ ಕೊಲೆ ಪ್ರಕರಣಕ್ಕೆ ಪ್ರತಿಕಾರವಾಗಿ ಈ ದಾಳಿ ನಡೆಯಿತು. ಆ ಕುಟುಂಬವನ್ನು ಹೋಗಿ ಮಾತಾಡಿಸಿದೆ. ಆ ಕುಟುಂಬದಲ್ಲಿ ಆ ಮಾತನ್ನು ಕೇಳಿದೆ. ಓಕೆ, ನಿಮ್ಮ ಮಗನನ್ನ ಅಮಾಯಕ ಹುಡುಗನನ್ನ ಕೊಂದು ಹಾಕಿದ್ರು, ಆ ಕೊಂದು ಹಾಕಿದಂತಹ ಆರೋಪಿಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಮತ್ತು ಆ ಸಮುದಾಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ, ಅವ್ರ ಬಗ್ಗೆ ಏನಾದ್ರು ನಿಮಗೆ ದ್ವೇಷ ಇದೆಯಾ ಅಂತ. ಅವರ ತಾಯಿ ಕೊಟ್ಟಂತ ಉತ್ತರ ಏನಿದೆ, ನಾನು ಯಾಕೆ ಆ ಸಮುದಾಯವನ್ನು ದ್ವೇಷ ಮಾಡಬೇಕು, ನನ್ನ ಮಗನನ್ನು ಕೊಂದಂಥ ಆರೋಪಿಗಳಿಗೆ ಶಿಕ್ಷೆ ಆಗಬೇಕು ಕಾನೂನು ಪ್ರಕಾರ, ನಾನು ಅದನ್ನು ಬಯಸ್ತೀನಿ. ಆದರೆ ಆ ಸಮುದಾಯದ ಬಗ್ಗೆ ನಾನು ಯಾಕೆ ದ್ವೇಷ ಮಾಡಲಿ? ಆ ಸಮುದಾಯದ ಜೊತೆಗೆ ನಾನು ಪ್ರೀತಿಯಿಂದ ಇದ್ದೇನೆ. ಆ ಸೈಫಾನ್ ಏನು ಅವನ ಮೇಲೆ ದಾಳಿ ಆಯಿತು, ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಾ ಇದ್ದ ಸಂದರ್ಭದಲ್ಲಿ ಅವರಿಗೆ ರಕ್ತದ ಅವಶ್ಯಕತೆ ಇತ್ತು, 40 ಬಾಟಲ್ ರಕ್ತದ ಅವಶ್ಯಕತೆ ಇತ್ತು. ಆ ರಕ್ತವನ್ನು ಅಲ್ಲಿ ಅವರ ಸಂಬಂಧಿಕರು ಸ್ನೇಹಿತರೆಲ್ಲ ಕೊಟ್ಟರು, ಅಗತ್ಯ ಬೇಕಾದಂತಹ ರಕ್ತವನ್ನು. ಆದರೂ ಕೂಡ ಸಾಕಾಗಿಲ್ಲ. ಆ ಸಂದರ್ಭದಲ್ಲಿ ರಕ್ತ ಕೊಡೋದಕ್ಕೆ ಬಂದಿದ್ದು ಸುದೀಶ್ ಅಂತ. ಸೈಫಾನ್ ಯಾರ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ರು, ಆ ಅಂಗಡಿಯ ಮಾಲೀಕ ಸುದೀಶ್ ಬಂದು ಸೈಫಾನಿಗೆ ರಕ್ತ ಕೊಟ್ಟು ಅವರ ಜೀವ ಉಳಿಸುವಂತ ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ ಅಂತ. ಇದು ಕರಾವಳಿ. ಇಲ್ಲಿ ಕೊಲ್ಲುವಂತಹ ಕೈಗಳು ಒಂದು ಕಡೆಯಲ್ಲಿದ್ರೆ, ಆ ಜೀವವನ್ನು ಉಳಿಸುವಂತಹ ಕೈಗಳು ತುಂಬಾ ಇದಾವೆ. ಆ ರೀತಿಯ ವಾತಾವರಣ ಕರಾವಳಿಯಲ್ಲಿದೆ. ಇನ್ನೊಂದು ಉದಾಹರಣೆ ಕೊಡ್ತೀನಿ. ಬಶೀರು ಅವ್ರ ಮೇಲೆ ದಾಳಿ ಆಯಿತು. ಅವರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋದಂಥವರು ಶೇಖರ್ ಕುಲಾಲ್ ಊರಿನವರೇ ಬಶೀರು. ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಿ ಅವ್ರು ಎಷ್ಟು ಚಟಪಡಿಸ್ತಾ ಇದ್ರು ಅಂದ್ರೆ, ಒಮ್ಮೆ ಬದುಕುಳಿದ್ರೆ ಸಾಕು ಬಶೀರು, ಅವರು ಬದುಕುಳಿದ್ರೆ ನಾವೆಲ್ಲ ಜೊತೆಯಾಗಿ ಊಟ ಮಾಡೋಣ ಅಂತ ಅವ್ರ ಮಗನ ಹತ್ರ ಹೇಳ್ತಾ ಇದ್ರು. ಇವತ್ತಿಗೂ ಅವರಲ್ಲಿ ನೋವಿದೆ. ಅಯ್ಯೋ, ನಾನು ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದೀನಿ, ಅವರನ್ನು ಬಚಾವ್ ಮಾಡುವಂತ, ಅವರ ಪ್ರಾಣವನ್ನು ಉಳಿಸುವಂತ ಪ್ರಯತ್ನ ನಡೆಸಿದ್ದೀನಿ. ನನಗಿಂತ ಒಂದು 10 ನಿಮಿಷ ಮುಂಚೆ ಯಾರಾದ್ರೂ ಒಬ್ಬ ಬಂದು ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಿದ್ರೆ ಉಳಿತಾ ಇತ್ತು, ಆ ಜೀವ ಉಳಿತಾ ಇತ್ತು. ನನಗೆ ಆ ನೋವು ಇವತ್ತಿಗೂ ಕಾಡ್ತಾ ಇದೆ ಅಂತ ಶೇಖರ್ ಕುಲಾಲ್ ಹೇಳ್ತಾ ಇದ್ದಾರೆ. ಅದೇ ರೀತಿ ರೌಫ್, ಶರತ್ ಮಡಿವಾಳ ಅವರ ಹತ್ಯೆ ಆಯಿತು. ಶರತ್ ಮಡಿವಾಳ ಅವರ ಮೇಲೆ ದಾಳಿ ಮಾಡಿದಂಥ ಸಂದರ್ಭದಲ್ಲಿ
ಅಲ್ಲಿ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದಕ್ಕೆ ಯಾರು ಇರಲಿಲ್ಲ. ಸಡನ್ ಆಗಿ ರೌಫು ಮತ್ತು ಅವ್ರ ಜೊತೆಗೆ ಒಂದಿಬ್ರು ಯುವಕರು ಏನಿದ್ದಾರೆ ಅವರು ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು. ಅಲ್ಲಿ ಶರತ್ ಮಡಿವಾಳ ರಕ್ತದಲ್ಲಿ ಅವರ ಮೇಲೆ ದಾಳಿಯಾಗಿ ರಕ್ತ ಸೋರ್ತಾ ಇದೆ. ಆ ಸಂದರ್ಭದಲ್ಲಿ ಅವರನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗೋದಕ್ಕೆ ಯಾರೋ ಒಬ್ಬ ಆಟೋ ಇರಲಿ ಅಥವಾ ವಾಹನದವರು ಇರಲಿ ಯಾರು ನಿಲ್ಲಿಸ್ತಾ ಇರಲಿಲ್ಲ. ಯಾಕಂದ್ರೆ ಅವರಿಗೆ ಭಯ, ಏನೋ ಒಂದಾಯ್ತು, ಈ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರೆ ಏನಾಗ್ಬೋದು ಎಂಬ ಭಯ. ಕೊನೆಗೆ ರೌಫ್ ಅವರ ಹಳೆ ಒಂದು ಆಟೋ ಇತ್ತು, ರಿಕ್ಷಾ ಇತ್ತು, ಅದರಲ್ಲೇ ಅವರನ್ನ ಶರತ್ ಮಡಿವಾಳರನ್ನ ಆಸ್ಪತ್ರೆಗೆ ಅದೇ ರಿಕ್ಷಾದಲ್ಲಿ ಕರ್ಕೊಂಡು ಹೋದ್ರು. ಸೊ ಇಲ್ಲಿ ಈಗ ಹೇಳಿದೆ ಅಲ್ಲ, ಒಂದು ಕಡೆಯಲ್ಲಿ ಕೊಲ್ಲುವಂಥದ್ದು ಅಥವಾ ರಕ್ತ ಹರಿಸೋದಕ್ಕೆ ಒಂದಿಷ್ಟು ಕೈಗಳಿದಾವೆ, ಆದರೆ ಆ ರಕ್ತವನ್ನು ಆ ಜೀವವನ್ನು ಉಳಿಸೋದಕ್ಕೆ ಪ್ರಯತ್ನ ನಡೆಸುವಂತಹ ಕೈಗಳು ಕೂಡ ದೊಡ್ಡ ಪ್ರಮಾಣದಲ್ಲಿದ್ದಾವೆ. ಇದು ದಕ್ಷಿಣ ಕನ್ನಡ ಜಿಲ್ಲೆಯ ವಾತಾವರಣ. ಇದನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಬಹುಶಃ ನೀವು ಹೇಳ್ತಿರೋ ಪ್ರಕಾರ 10% ಪ್ರಾಣ ತೆಗೆಯೋರಿದ್ರೆ 90% ಪ್ರಾಣ ಉಳಿಸೋರಿದ್ದಾರೆ ಅನ್ಸುತ್ತೆ. ಹೌದು, 100% ಇದ್ದಾರೆ. ಈ 10% ವರ್ಗ ಏನಿದೆ ಇದನ್ನ ಒಂದು ಕರೆಕ್ಟ್ ದಾರಿಗೆ ತಂದ್ರೆ ಬಹುಶಃ ನಿಮ್ಮ ಕರಾವಳಿನಲ್ಲಿ ಯಾವುದೇ ತರ ಗಲಭೆನೂ ಇರಲ್ಲ, ಎಲ್ಲ ಪೀಸ್ಫುಲ್ ಆಗಿರ್ತಾರೆ ಅನ್ಸುತ್ತಲ್ಲ. ಖಂಡಿತ. ಯಾಕಂದ್ರೆ ಕರಾವಳಿಯಲ್ಲಿ ಅದರ ಇತಿಹಾಸನೇ ಹಾಗಿದೆ. ನಾನು ಹಿಂದೆ ವಿವರಣೆ ಕೊಟ್ಟೆ. ಕರಾವಳಿಯಲ್ಲಿ ಯಾವ ರೀತಿಯ ಸಂಸ್ಕೃತಿ ಇದೆ, ಕೂಡಿ ಬಾಳುವಂಥ ಸಂಸ್ಕೃತಿ ಯಾವ ರೀತಿಯಲ್ಲಿತ್ತು. ಕರಾವಳಿಯ ದೇವಸ್ಥಾನಗಳನ್ನ, ದರ್ಗಾಗಳನ್ನ, ಚರ್ಚ್ಗಳನ್ನ ನೀವು ಗಮನಿಸಬೇಕು. ಕರಾವಳಿಯಲ್ಲಿ ಹಲವಾರು ದೇವಸ್ಥಾನಗಳಿದ್ದಾವೆ. ಆ ದೇವಸ್ಥಾನಗಳು ಅಲ್ಲಿ ಮುಸ್ಲಿಮರು ದೇವಸ್ಥಾನ ಭೂತಾರಾಧನೆ ಏನಿದೆ ಆ ಸಂದರ್ಭದಲ್ಲಿ ಕೋಲಗಳು ನಡೀತಾ ಇರುವಂಥ ಸಂದರ್ಭದಲ್ಲಿ ಅಲ್ಲಿ ಮುಸ್ಲಿಮರು ಹೋಗ್ತಾರೆ. ಮುಸ್ಲಿಮರಿಗೆ ಅಲ್ಲಿ ಸ್ಥಳಕ್ಕೆ ಹೋದಂಥ ಮುಸ್ಲಿಮರಿಗೆ ವಿಶೇಷ ಗೌರವವನ್ನು ಕೊಡುತ್ತಾರೆ. ಆ ದೈವ ಏನಿದೆ ಅದು ವಿಶೇಷ ಗೌರವವನ್ನು ಕೊಡುತ್ತೆ. ದೈವದ ಭಂಡಾರ ಹೋಗುವಂಥ ಸಂದರ್ಭದಲ್ಲಿ ಮಸೀದಿ ಸಿಕ್ಕರೆ ಅಲ್ಲಿ ಎಳ್ನೀರನ್ನು ಕೊಟ್ಟು ಗೌರವಿಸುತ್ತೆ. ಅದೇ ರೀತಿಯಲ್ಲಿ ನಮ್ಮ ಮಂಗಳೂರಿನ ಕಮಿಷನರ್ ಆಫೀಸ್ ಏನಿದೆ, ಪೊಲೀಸ್ ಕಮಿಷನರ್ ಆಫೀಸ್ ಪಕ್ಕದಲ್ಲಿ ಒಂದು ದರ್ಗಾ ಇದೆ, ಸೈದಾನ್ ಬೀಬಿ ದರ್ಗಾ. ಅಲ್ಲಿ ಎಷ್ಟೋ ಸಂಖ್ಯೆಯಲ್ಲಿ ಹಿಂದೂಗಳು ಬರ್ತಾರೆ, ಅಲ್ಲಿ ಅವರು ಬೇಡ್ಕೊಳ್ತಾರೆ. ಇದು ಪರಂಪರೆ ದಕ್ಷಿಣ ಕನ್ನಡ ಜಿಲ್ಲೆಯ. ಹತ್ತೂರು ಚರ್ಚ್ ಇದೆ, ಅಲ್ಲಿ ಹಿಂದೂಗಳು ಹೋಗ್ತಾರೆ, ಮುಸ್ಲಿಮರು ಹೋಗ್ತಾರೆ. ಈ ರೀತಿ ಹಲವಾರು ದೇವಸ್ಥಾನಗಳು, ಉರುಸ್ಗಳು ಅಥವಾ ಜಾತ್ರೆಗಳಲ್ಲಿ ಹಿಂದೂ ಮುಸ್ಲಿಮರು ಜೊತೆಗೆ ಆಚರಣೆ ಮಾಡುವಂಥದ್ದು, ಜೊತೆಗೆ ಕೂಡಿ ಬಾಳುವಂಥದ್ದು, ಜೊತೆಗೆ ವ್ಯಾಪಾರ ಮಾಡುವಂಥದ್ದು, ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಪರಂಪರೆ. ಆ ಪರಂಪರೆಗೆ ಕೊಡಲಿ ಏಟು ಕೊಡ್ತಾ ಇರುವಂಥದ್ದು ಈ ರೀತಿಯ ಮತೀಯವಾದ. ಇದು ಕೆಲವರ ರಾಜಕೀಯ ಹಿತಾಸಕ್ತಿ. ಕೆಲವರಿಗೆ ರಾಜಕೀಯವಾಗಿ ಇದು ಬೇಕು. ರಾಜಕೀಯವಾಗಿ ಅಲ್ಲಿ ಗೆಲುವು ಸಾಧಿಸೋದಕ್ಕೆ ಮತ್ತೊಬ್ಬರ ಪ್ರಾಣ, ರಕ್ತ ಹರಿಬೇಕು, ಮತ್ತೊಬ್ಬರ ಪ್ರಾಣ ಹೋಗಬೇಕು. ಆದರೆ ಅದರ ಪರಿಣಾಮಗಳ ಬಗ್ಗೆ ಅವರು ಯೋಚನೆ ಮಾಡೋದಿಲ್ಲ. ಅವರಿಗೆ ಬೇಕಾಗಿರುವಂಥದ್ದು ಅಧಿಕಾರಕ್ಕಾಗಿ ಏನು ಬೇಕಾದರೂ ಮಾಡೋದಕ್ಕೆ ಅವರು ಸಿದ್ಧರಿದ್ದಾರೆ. ಅದಕ್ಕೆ ಒಂದಿಷ್ಟು ಪ್ರಾಣವನ್ನು ಬಲಿ ಕೊಡೋದಕ್ಕೆ ಸಿದ್ಧರಿದ್ದಾರೆ, ಒಂದಿಷ್ಟು ಜನ ಜೈಲಿಗೆ ಕಳಿಸೋದಕ್ಕೆ ಸಿದ್ಧರಿದ್ದಾರೆ. ಅಂತಿಮವಾಗಿ ಅಧಿಕಾರ ಸಿಗುತ್ತೆ. ಆದರೆ ಬಡವರು, ಶೋಷಿತರು, ಈ ಥರ ತಳ ಸಮುದಾಯದ ಜನರು ಏನಿದ್ದಾರೆ ಅವರು ಅನುಭವಿಸುವಂತಹ ನೋವು ಅವರಿಗೆ ಅರ್ಥ ಆಗೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದದ್ದು, ದ್ವೇಷ ಭಾಷಣವನ್ನು ಮಾಡುವಂಥವರು ಇದನ್ನು ಈ ರೀತಿಯ ವಿಚಾರಗಳನ್ನು ತಿಳ್ಕೊಂಡು ಬದಲಾವಣೆ ಆಗ್ತಾರೆ ಅಂತ ನನಗೆ ನಿರೀಕ್ಷೆ ಇಲ್ಲ. ಆದರೆ ಯಾರೆಲ್ಲ ಅವರ ದ್ವೇಷ ಭಾಷಣವನ್ನು ಕೇಳಿಕೊಂಡು ತಲವಾರು ಅಥವಾ ಮಚ್ಚನ್ನು ಹಿಡ್ಕೊಂಡು ಮತ್ತೊಂದು ಸಮುದಾಯದ ಜನರನ್ನು ಕೊಲ್ಲೋದಕ್ಕೆ ಹೋಗ್ತಾರಲ್ಲ, ಅವರಿಗೆ ಇದು ಅರ್ಥ ಆಗಬೇಕು. ಆ ಕಾಳಾಳುಗಳೇನಿದ್ದಾರೆ ಅವರಿಗೆ ಅವ್ರು ಕನಿಷ್ಠ ಓದಬೇಕು. ಅವರಿಗೆ ಓದಿ, ಅಯ್ಯೋ ನಾನು ಕೊಂದಂತಹ ವ್ಯಕ್ತಿಯ ಕುಟುಂಬ ಇಷ್ಟೆಲ್ಲ ನೋವು ಅನುಭವಿಸ್ತಾ ಇದೆಯಲ್ಲ, ಆದರೂ ಕೂಡ ನಮ್ಮ ಮತ್ತೊಂದು ಸಮುದಾಯದ ಬಗ್ಗೆ ಅವರಿಗೆ ದ್ವೇಷ ಇಲ್ಲಲ್ಲ, ಅವರಲ್ಲಿ ಇನ್ನೂ ಕೂಡ ಆ ಪ್ರೀತಿ ಕಾಣಿಸ್ತಾ ಇದೆಯಲ್ಲ, ಹೀಗಿರುವಾಗ ನಾನು ಕೊಲೆ ಮಾಡೋದ್ರಿಂದ ಯಾವ ರೀತಿಯ ಧರ್ಮ ರಕ್ಷಣೆ ಸಾಧ್ಯ ನನ್ನಿಂದ ಅಂತ ಕನಿಷ್ಠ ಅವರಿಗೆ ಅರ್ಥ ಆದರೆ ಜಿಲ್ಲೆಯ ವಾತಾವರಣ ಬದಲಾವಣೆ ಆಗ್ಬೋದು. ಬಹುಶಃ ಆಗಲೇಬೇಕಿದು. ಇದು ನಾನು ಈ ಪುಸ್ತಕ ಬರೆದಂಥ ಉದ್ದೇಶ. ಒಂದು ವೇಳೆ ಆದರೆ ಅದಕ್ಕಿಂತ ದೊಡ್ಡ ಬದಲಾವಣೆ ಅಥವಾ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಭಿನ್ನವಾದಂತಹ ವಾತಾವರಣ ಸೃಷ್ಟಿಯಾಗೋದ್ರಲ್ಲಿ ಸಂಶಯ ಇಲ್ಲ. ಬಹುಶಃ ಈ ಏನು ಹೇಳಿದ್ರಿ, ಯಾರು ಈಗ ಸಫರ್ ಆಗ್ತಾ ಇದ್ದಾರೆ ಇವ್ರುಗಳಿಂದ, ಈ ಕಿಡಿಗೇಡಿಗಳು ಮಾಡಿರೋ ಕೃತ್ಯಗಳಿಂದ ಕೆಲವೊಂದು ಫ್ಯಾಮಿಲಿಗಳು, ಅವ್ರನ್ನ ಮಾತಾಡ್ಸಿದ್ರೆ ಬಹುಶಃ ಈ ಕಿಡಿಗೇಡಿಗಳಿಗೆ ಯಾರು ಮಾಡಿದ್ರು ಈ ಹಿಂದೆ ಈ ಥರ ಕೊಲೆಗಳಾಗಲಿ, ಬೇರೆ ದ್ವೇಷ ಭಾಷಣಗಳಾಗಲಿ, ಈ ಥರ ಆಕ್ಟಿವಿಟೀಸ್ ಮಾಡ್ತಾ ಇದ್ದಾರಲ್ಲ, ಅವರು ಒಂದೊಂದು ಸಲ ಅವ್ರವ್ರ ಮನೆಗಳಿಗೆ ಹೋಗಿ, ಅವ್ರಿಗೆ ಯಾರು ಇಷ್ಟ ಆಗುತ್ತೋ ಅವ್ರ ಮನೆಗಳಿಗೆ ಹೋಗಿ ಅವ್ರನ್ನ ಮಾತಾಡ್ಸ್ಕೊಂಡು ಬಂದರೆ ಬಹುಶಃ ಈ ಕೆಲಸಕ್ಕೆ ಕೈ ಹಾಕ್ಲಿಕ್ಕೂ ಸದ್ಯ ಹೋಗಲ್ಲ ಅನ್ಸುತ್ತೆ. ಹೌದು, 100%. ನಾನು ಅದನ್ನು ಹೇಳಿದ್ನಲ್ಲ, ಕೊಲೆಯಾದಂತಹ ವ್ಯಕ್ತಿಯ ಕುಟುಂಬದಲ್ಲಿ ದ್ವೇಷ ಇಲ್ಲ. ಅವರು ಅದನ್ನೇ ಹೇಳ್ತಾ ಇರೋದು, ಆರೋಪಿಗಳಿಗೆ ಶಿಕ್ಷೆ ಆಗಲಿ, ಕಾನೂನು ಪ್ರಕಾರ ಅವ್ರು ಏನು ಬಯಸ್ತಾರೆ, ಕಾನೂನು ಪ್ರಕಾರ ಏನು ಆಗಬೇಕು ಅದು ಆಗಲಿ. ಆದರೆ ಇಲ್ಲಿ ಆಗ್ತಾ ಇಲ್ಲ, ಅದು ಸಮಸ್ಯೆ. ಕಾನೂನು ಪ್ರಕಾರ ಏನು ಆರೋಪಿಗಳಿಗೆ ಶಿಕ್ಷೆ ಆಗಬೇಕು, ಬಹುತೇಕ ಆರೋಪಿಗಳು ಕಾನೂನಿನ ಕುಡಿಕೆಯಿಂದ ಪಾರಾಗಿ ಹೊರಗಡೆ ಬಂದಿದ್ದಾರೆ, ಆರಾಮಾಗಿ ಹೊರಗಡೆ ಹೋಗ್ತಾ ಇದ್ದಾರೆ.
ಈಗ ಕಾನೂನು ಏನಾಗಿದೆ ಅಂತಂದ್ರೆ, ಅದು ಕಾನೂನು ಸಮಸ್ಯೆ ಅಂತ ನಾನು ಹೇಳಲಿಕ್ಕಿಲ್ಲ, ಇಲ್ಲ ಯಾರು ಇನ್ಫ್ಲೂಯೆನ್ಸ್ ಅಂತಾನು ನಾನು ಹೇಳಕ್ಕಿಲ್ಲ. ಇನ್ಫ್ಲೂಯೆನ್ಸ್ ಮಾಡಿದ ತಕ್ಷಣ ಕೋರ್ಟಿನಲ್ಲೆಲ್ಲ ಇವ್ರಿಗೆಲ್ಲ ಬೇಲ್ ಸಿಗುತ್ತೆ, ಆರಾಮಾಗಿ ಹೊರಗಡೆ ಬರ್ತಾರೆ 3 ತಿಂಗಳು 6 ತಿಂಗಳು ಬಿಟ್ಕೊಂಡು. ಈ ಕೆಲವೊಂದು ಜುಡಿಷಿಯರಿ ನಾನು ಹೇಳ್ತಾ ಇರೋದು, ಯಾಕಂದ್ರೆ ಜುಡಿಷಿಯರಿ ಬಗ್ಗೆ ನಾವು ತುಂಬಾ ಮಾತಾಡ್ಲಿಕ್ಕೆ ಆಗಲ್ಲ. ಓಕೆ, ಜುಡಿಷಿಯರಿ ಅದೊಂದು ಗೌರವ ಇದೆ, ವಿ ರೆಸ್ಪೆಕ್ಟ್ ದಟ್. ಇವತ್ತು ರೆಸ್ಪೆಕ್ಟ್ ಮಾಡಬೇಕು, ನಾಳೆ ರೆಸ್ಪೆಕ್ಟ್ ಮಾಡಲೇಬೇಕು ನಾವು. ಬಟ್ ಕೆಲವೊಂದು ವ್ಯಕ್ತಿಗಳು ಆ ಹಿಂದೆ ನಿಂತ್ಕೊಂಡು ಯಾರು ಪ್ರೋತ್ಸಾಹ ಕೊಟ್ಟಿರ್ತಾರೆ ಈ ತರದಕ್ಕೆಲ್ಲ ಆಕ್ಟಿವಿಟೀಸ್ ಮಾಡ್ಲಿಕ್ಕೆ, ಅವರೇ ಹೋಗ್ತಾರೆ, ಏನೋ ಮಾಡಿ ಬಿಡಿಸ್ಕೊಂಡ್ ಬರ್ತಾರೆ. ಅವ್ರು ಬಂದು ರಾಜಾರೋಷವಾಗಿ ಇರ್ತಾರೆ. ಆಮೇಲೆ ಹೋಗ್ಬೇಕಂದ್ರೆ ಅವ್ನಿಗೇನು ಹಿನ್ನೆಲೆ ಇರಲ್ಲ, ಜೈಲಿಗೆ ಹೋಗ್ಬೇಕಂದ್ರೆ ಈ ತರ ಕೃತ್ಯ ಮಾಡಿ ಬಂದಾದ್ಮೇಲೆ ಅವನಿಗೆ ಬೇರೆ ತರ ಆಕ್ಟಿವಿಟೀಸು, ಬೇರೆ ತರ ಅವನ ಲೆವೆಲ್ಲೇ ಚೇಂಜ್ ಆಗಿರುತ್ತೆ. ಬಹುಶಃ ನಿಮ್ಗೆ ಸುಮಾರು ಜನ ಸಿಗುತ್ತಾರೆ, ನಿಮ್ಮ ಏನೇ ಒಂದು ಈ ರಿಸರ್ಚ್ ಮಾಡಿದ್ದೀರಾ, ನೀವು ಎಲ್ಲರನ್ನೂ ಮಾತಾಡ್ಸಿದ್ದೀರಾ, ಆ ಟೈಮ್ನ ಸುಮಾರು ಜನ ಸಿಗುತ್ತಾರೆ. ಸೊ ಇಲ್ಲಿ ಜುಡಿಷಿಯರಿ ಸರಿನಾ ರಾಂಗ ಅನ್ನೋದಕ್ಕಿಂತ ಈ ಹಿಂದೆ ಇದಾರಲ್ಲ, ಈ ಕೃತ್ಯಗಳಿಗೆಲ್ಲ ಒಂದು ಬೆಂಬಲ ಕೊಡ್ತಾ ಬಂದಿದ್ದಾರಲ್ಲ, ಇವ್ರು ಎಷ್ಟು ಸಪೋರ್ಟ್ ಮಾಡ್ತಾರೆ ಅವ್ರಗಳಿಗೆ. ಒಂದು ವಿಚಾರ ನಾವು ಗಮನಿಸಬೇಕಾಗುತ್ತೆ. ಈ ಯಾವುದೇ ಒಂದು ಕೊಲೆ ಪ್ರಕರಣ ಇರ್ಬೋದು, ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆದರೆ ಅಂಥವ್ರು ಮತ್ತೊಮ್ಮೆ ಇಂತಹ ಕೃತ್ಯಗಳಿಗೆ ಕೈ ಹಾಕೋದಕ್ಕೆ ಹೋಗೋದಿಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಮದ್ಯ ಕಾರಣಕ್ಕಾಗಿ ನಡೆದಂತಹ ಕೊಲೆ ಪ್ರಕರಣಗಳಲ್ಲಿ ಯಾರೆಲ್ಲ ಜೈಲು ಸೇರಿದ್ದಾರೋ 3-4 ತಿಂಗಳಲ್ಲಿ ಜಾಮೀನು ಪಡೆದು ಹೊರಗಡೆ ಬರ್ತಾರೆ. ಹೊರಗಡೆ ಬಂದ ನಂತರ ಅವರು ಅವರಿಗೆ ವಲಯದಲ್ಲಿ ಸ್ಟಾರ್ಸ್ ಅವರು ಒಂದು ಹೀರೋ ಪಟ್ಟ ಸಿಗುತ್ತೆ. ಮತ್ತೆ ಎದೆ ಉಬ್ಬಿಸಿ ಅವರು ಹೇಳ್ಕೊಳ್ತಾರೆ, ಹೌದು ನಾನು ಕೊಲೆ ಮಾಡಿದ್ದೇನೆ, ಧರ್ಮ ರಕ್ಷಣೆ ಮಾಡಿದ್ದೇನೆ, ಇಂತಹ ವ್ಯಕ್ತಿಯನ್ನು ನಾನು ಕೊಲೆ ಮಾಡಿದ್ದೇನೆ ಅಂತ ಎದೆ ಉಬ್ಬಿಸಿ ಹೇಳ್ಕೊಳ್ತಾರೆ. ಅವರಿಗೆ ಮತ್ತಷ್ಟು ಕೊಲೆ ಮಾಡುವಂತಹ ಅಥವಾ ಆ ರೀತಿಯ ಕೃತ್ಯಗಳನ್ನು ಮಾಡುವಂತಹ ಒಂದು ಪ್ರೇರೇಪಣೆ, ಮತ್ತಷ್ಟು ಒಂದು ಹುಡುಗರ ಟೀಮ್ ಅನ್ನು ಕಟ್ಕೊಂಡು ಈ ಕಮ್ಯುನಲ್ ಆಕ್ಟಿವಿಟೀಸ್ ಅಲ್ಲಿ ಭಾಗಿಯಾಗುವಂತಹ ಒಂದು ಪ್ರೇರೇಪಣೆ ಸಿಗ್ತಾ ಇದೆ. ಅವರಿಗೆ ಕಾನೂನಲ್ಲಿ ಶಿಕ್ಷೆ ಕೊಡಿಸುವ ಬದಲಾಗಿ ಅವರಿಗೆ ಕಾನೂನಿನ ರಕ್ಷಣೆ ಕೊಡೋದಕ್ಕೆ, ಅವರಿಗೆ ಜಾಮೀನು ಕೊಡೋದಕ್ಕೆ ಒಂದಿಷ್ಟು ತಂಡಗಳು ಕೂಡ ಅಲ್ಲಿ ಕೆಲಸ ಮಾಡುತ್ತೆ. ಅವರಿಗೆ ಹಣಕಾಸು ವ್ಯವಸ್ಥೆ ಏನು ಮಾಡಬೇಕು ಅಥವಾ ಶೆಲ್ಟರ್ ಏನು ಕೊಡಬೇಕು ಅದಕ್ಕೂ ಕೂಡ ಒಂದಿಷ್ಟು ತಂಡಗಳ ವ್ಯವಸ್ಥೆ ಅಲ್ಲಿ ಕೆಲಸ ಮಾಡುತ್ತೆ. ಸೊ ಇದೆಲ್ಲವೂ ಕೂಡ ಬಹಳ ವ್ಯವಸ್ಥಿತವಾಗಿ ಮಾಡಲಾಗುತ್ತೆ. ಹಲವಾರು ಪ್ರಕರಣಗಳಲ್ಲಿ ನಾವು ಆ ಸಂತ್ರಸ್ತ ಕುಟುಂಬವನ್ನು ಭೇಟಿ ಮಾಡಿದ ಸಂದರ್ಭದಲ್ಲಿ ಅವರು ಅದನ್ನೇ ಹೇಳೋದು, ಓಕೆ ನನ್ನ ಮಗನನ್ನ ಕೊಲೆ ಮಾಡಿದ್ರು, ಕೊಲೆ ಮಾಡಿದಂತಹ ವ್ಯಕ್ತಿಗಳು 4 ತಿಂಗಳಲ್ಲಿ ಜೈಲಿಂದ ಹೊರಗಡೆ ಬಂದಿದ್ದಾರೆ, 5-6 ತಿಂಗಳಲ್ಲಿ ಜೈಲಿಂದ ಹೊರಗಡೆ ಬಂದಿದ್ದಾರೆ. ನಮ್ಮ ಎದುರೇ ಅವರು ಎದೆ ಉಬ್ಬಿಸಿ ಹೋಗ್ತಾರೆ. ನಾವು ಮತ್ತೆ ಯಾವ ನಿರೀಕ್ಷೆಯನ್ನು ಇಟ್ಕೊಳ್ಬಹುದು? ನಾವು ಕನಿಷ್ಠವಾಗಿ ಸರ್ಕಾರದ ಪರಿಹಾರ ಏನು ಕೊಡುತ್ತೋ ನಾವು ಪರಿಹಾರಕ್ಕೆ ನಾವೇನು ನಿರೀಕ್ಷೆಯನ್ನು ಇಟ್ಕೊಂಡಿಲ್ಲ. ಬದಲಾಗಿ ನಮ್ಮವರನ್ನು ಕೊಂದ, ನಮ್ಮ ಮನೆಯ ಮಗನನ್ನು ಕೊಂದಂತಹ ವ್ಯಕ್ತಿಯ ಆರೋಪಿಗಳೇನಿದ್ದಾರೆ ಅವರಿಗೆ ಕನಿಷ್ಠ ಶಿಕ್ಷೆ ಆಗಲಿ. ಕೇವಲ 2 ಪ್ರಕರಣಗಳಲ್ಲಿ ಜೀವಾವಧಿ ಶಿಕ್ಷೆ ಆಗಿದೆ. ರಾಜೀವ್ ಕೋಟ್ಯಾನ್ ಅಥವಾ ರಾಜೇಶ್ ಕೋಟ್ಯಾನ್ ಪ್ರಕರಣದಲ್ಲಿ ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆ ಆಗಿದೆ. ನಾಸಿರ್ ಸಜೀಪರ್ ಪ್ರಕರಣದಲ್ಲಿ ಆರೋಪಿಗಳಿಗೆ ಶಿಕ್ಷೆ ಆಗಿತ್ತು, ಅದು ಹೈಕೋರ್ಟ್ ನಲ್ಲಿ ಸ್ಟೇ ಆಯಿತು. ಉಳಿದಂತೆ ಯಾವುದೇ ಪ್ರಕರಣಗಳಲ್ಲೂ ಕೂಡ ಆರೋಪಿಗಳಿಗೆ ಶಿಕ್ಷೆ ಆಗಿಲ್ಲ. ಅವರು ಜಾಮೀನಿನ ಮೇಲೆ ಹೊರಗಡೆ ಬಂದಿದ್ದಾರೆ. ಮತ್ತೊಂದು ಪ್ರಕರಣಗಳಲ್ಲೂ ಕೂಡ ಭಾಗಿಯಾಗ್ತಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಸ್ಟೇಟಸ್ಗಳನ್ನು ಹಾಕೊಳ್ತಾರೆ, ನಾವು ಕೂಡ ಪ್ರತಿಕಾರಕ್ಕೆ ಸಿದ್ಧ, ಮತ್ತೊಂದು ಪ್ರತಿಕಾರಕ್ಕೆ ಸಿದ್ಧ ಅಂತ ಹೇಳ್ಕೊಳ್ತಾರೆ. ಇವುಗಳೆಲ್ಲವೂ ಕೂಡ ಸಂತ್ರಸ್ತ ಕುಟುಂಬ ಏನಿದೆ ಅದನ್ನು ಮತ್ತಷ್ಟು ಬಾಧಿಸ್ತಾ ಇದೆ. ಆ ಕಾರಣಕ್ಕೆ ಅವರ ಹತ್ರ ಮಾತಾಡುವಾಗ ಆ ನೋವುಗಳನ್ನು ತೋಡಿಕೊಳ್ತಾ ಇದ್ದಾರೆ. ಆ ತಾಯಿ ತನ್ನ ಗಂಡನನ್ನ ಕಳ್ಕೊಂಡಂತ ಪತ್ನಿ ಏನಿದ್ದಾರೆ, ಹೆಣ್ಣು ಮಗಳು ಏನಿದ್ದಾರೆ, ಅವರ ಮುಂದೆನೆ ಆರೋಪಿ ನಡ್ಕೊಂಡು ಹೋಗ್ತಾ ಇರುವಾಗ ಆ ಮಕ್ಕಳಲ್ಲಿ ಅವರು ನೋವು ತೋಡ್ಕೊಳ್ಳುವಂಥದ್ದು ಕೂಡ ನಾನು ಉಲ್ಲೇಖ ಮಾಡಿದ್ದೇನೆ. ನೋಡಪ್ಪ, ನಿನ್ನ ಅಪ್ಪನನ್ನು ಕೊಂದಂತಹ ವ್ಯಕ್ತಿ ನಮ್ಮ ಕಣ್ಣೆದುರು ನಡ್ಕೊಂಡು ಹೋಗ್ತಾ ಇದ್ದಾನಲ್ಲ, ಅವ್ರಿಗೆ ಶಿಕ್ಷೆ ಆಗಿಲ್ಲಲ್ಲ. ಹೀಗಿರುವಾಗ ಆ ತಾಯಿಯ ಮನಸ್ಥಿತಿ ಏನಾಗಬೇಕು? ಇದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೀತಾ ಇರುವಂತದ್ದು. ಇತ್ತೀಚಿನ ದಿನಗಳಲ್ಲಿ ಪೊಲೀಸಿಂಗ್ ಚೂರು ಸ್ಟ್ರಾಂಗ್ ಆಗ್ತಾ ಇದೆ. ನನಗೆ ಇನ್ನೊಂದು ಅನಿಸಿದ್ದು ಇರ್ಷಾದ್ ಅವರೇ, ರಾಜಕೀಯ ವ್ಯಕ್ತಿಗಳು ಒಬ್ಬ MLA ಆದ್ರೆ ಪರವಾಗಿಲ್ಲ, ನೀವು ಬುಕ್ಕಲ್ಲೂ ಕೂಡ ಬರೆದಿದ್ದೀರ, ಒಬ್ಬ MLA ಆದ್ರೆ ಪರವಾಗಿಲ್ಲ, ಅವನ ಕ್ಷೇತ್ರದಲ್ಲಿ ಏನೋ ಇನ್ಸಿಡೆಂಟ್ ಆಗಿತ್ತು, ಅವ್ನ ಮನೆಗೆ ಮಾತ್ರ ಹೋಗ್ಬೇಕು. ಈ ರಾಜಕೀಯ ವ್ಯಕ್ತಿಗಳು ಅಂತ ಕರ್ಸ್ಕೊಂತ ಇರೋದು 2 ಮರ್ಡರ್ ಆಗುತ್ತೆ ಅಟ್ ಅ ಟೈಮ್. 10 days ಅಷ್ಟೇ, ಒಂದು ಮಂತ್ ಒಳಗಡೆನೆ ಹೆಚ್ಚು ಬಹುಶಃ ಆಗಿರುತ್ತೆ, ಹೆಚ್ಚು ಕಡಿಮೆ ಇಲ್ಲ, ಅದು ಕಡಿಮೆ ಅನ್ಸುತ್ತೆ ಬಹುಶಃ. ಓಕೆ, ಟೈಮ್ ನಮ್ಗೆ ಕರೆಕ್ಟ್ ಆಗಿ ಗೊತ್ತಿರದೇ ಇರೋದ್ರಿಂದ. ನಮ್ಮ ರಾಜ್ಯದ CM ಅವಾಗ ಬಸವರಾಜ ಬೊಮ್ಮಾಯಿ ಇರ್ತಾರೆ. ಆದ್ರೆ ಒಂದು ಮನೆಗೆ ಹೋಗ್ತಾರೆ ಒಬ್ಬ ಕಲೆ ಆದ್ಮನಿಗೆ, ಅದೇ ಇನ್ನೊಂದು ಮುಸ್ಲಿಂ ಮನೆಗೆ ಹೋಗಲ್ಲ. ಇದು ರಾಜಕೀಯ ಯಾವ ತರ ನೀವು ಅನಾಲಿಸಿಸ್ ಮಾಡ್ತೀರಾ ಇದ್ರ ಬಗ್ಗೆ? ಈಗ
ಈಗ ನಾ ಇದರಲ್ಲಿ ಒಂದು ಟಾಪಿಕ್ ಬರ್ತಿದ್ದೀನಿ, ಮಸೂದ್ ಸಾವಿನಲ್ಲೂ ಮರೆಯಾದ ರಾಜಧರ್ಮ ಅಂತ. ಇಲ್ಲಿ 2 ಕೊಲೆ ಪ್ರಕರಣಗಳಿದಾವೆ. ಒಂದು ಮಸೂದ್, ಅದು ನಡೆದಿರುವಂತದ್ದು 2003 ಸೆಪ್ಟೆಂಬರ್ 13ರಂದು. ಇದರ ಕೆಲ ದಿನಗಳಲ್ಲಿ ಮತ್ತೊಂದು ಇದಕ್ಕೆ ಪ್ರತಿಕಾರವಾಗಿ ಮತ್ತೊಂದು ಕೊಲೆ ಪ್ರಕರಣ ಆಗುತ್ತೆ. ಅದು ಪ್ರವೀಣ್ ನೆಟ್ಟಾರ್, ಅಮರ ಸುಳ್ಯದ ಬೆಳ್ಳಾರಿಯಲ್ಲಿ ಬರಿದಾದ ಸೌಹಾರ್ದದ ಅಂತ ಒಂದು ಟಾಪಿಕ್ ಹೆಡ್ಲೈನ್ ಕೊಟ್ಟು ಒಂದು ಆರ್ಟಿಕಲ್ ಬರೆದಿದೆ. ಸೊ ಈ 2 ಕೊಲೆ ಪ್ರಕರಣ ನಾವು ಗಮನಿಸಬೇಕಾಗುತ್ತೆ. ಸುಳ್ಯ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಳ್ಯ ತಾಲೂಕಿನಲ್ಲಿ ನಡೆದಂತಹ 2 ಘಟನೆ, ಕೆಲವೇ ದಿನಗಳ ಅಂತರದಲ್ಲಿ ನಡೆದಂತಹ ಘಟನೆ. ಬಸವರಾಜ ಬೊಮ್ಮಾಯಿ ಅವರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ. ಯಾವುದೇ ಪಕ್ಷ ಇರಲಿ, ಒಬ್ಬ ಮುಖ್ಯಮಂತ್ರಿ ಆದ ನಂತರ ಸರ್ಕಾರಕ್ಕೆ ಒಂದು ತನ್ನದೇ ಆದಂತಹ ರಾಜಧರ್ಮ ಅಂತ ಇರುತ್ತೆ. ಅದರಲ್ಲಿ ಯಾವುದೇ ಸಮುದಾಯದವರು ಇರ್ಬೋದು, ಅದು ಹಿಂದೂ ಆಗಿರ್ಬೋದು, ಮುಸ್ಲಿಂ ಆಗಿರ್ಬೋದು, ಕ್ರಿಶ್ಚಿಯನ್ ಆಗಿರ್ಬೋದು, ಸರ್ಕಾರಕ್ಕೆ ಅವರು ಪ್ರಜೆಗಳು, ಮುಖ್ಯಮಂತ್ರಿಗಳಿಗೆ ಅವರು ಪ್ರಜೆಗಳು, ಈ ನಾಡಿನ ಪ್ರಜೆಗಳು. ಎಲ್ಲರನ್ನೂ ಸರಿಸಮಾನವಾಗಿ ನೋಡ್ಬೇಕಾಗಿರುವಂತದ್ದು ಸರ್ಕಾರದ ಕರ್ತವ್ಯ, ಮುಖ್ಯಮಂತ್ರಿಯ ಕರ್ತವ್ಯ, ಅಥವಾ ಸಚಿವರಾಗಿರ್ಬೋದು, ಯಾರು ಅವರ ಕರ್ತವ್ಯ, ಜನಪ್ರತಿನಿಧಿಗಳ ಕರ್ತವ್ಯ. ಅಲ್ಲಿ ರಾಜಕೀಯ ಅಲ್ಲ, ಪಕ್ಷ ಬೇರೆ, ಸರ್ಕಾರ ಬೇರೆ. ಇಲ್ಲಿ ರಾಜಧರ್ಮವನ್ನು ಪಾಲನೆ ಮಾಡದೇ ಇರುವಂಥದ್ದು ಬಹಳ ಸ್ಪಷ್ಟವಾಗಿ ನಮಗೆ ಕಾಣಿಸ್ತಾ ಇದೆ. ಮಸೂದ್ ಒಬ್ಬ ಅಮಾಯಕ ಹುಡುಗ. ಪ್ರವೀಣ್ ನೆಟ್ಟಾರು ಕೂಡ ಯಾವುದೇ ಪ್ರಕರಣದಲ್ಲಿ ಭಾಗಿಯಾಗದಂತಹ ವ್ಯಕ್ತಿ. ಪ್ರವೀಣ್ ನೆಟ್ಟಾರು ಬಿಜೆಪಿ ಪಕ್ಷದಲ್ಲಿ ಸಂಘಟನೆಯಲ್ಲಿದ್ದಂಥವ್ರು. ಮಸೂದ್ ಯಾವುದೇ ರಾಜಕೀಯ ಪಕ್ಷದಲ್ಲಿ ಕೂಡ ಇಲ್ಲದಿರುವಂತಹ ವ್ಯಕ್ತಿಯಾಗಿದ್ದರು. ಸೊ ಒಂದು ಸಣ್ಣ ವಿಚಾರವಾಗಿ, ವೈಯಕ್ತಿಕ ವಿಚಾರವಾಗಿ ನಡೆದಂತಹ ಕ್ಲಾಶ್ ಏನಿದೆ, ಅದು ಮತೀಯ ಸ್ವರೂಪವನ್ನು ಪಡ್ಕೊಂಡು ಮಸೂದ್ ಹತ್ಯೆ ಆಯಿತು. ಅದಕ್ಕೆ ಪ್ರತಿಕಾರವಾಗಿ ಕೆಲವೇ ದಿನಗಳ ಅಂತರದಲ್ಲಿ ಪ್ರವೀಣ್ ನೆಟ್ಟಾರ್ ಹತ್ಯೆ ಆಯಿತು. ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂತಹ ಬಸವರಾಜ ಬೊಮ್ಮಾಯಿ ಅವರು ಆ ಸಂದರ್ಭದಲ್ಲಿ 2 ಮನೆಗೆ ಭೇಟಿ ಕೊಟ್ಟು ಅವರ ಮನದಾಳ, ಅವರ ನೋವುಗಳೇನಿದೆ ಅದಕ್ಕೆ ಧ್ವನಿಯಾಗುವಂಥದ್ದು, ಅವರಿಗೆ ಅಗತ್ಯ ಸಂದರ್ಭದಲ್ಲಿ ಪರಿಹಾರವನ್ನು ಸರ್ಕಾರದ ವತಿಯಿಂದ ಕೊಡಿಸುವಂಥದ್ದು ಅವರ ಕರ್ತವ್ಯ. ಆದ್ರೆ ಅವರ 2 ಕುಟುಂಬದ ಜೊತೆ ಮಾತಾಡಿದ ಸಂದರ್ಭದಲ್ಲಿ ಮಸೂದ್ ಕುಟುಂಬದ ತಾಯಿ, ಮಸೂದ್ ತಾಯಿ ಏನಿದ್ದಾರೆ, ಅವರು ಈ ಪ್ರಶ್ನೆಯನ್ನು ಕೇಳ್ತಾರೆ. ಸಾರಮ್ಮ ಅವರು ಮಾತಾಡಿದಂತ ಒಂದು ಬಹಳ ಕ್ಲಿಯರ್ ಆಗಿ ಒಂದು ಪ್ರಶ್ನೆಯನ್ನು ಕೇಳಿದ್ರು. ನಾಡಿನ ಮುಖ್ಯಮಂತ್ರಿ ನಮಗೂ ಕೂಡ ಮುಖ್ಯಮಂತ್ರಿ ಹೇಳಿದ್ರು. ಹೌದು, ಬಸವರಾಜ ಬೊಮ್ಮಾಯಿ ಅವರು ಪ್ರವೀಣ್ ನೆಟ್ಟಾರ್ ಅವರ ಮನೆಗೆ ಹೋಗ್ತಾರೆ, ನಮಗೆ ಖುಷಿ. ಆ ತಾಯಿಯ ಕಣ್ಣೀರನ್ನು ಅವರ ನೋವನ್ನು ಅವರು ಆಲಿಸಬೇಕು, ಅದಕ್ಕೆ ಪರಿಹಾರ ಕೊಡಬೇಕು, ಆರೋಪಿಗಳಿಂದ ಅವರಿಗೆ ಶಿಕ್ಷೆ ಆಗಬೇಕು. ನಾನು ಅದನ್ನು ಒಪ್ತೀನಿ. ಪಕ್ಕದಲ್ಲಿ ನನ್ನ ಮನೆ ಇತ್ತಲ್ವಾ, ಮನೆಗೆ ಬರ್ಬೋದಾಗಿತ್ತಲ್ವಾ. ನಾನು ಒಂದು ತಾಯಿ ತಾನೆ, ನಾನು ಒಂದು ಮಗನನ್ನು ಕಳ್ಕೊಂಡಿದ್ದೇನೆ ತಾನೆ, ನನ್ನ ದುಃಖ ಏನಿದೆ ಅದನ್ನು ಕೂಡ ಆಲಿಸಬೇಕಾಗಿರುವಂಥದ್ದು ಅವರ ಕರ್ತವ್ಯ ಅಲ್ವಾ ಅಂತ ಆ ಪ್ರಶ್ನೆಯನ್ನು ಮಾಡ್ತಾರೆ. ಆ ಕಾರಣಕ್ಕಾಗಿ ನಾನು ಅದನ್ನು ಬರೆದಿದ್ದೀನಿ. ರಾಜಧರ್ಮ ಮರೆಯಾಗಿತ್ತು. ಬೊಮ್ಮಾಯಿ ಅವರ ಹಿನ್ನೆಲೆ ಕೂಡ ಬಹಳ, ಅವರ ತಂದೆ ಮತ್ತು ಅವರು ಸಂಖ್ಯೆಯಿಂದ ಬಂದ, ಹೌದು, ಕನಿಷ್ಠ ರಾಜಧರ್ಮವನ್ನು ಪಾಲನೆ ಮಾಡಬೇಕಾಗಿರೋದು ಒಂದು ಕರ್ತವ್ಯ. ಆದರೆ ಅದರಲ್ಲಿ ಎಡವಿದ್ದಾರೆ. ಇದು ಜಿಲ್ಲೆಗೆ ಅಥವಾ ಈ ರೀತಿಯ ಸಂಘರ್ಷಕ್ಕೆ ಒಂದು ಸಂದೇಶವನ್ನು ಕೊಡುವಂಥದ್ದು. ಒಂದು ಸರ್ಕಾರವಾಗಿ ತಾರತಮ್ಯವನ್ನು ನೋಡಿದರೆ ಒಂದು ರೀತಿಯ ತಪ್ಪು ಸಂದೇಶ, ಮತ್ತು ಇದು ಯಾವತ್ತೂ ರಿಪೀಟ್ ಆಗಬಾರ್ದು. ಇಲ್ಲಿ 2 ವ್ಯಕ್ತಿಗಳ ತಾಯಂದಿರ ಕಣ್ಣೀರಿನ ಬಣ್ಣವೂ ಒಂದೇ, ಹೌದು, ಹರಿದಂತಹ ರಕ್ತದ ಬಣ್ಣವೂ ಒಂದೇ. ಅದನ್ನು ಪದೇ ನಾನು ಉಲ್ಲೇಖ ಮಾಡ್ತಾ ಇದ್ದೀನಿ, ಪುಸ್ತಕದಲ್ಲಿ ಉಲ್ಲೇಖ ಮಾಡಿದ್ದೀನಿ. ಇದರಲ್ಲಿ ಯಾವುದೇ ವ್ಯತ್ಯಾಸಗಳಿಲ್ಲ. ಆ ಕಾರಣಕ್ಕಾಗಿ ಸರ್ಕಾರ ಅಂತ ಬಂದಂಥ ಸಂದರ್ಭದಲ್ಲಿ, ಅಥವಾ ಸಚಿವರು ಅಥವಾ ಮುಖ್ಯಮಂತ್ರಿ ಅಂತ ಬಂದಂಥ ಸಂದರ್ಭದಲ್ಲಿ ಈ ರೀತಿಯ ತಾರತಮ್ಯವನ್ನು ಮಾಡಬಾರ್ದಾಗಿತ್ತು. ಆದರೆ ಇಲ್ಲಿ ತಾರತಮ್ಯ ಆಗಿದೆ. ಇದು ತಪ್ಪು ಸಂದೇಶವನ್ನು ಕೊಡುತ್ತೆ ಎಂಬುದು ನನ್ನ ಉದ್ದೇಶ. ನಿಮಗೆ ಬಹುಶಃ ಇರ್ಷಾದ್ ಅವರೇ, ಬುಕ್ ಬಿಡುಗಡೆಗಿಂತ ಮುಂಚೆ ಕಾಂಟ್ರವರ್ಸಿ ಆಗುತ್ತೆ ಅನ್ಕೊಂಡಿದ್ದೆ ನಾವು. ಓಕೆ, ಬಟ್ ಬುಕ್ ಬಿಡುಗಡೆ ಆದ್ಮೇಲೆ ಕಾಂಟ್ರವರ್ಸಿ ಆಗೋಗ್ಬಿಡ್ತಲ್ಲ. ಪ್ರಿಯಾಂಕಾ ಖರ್ಗೆ ಅವರು ಮಾತಾಡಿದ್ದು, ಅದಕ್ಕೆ ಏನು ಹೇಳ್ತೀರಾ? ಪ್ರಿಯಾಂಕಾ ಖರ್ಗೆ ಅವರು ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ ಬಂದಿದ್ರು, ಅವರೇ ಉದ್ಘಾಟನೆಯನ್ನು ಮಾಡಿದ್ರು. ಹೌದು, ಹಲವಾರು ವಿಚಾರವನ್ನು ಅವರು ಹೇಳ್ಕೊಂಡಿದ್ದಾರೆ. ಬಹಳ ವಿವಾದಕ್ಕೆ ಕೆಲವೊಂದು ವಿಚಾರಗಳು ಕಾರಣ ಆಗ್ತಾ ಇದೆ, ಅಂದ್ರೆ ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಾ ಇದೆ. ಒಂದು ವಿಚಾರವನ್ನು ಅವರು ಉಲ್ಲೇಖ ಮಾಡಿರುವಂಥದ್ದು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತೀಯ ಕಾರಣದಿಂದಾಗಿ ಈ ರೀತಿಯ ಗಲಾಟೆಗಳು, ಸಂಘರ್ಷಗಳಿಂದ ಕಾರಣಕ್ಕಾಗಿ ಯಾವ ರೀತಿ ಜಿಲ್ಲೆಯ ಅಭಿವೃದ್ಧಿಗೆ ಅದು ಹಿನ್ನಡೆ ಆಗ್ತಾ ಇದೆ ಅಂತ. ಅದು ರಾಜಕೀಯವಾಗಿ ಬೇರೆ ಬೇರೆ ಚರ್ಚೆ ಆಗ್ತದೆ. ಅದು ಅವ್ರು ಹೇಳಿದ್ರಲ್ಲಿ ಫ್ಯಾಕ್ಟರ್ ಕೂಡ ಇರ್ಬೋದಲ್ಲ. ಖಂಡಿತ ರಾಜಕೀಯದ ಹೊರತಾಗಿ ನಾನು ಹೇಳೋದಾದ್ರೆ, ಮತೀಯ ಸಂಘರ್ಷ ಖಂಡಿತವಾಗಿಯೂ ಜಿಲ್ಲೆಯ ಅಭಿವೃದ್ಧಿಗೆ ಹಿನ್ನಡೆ ಆಗ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಗೆ ತನ್ನದಾದಂತಹ ಒಂದು ಪೊಟೆನ್ಷಿಯಲ್ ಇದೆ. ಅಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೆ, ಬಂದರಿದೆ, ಮತ್ತು ಬಹಳ ಹಿಂದೆನೆ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಗೆ ದೇಶ ವಿದೇಶ ಜೊತೆಗೆ ಒಂದು ಸಂಪರ್ಕ ಇದೆ, ವ್ಯಾವಹಾರಿಕ ಸಂಬಂಧ ಇದೆ, ಮತ್ತು ಶೈಕ್ಷಣಿಕವಾಗಿ ಕೂಡ ದಕ್ಷಿಣ ಕನ್ನಡ ಜಿಲ್ಲೆ ಸಾಕಷ್ಟು ವಿದ್ಯಾಸಂಸ್ಥೆಗಳಿದ್ದಾವೆ, ಹೆಲ್ತ್ ಹಾಸ್ಪಿಟಲ್ಗಳಿದ್ದಾವೆ. ಎಲ್ಲ ಕ್ಷೇತ್ರದಲ್ಲೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆ ಅಭಿವೃದ್ಧಿ ಅಂತ, ಸಾಂಸ್ಕೃತಿಕವಾಗಿರ್ಬೋದು, ಸಾಮಾಜಿಕ ಆಗಿರ್ಬೋದು, ಶೈಕ್ಷಣಿಕವಾಗಿರ್ಬೋದು, ಧಾರ್ಮಿಕವಾಗಿರ್ಬೋದು,
ಒಂದು ರೀತಿಯಲ್ಲಿ ಅಭಿವೃದ್ಧಿ ಹೊಂದಿದಂತಹ ಜಿಲ್ಲೆ ಮತ್ತು ಫಲವತ್ತಾದಂತಹ ಜಿಲ್ಲೆ. ಅದು ನೀರಾವರಿ ಭೂಮಿ ಇರ್ಬೋದು, ಪಶ್ಚಿಮ ಘಟ್ಟ ಇರ್ಬೋದು, ಎಲ್ಲವನ್ನು ಹೊಂದಿದಂತಹ ಜಿಲ್ಲೆ. ಆ ಜಿಲ್ಲೆಯಲ್ಲಿ ಅಭಿವೃದ್ಧಿಗೆ ಹಲವಾರು ಅವಕಾಶಗಳಿದ್ದಾವೆ, ಪ್ರವಾಸೋದ್ಯಮಕ್ಕೆ ಹಲವಾರು ಅವಕಾಶಗಳಿದ್ದಾವೆ, ಜಿಲ್ಲೆ ಜನರಿಗೆ ಸ್ಥಳೀಯವಾಗಿ ಉದ್ಯೋಗವನ್ನು ಹೌದು. ಸೃಷ್ಟಿಸುವಂತಹ ಹಲವಾರು ಅವಕಾಶಗಳಿದ್ದಾವೆ. ಆದರೆ ಈ ಮತೀಯವಾದ ಏನಿದೆ ಅದು ಜಿಲ್ಲೆಗೆ ಒಂದು ರೀತಿಯಲ್ಲಿ ಶಾಪ. ಆ ಶಾಪದಿಂದಾಗಿಯೇ ಜಿಲ್ಲೆಯಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಹಿನ್ನಡೆ ಆಗ್ತಾ ಇರುವಂಥದ್ದು ವಾಸ್ತವ. ದಕ್ಷಿಣ ಕನ್ನಡ ಜಿಲ್ಲೆ ಈ ಸ್ಥಿತಿಗೆ ಬರಬೇಕಾದ್ರೆ ಅಲ್ಲಿಯ ಜನರು, ಆ ಜನರ ಭಾಗಿದಾರಿಕೆ ಏನಿದೆ ಅದು ದೊಡ್ಡ ಮಟ್ಟದಲ್ಲಿದೆ. ಅಲ್ಲಿ ರಾಜಕೀಯ ನಾಯಕರುಗಳಿಗಿಂತ ಜನರ ಭಾಗಿದಾರಿಕೆ ಬಹಳ ದೊಡ್ಡ ಮಟ್ಟದಲ್ಲಿದೆ. ಜನರು ಒಂದು ರೀತಿಯಲ್ಲಿ ಬೇರೆ ಬೇರೆ ದೇಶಗಳಿಗೆ ಹೋಗಿ, ಬೇರೆ ಬೇರೆ ಊರುಗಳಿಗೆ ಹೋಗಿ ಅಲ್ಲಿ ದುಡಿದು ಸಂಪಾದನೆ ಮಾಡಿ ಜಿಲ್ಲೆಯಲ್ಲಿ ಅದನ್ನು ಇನ್ವೆಸ್ಟ್ ಮಾಡಿ ಆ ಜಿಲ್ಲೆಯ ಅಭಿವೃದ್ಧಿಗೆ ಕೂಡ ತಮ್ಮದೇ ಆದಂತಹ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಆದರೆ ಜಿಲ್ಲೆಯಲ್ಲಿ ಕಳೆದ ಹಲವು ದಶಕಗಳಿಂದ ನಡೀತಾ ಇರುವಂತಹ ಸಂಘರ್ಷಗಳು, ಧರ್ಮದ ಹೆಸರಲ್ಲಿ, ಧರ್ಮ ರಕ್ಷಣೆ ಹೆಸರಲ್ಲಿ ನಡೀತಾ ಇರುವಂತಹ ಸಂಘರ್ಷಗಳೇನು ನೀಡಿದ್ದಾವೆ ಅದು ಜಿಲ್ಲೆಯ ಅಭಿವೃದ್ಧಿಗೆ ಎಫೆಕ್ಟ್ ಅನ್ನು ಮಾಡಿರುವಂಥದ್ದು ಅಥವಾ ಪರಿಣಾಮ ಬೀರಿರುವಂಥದ್ದು ವಾಸ್ತವ. ಯಾಕಂದ್ರೆ ಈಗ MRP ಇದೆ, ಬೇರೆ ಬೇರೆ ಸಂಸ್ಥೆಗಳಿದ್ದಾವೆ, ಅವುಗಳೆಲ್ಲೂ ಬಂದಿದ್ದಾವೆ. ಆದರೆ ಅಲ್ಲಿ ದೊಡ್ಡ ದೊಡ್ಡ IT ಕಂಪನಿಗಳು ಬರೋದಕ್ಕೆ ಹಿಂದೇಟು ಹಾಕ್ತಾ ಇದ್ದಾವೆ ಅಂತ ಸಚಿವರು ಕೂಡ ಹೇಳಿದ್ದಾರೆ. ಅದಕ್ಕೆ ಅವ್ರದ್ದೇ ಆದಂತಹ ಒಂದು ಸ್ಟ್ಯಾಟಿಸ್ಟಿಕ್ಸ್ ಅಥವಾ ಈಗ ನಾನು ಹೇಳೋದಂತಂದ್ರೆ ಬರೀ ದ್ವೇಷದಿಂದ ಈಗ ಅವ್ರ ದ್ವೇಷ ಮಾಡ್ತಾರೆ, ನಾನು ಏನೋ ಮಾತಾಡ್ಬೇಕಂತ ಮಾತಾಡಿಲ್ಲ. ಅವ್ರ ಹತ್ರ ಒಂದು ಕೆಲವು ದಾಖಲಾತಿಗಳು ಇಟ್ಕೊಂಡೆ ಬಹುಶಃ ಹೇಳಿರ್ಬೋದು, ಇಲ್ಲ ಅಂದ್ರೆ ಕೆಲವೊಂದು ಪೇಪರ್ ಬರ್ದಿರ್ತಾರೆ, ಅದನ್ನ ನೋಡ್ಕೊಂಡು ಹೇಳಿರ್ಬೋದು. ಖಂಡಿತ. ಯಾಕಂದ್ರೆ ಜಿಲ್ಲೆಯಲ್ಲಿ ಕೈಗಾರಿಕಾ ಅಭಿವೃದ್ಧಿ ಅಥವಾ ಈ ರೀತಿ IT ಕಂಪನಿಗಳು ಮಾಡರ್ನೈಸ್ ಆಗಬೇಕಾದ್ರೆ ಅಂತ ಒಂದು ವಾತಾವರಣ ನಿರ್ಮಾಣ ಆಗಬೇಕು. ಹೌದು. ಎಲ್ಲಿ ಪಬ್ ಅಟ್ಯಾಕ್ ಆಗುತ್ತೆ, ಹೋಮ್ ಸ್ಟೇ ಅಟ್ಯಾಕ್ ಆಗುತ್ತೆ, ಭಿನ್ನ ಧರ್ಮದ ಹುಡುಗ ಹುಡುಗಿರು ಜೊತೆಗೆ ಹೋದಂಥ ಸಂದರ್ಭದಲ್ಲಿ ನೈತಿಕ ಪೊಲೀಸ್ಗಿರಿ ಆಗುತ್ತೆ. ಬೆಂಗಳೂರಿನ ವಾತಾವರಣ ಏನಿದೆ ಇಲ್ಲಿ ಯಾವ ಧರ್ಮ, ಯಾವ ವ್ಯಕ್ತಿ, ಯಾವ ಸಮುದಾಯ ಯಾರು ಕೇಳೋರಿಲ್ಲ. ದಕ್ಷಿಣ ಕನ್ನಡದಲ್ಲಿ ಅದೇ ರೀತಿಯ ವಾತಾವರಣ ಇದೆಯಾ ಎಂಬ ಪ್ರಶ್ನೆಯನ್ನು ಕೂಡ ಮಾಡಬೇಕಾಗುತ್ತೆ. ಅಲ್ಲಿ ವ್ಯಾಲೆಂಟೈನ್ಸ್ ಡೇ, ಪ್ರೇಮಿಗಳ ದಿನ ಆಚರಣೆ ಆಗುವಂಥ ಸಂದರ್ಭದಲ್ಲಿ ಯಾವ ರೀತಿ ವಿರೋಧ ವ್ಯಕ್ತ ಆಗುತ್ತೆ, ಪಬ್ಬಿಗೆ ಹೋಗಿ ಹುಡುಗ ಹುಡುಗಿಯರ ಜೊತೆಗೆ ಕಾಣಿಸ್ಕೊಂಡಂಥ ಸಂದರ್ಭದಲ್ಲಿ ಅವರಲ್ಲಿ ದಾಳಿ ಆಗುತ್ತೆ, ಹೋಮ್ ಸ್ಟೇಯಲ್ಲಿ ಬರ್ತ್ಡೇ ಪಾರ್ಟಿ ಆಚರಣೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಅಲ್ಲಿ ದಾಳಿ ನಡೆಯುತ್ತೆ. ಇವುಗಳೆಲ್ಲವೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಗೆ ಕೆಟ್ಟ ಹೆಸರನ್ನು ತಂದುಕೊಡುತ್ತೆ. ಇತ್ತೀಚಿನ ದಿನಗಳಲ್ಲಿ ಮಾರಲ್ ಪೊಲೀಸಿಂಗ್ ಒಂದಿಷ್ಟು ಕಡಿಮೆ ಆಗಿದೆ. ಆದರೆ ಜಿಲ್ಲೆಯಲ್ಲಿ ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗ್ತಾ ಇದೆ ಅಂದರೆ ನಾನು ಪತ್ರಕರ್ತನಾಗಿ ಅಲ್ಲಿ ಗಮನಿಸಿದ್ದೀನಿ. ನೈತಿಕ ಪೊಲೀಸ್ಗಿರಿ ಬಗ್ಗೆ ಹಲವಾರು ಸುದ್ದಿಗಳನ್ನು ಮಾಡಿದ್ದೀನಿ. ಭಿನ್ನ ಧರ್ಮದ ಹುಡುಗ ಹುಡುಗಿ, ಅದು ಕಾಲೇಜಿನ ವಿದ್ಯಾರ್ಥಿಗಳು ಜೊತೆಗೆ ಎಲ್ಲ ಒಂದು ಕಡೆ ಟೂರಿಗೆ ಹೋಗೋದಕ್ಕೆ ಅಥವಾ ಎಲ್ಲ ಒಂದು ಕಡೆ ಪ್ರೊಜೆಕ್ಟಿಗೆ ಹೋದಂಥ ಸಂದರ್ಭದಲ್ಲಿ ಒಂದು ರೀತಿಯ ಭಯದಲ್ಲಿ ಹೋಗುವಂಥ ವಾತಾವರಣ ಇದೆ. ಇದು ವಾಸ್ತವ, ಇದನ್ನು ಅಲ್ಲಗಳೆಯುವ ಹಾಗಿಲ್ಲ. ಕಾರಣ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆ ಪೊಟೆನ್ಷಿಯಲಿಗೆ ತಕ್ಕುದಾಗಿ ಅಭಿವೃದ್ಧಿ ಕೆಲಸಗಳು ಆಗಿಲ್ಲ ಅಥವಾ ಆ ರೀತಿಯ ಕಂಪನಿಗಳು ಬರೋದಕ್ಕೆ ಅಲ್ಲಿ ಆಗಿಲ್ಲ ಎಂಬುದಕ್ಕೆ ಇದು ಒಂದು ಕಾರಣ. ಈ ರೀತಿಯ ಸಂಘರ್ಷದ ವಾತಾವರಣ ನಿತ್ಯ ಇದ್ದರೆ ಜಿಲ್ಲೆಯಲ್ಲಿ ಅಭಿವೃದ್ಧಿಗೆ ಖಂಡಿತವಾಗಿ ಹಿನ್ನಡೆ ಆಗುತ್ತೆ. ಬೇರೆ ಬೇರೆ IT ಕಂಪನಿಗಳು, ಬೇರೆ IT ಕಂಪನಿಗಳಿರ್ಬೋದು ಅಥವಾ ಉದ್ಯಮಗಳಿರ್ಬೋದು ಅಲ್ಲಿ ಬರೋದಕ್ಕೆ ಹಿಂದೇಟು ಹಾಕ್ತಾ ಇದ್ದಾವೆ. ಯಾವ ರೀತಿ ಸಂಘರ್ಷ ವಾತಾವರಣ ನಿತ್ಯ ಇದ್ರೆ ಅಲ್ಲಿ ಅಭಿವೃದ್ಧಿ ಹೇಗೆ ಸಾಧ್ಯ? ಇದನ್ನ ಜಿಲ್ಲೆಯ ಜನರು ಮನಗಾಣಬೇಕು. ಪ್ರವಾಸೋದ್ಯಮಕ್ಕೆ ಸೂಕ್ತವಾದಂತಹ ವಾತಾವರಣ ಜಿಲ್ಲೆಯಲ್ಲಿದೆ. ಸಮುದ್ರ ಇದೆ, ಪಶ್ಚಿಮ ಘಟ್ಟ ಇದೆ, ಸುಂದರವಾದಂಥ ವಾತಾವರಣ ಇದೆ, ರಿಚ್ ಕಲ್ಚರ್ ಇದೆ. ಅಲ್ಲಿ ಒಂದು ಬ್ರೇಕ್ಫಾಸ್ಟಿಗೆ ಒಂದು 30 ವೆರೈಟಿ ಬ್ರೇಕ್ಫಾಸ್ಟ್ ನಿಮಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಣೋದಕ್ಕೆ ಸಾಧ್ಯ. ಬ್ಯಾರಿಗಳದ್ದು, ಬೇರೆ ಬೇರೆ ಹಿಂದೂಗಳದ್ದು ಮತ್ತು ಕ್ರಿಶ್ಚಿಯನ್ರದ್ದು, ಹೀಗೆ ಭಿನ್ನ ಭಿನ್ನ ವೆರೈಟಿಯ ಬ್ರೇಕ್ಫಾಸ್ಟ್ಗಳು. ಮತ್ತೆ ಇಲ್ಲಿ ಫುಡ್ ಕಲ್ಚರು ಕಂಪ್ಲೀಟ್ ಆಗಿ ಡಿಫ್ರೆಂಟ್ ದಕ್ಷಿಣ ಕನ್ನಡ ಜಿಲ್ಲೆ. ಅಷ್ಟು ಪೊಟೆನ್ಷಿಯಲ್ ಇರುವಂತಹ ಜಿಲ್ಲೆಗೆ ಮತೀಯವಾದ ಎಂಬುದು ಒಂದು ರೀತಿಯ ಶಾಪ. ಇದು ಗುಣವಾದರೆ, ಈ ಶಾಪ ಅಥವಾ ಈ ರೋಗ ಗುಣವಾದರೆ ಬಹುಶಃ ಜಿಲ್ಲೆಯ ಚಿತ್ರಣನೇ ಬದಲಾವಣೆ ಆಗುತ್ತೆ. ಅದನ್ನ ಜನಸಾಮಾನ್ಯರು ಅರ್ಥ ಮಾಡ್ಕೊಳ್ಬೇಕು. ಜನಸಾಮಾನ್ಯರಲ್ಲಿ ಪ್ರಜ್ಞೆ ಬಂದರೆ, ಆ ಜಿಲ್ಲೆಯ ಜನರಲ್ಲಿ ಆ ರೀತಿಯ ಮನೋಭಾವ ಬಂದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಚಿತ್ರಣನೇ ಸಂಪೂರ್ಣವಾಗಿ ಬದಲಾವಣೆ ಆಗುತ್ತೆ. ಭಿನ್ನವಾದಂತಹ ವಾತಾವರಣ ಸೃಷ್ಟಿ ಆಗೋದ್ರಲ್ಲಿ ಅನುಮಾನನೇ ಇಲ್ಲ. ಸೊ ನೀವೇನು ಹೇಳಿದ್ರೆ ಅದನ್ನೇ ಸ್ವಲ್ಪ ಕಟ್ ಮಾಡಿಕೊಂಡು ಪ್ರಿಯಾಂಕಾ ಖರ್ಗೆ ಅವರು ಎಕ್ಸ್ಪ್ಲೇನ್ ಮಾಡಿದ್ದು. ಸೊ ಅದು ಬೇರೆ ಥರನೇ ತಿಳ್ಕೊಂತು. ಬಹುಶಃ ನಿಮ್ಮ ಬುಕ್ ಬಿಡುಗಡೆ ಸಂದರ್ಭದಲ್ಲಿ ಆಗಿದ್ದು ಪ್ಲಸ್ ಆರ್ ಮೈನಸ್, ಗುಡ್ ಆರ್ ಬ್ಯಾಡ್, ಓಕೆ. ಬಟ್ ನೀವು ಸ್ವಲ್ಪ ನಿಮ್ಮ ಬುಕ್ನು ಸ್ವಲ್ಪ ಇದಾಯ್ತದ, ಅಂತಿಮ ಚರ್ಚೆ ಆಯ್ತು. ಬಟ್ ಅದ್ರ ಬಗ್ಗೆ ತುಂಬಾ ಚರ್ಚೆ ಆಗುತ್ತೆ. ಪ್ರಿಯಾಂಕಾ ಖರ್ಗೆ ಅವರು ಏನೇ ಮಾತಾಡಿದ್ರು ಕೆಲವೊಂದು ಟೈಮ್ನಲ್ಲಿ ತುಂಬಾ ಬೇರೆಯವರು, ಎಸ್ಪೆಷಲಿ BJP ಅವರು ತುಂಬಾ ಸೀರಿಯಸ್ ಆಗಿ ತಗೊಂಡ್ಬಿಡ್ತಾರೆ. ಇವ್ರು ಏನೋ ಪ್ರಾಪರ್ ಆಗಿ ಹೇಳೋದನ್ನ ಅವರು ತುಂಬಾ ಸೀರಿಯಸ್ ಆಗಿ ತಗೊಂಡು ಸುಮ್ಮನೆ ಟಾಂಗ್ ಕೊಡೋದು ಏನೇನೋ ಮಾಡ್ತಾ ಇರ್ತಾರೆ. ಅದು ರಾಜಕೀಯವಾಗಿ, ಇದು ನಮ್ಗೆ ಬುಕ್ ಸಂಬಂಧ ಇರೋದಿಲ್ಲ. ರಾಜಕೀಯ ಬೇರೆ, ಬುಕ್ ಇಲ್ಲಿಯ ವಿಚಾರ ಪ್ರತ್ಯೇಕ. ಹೌದು, ರಾಜಕೀಯವಾಗಿ ಬಳಕೆ ಆಗಬಾರ್ದು, ಬದಲಾಗಿ ಅಲ್ಲಿಯ ಜನರ ನೋವುಗಳನ್ನ ಅರ್ಥ ಆಗಬೇಕು, ಅದು ಬದಲಾವಣೆ ಆಗಬೇಕು.
ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಂತಹ ಪುಸ್ತಕಗಳು ಮತ್ತೊಮ್ಮೆ ಬರಬಾರ್ದು ಎಂಬುದು ನನ್ನ ಆಶಯ. ಹೌದು. ಯಾಕಂದ್ರೆ ಇಲ್ಲಿ ಇದು 146 ಪುಟಗಳ ಪುಸ್ತಕ. ಈ ಪುಸ್ತಕ ದಪ್ಪ ಇರಬೇಕಂತ ನಾನು ಯಾವತ್ತೂ ಬಯಸೋದಿಲ್ಲ, ಅಥವಾ ಇಂತಹ ಪುಸ್ತಕಗಳು ಪ್ರಕಟ ಆಗಬೇಕು ಅಥವಾ ನಾವು ಪ್ರಕಟ ಮಾಡಬೇಕಂತ ಯಾವತ್ತೂ ಬಯಸೋದಿಲ್ಲ. ಯಾಕಂದ್ರೆ ಅನುಭವಿಸಿದಂತಹ ಜೀವಗಳಿದ್ದಾವಲ್ಲ, ಅನುಭವಿಸಿದಂತಹ ನೋವನ್ನು ಅನುಭವಿಸುವಂತಹ ಕುಟುಂಬಗಳಿದ್ದಾವಲ್ಲ, ಅಂತಹ ನೋವುಗಳನ್ನು ಮತ್ತೊಂದು ಕುಟುಂಬಗಳು ಅನುಭವಿಸಬಾರ್ದು. ಅದನ್ನು ಯಾರು ವಿವರಣೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಆ ನೋವುಗಳು ಅನುಭವಿಸಿದವರಿಗಷ್ಟೇ ಗೊತ್ತು. ಇವರು ದ್ವೇಷ ಭಾಷಣವನ್ನು ಮಾಡಿ ಅಮಾಯಕರ ಕೊಲೆಗಳಿಗೆ ಪ್ರಚೋದನೆಯನ್ನು ಕೊಟ್ಟು ತಮ್ಮ ರಾಜಕೀಯ ಬೇಳೆ ಬೇಯಿಸಿಕೊಳ್ಳುವಂಥದ್ದು ಬಹಳ ಸುಲಭ. ಆದರೆ ನೋವು ಅನುಭವಿಸಿದಂತಹ ಆ ಕುಟುಂಬಗಳ ಪರಿಸ್ಥಿತಿ ಆ ಕುಟುಂಬಕ್ಕಷ್ಟೇ ಗೊತ್ತಿರುತ್ತೆ. ಅದು ಯಾವತ್ತೂ ಮಾಸದ ಗಾಯ, ಅದು ಯಾವತ್ತೂ ಮಾಸದ ಗಾಯ. ಅದು ಆಗಬಾರ್ದು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರಕ್ತ ಕಣ್ಣೀರು ಹರಿಬಾರ್ದು. ನೋವುಗಳು ಕಡಿಮೆ ಆಗಬೇಕು, ಸೌಹಾರ್ದ ಸಮಾಜ ನಿರ್ಮಾಣ ಆಗಬೇಕು. ಪರಸ್ಪರ ನಾವೆಲ್ಲರೂ, ಈ ಧರ್ಮ ಭಿನ್ನ ಇರುತ್ತೆ, ನಮ್ಮಲ್ಲಿ ಭಿನ್ನ ಸಂಸ್ಕೃತಿ ಇರುತ್ತೆ. ಒಂದು ತೋಟ ಇದ್ರೆ ಆ ತೋಟದಲ್ಲಿ ಬಗೆಬಗೆಯ ಹೂಗಳಿರಬೇಕು. ಒಂದೇ ರೀತಿಯ ಕೆಂಪು ಗುಲಾಬಿಯ ಅಥವಾ ಬಣ್ಣದ ಒಂದು ಗುಲಾಬಿ ಇದ್ರೆ ಅದು ಅಷ್ಟು ಚೆನ್ನಾಗಿ ಕಾಣೋದಿಲ್ಲ. ಅಲ್ಲಿ ಬಗೆಬಗೆಯ ಹೂಗಳಿರಬೇಕು, ಬಗೆಬಗೆಯ ಗಿಡಗಳಿರಬೇಕು. ಆಗ ಮಾತ್ರ ಆ ತೋಟ ಸಮೃದ್ಧವಾಗಿ ಕಾಣುತ್ತೆ, ಆ ಗಾರ್ಡನ್ ಬಹಳ ಸುಂದರವಾಗಿ ಕಾಣುತ್ತೆ. ಅದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ. ಭಿನ್ನ ಸಂಸ್ಕೃತಿ, ಭಿನ್ನ ಜನರು, ಭಿನ್ನ ಧರ್ಮವನ್ನು ಅನುಭವಿಸುವಂಥ ಜನರು, ಪಾಲನೆ ಮಾಡುವಂಥ ಜನರು, ಭಿನ್ನ ಸಂಸ್ಕೃತಿಯನ್ನು ಪಾಲನೆ ಮಾಡುವಂಥ ಜನರು ಎಲ್ಲರೂ ಜೊತೆಗೂಡಿ ಬದುಕ್ತಾ ಇದ್ದೀವಿ. ಆ ರೀತಿಯ ಬದುಕು ಮುಂದುವರಿಬೇಕು. ಜಿಲ್ಲೆಯಲ್ಲಿ ಸೌಹಾರ್ದದ ವಾತಾವರಣ ನೆಲೆಗೊಳ್ಳಬೇಕು. ಇಂತಹ ಮತೀಯ ಸಂಘರ್ಷದ ವಾತಾವರಣ ಜಿಲ್ಲೆಯಲ್ಲಿ ದೂರ ಆಗಬೇಕು. ಆ ರೀತಿ ಆದರೆ ಆ ಸುಂದರ ಸಮಾಜ ನಿರ್ಮಾಣ ಆಗಲಿ ಎಂಬುದು ನನ್ನ ಆಶಯ. ಸೊ ನಿಮ್ಮ 141 ಪೇಜ್ ಬುಕ್ಕನ್ನು ಬರ್ತಾ ವರ್ಷ ಇದು ಕಡಿಮೆ ಆಗ್ತಾ ಹೋಗ್ತಾ ಇರಲಿ. ಯಾವ ರೀತಿ ಅಂತ ಅಂದರೆ, ನೀವೇನು ಇವಾಗ ಪುಸ್ತಕ ಬರೆದಿದ್ದೀರಾ, ಏನು ಕ್ರಿಮಿನಲ್ಸ್ ಆಕ್ಟಿವಿಟೀಸ್ ಎಲ್ಲ ಬರೆದಿದ್ದೀರಾ, ಸೊ ಈ ಥರ ಆಕ್ಟಿವಿಟೀಸ್ ಎಲ್ಲ ಕಡಿಮೆ ಆಗ್ತಾ ಹೋಗ್ತಾ ಇರಲಿ ಅಂತ ಹೇಳಿದ್ದು. ಅಂದ್ರೆ ನಿಮ್ಮ ಬುಕ್ಕಿನ ಪೇಜ್ಗಳು ಕಡಿಮೆ ಆಗ್ತಾ ಇರಲಿ ಅಂತ ಅದಕ್ಕೋಸ್ಕರ ಹೇಳಿದ್ದು. ಇಂತಹ ಪುಸ್ತಕಗಳು ಪ್ರಕಟ ಆಗಬಾರ್ದು ಎಂಬುದು ನನ್ನ ಆಶಯ. ಸೊ ಇನ್ನೊಂದು ಯಶಾದವ್ರೆ, ಈಗಿನ ಪೊಲೀಸರು ಅಂದ್ರೆ ಇತ್ತೀಚೆಗೆ ಒಂದೂವರೆ ವರ್ಷ ಆಯ್ತು. ಸೊ ಈಗ ಹೇಗಿದೆ? ನಿಮ್ಮ ಪುಸ್ತಕದ ಪೇಜ್ಗಳು ಕಡಿಮೆ ಆಗೋ ಸಂಭವ ಇದೆಯಾ? ಒಂದಿಷ್ಟು ಬದಲಾವಣೆ ಆಗಿದೆ, ನಾವು ಇಲ್ಲ ಅಂತ ಹೇಳೋಕೆ ಸಾಧ್ಯನೇ ಇಲ್ಲ. ಸುಧೀರ್ ರೆಡ್ಡಿ ಅವರು ಮಂಗಳೂರು ಪೊಲೀಸ್ ಕಮಿಷನರ್ ಆಗಿದ್ದಾರೆ. SP ಕೂಡ ಬಹಳ ಉತ್ತಮ ಕೆಲಸ ಮಾಡ್ತಾ ಇದ್ದಾರೆ. ಬಹುಶಃ ಕೊನೆಯ ಇತ್ತೀಚೆಗೆ ನಡೆದಂತಹ ಕೊಲೆ ಪ್ರಕರಣಗಳೇನಿದ್ದಾವೆ, ರೆಹಮಾನ್, ಸುಹಾಸ್ ಶೆಟ್ಟಿ ಪ್ರಕರಣ ನಂತರದಲ್ಲಿ ಸರ್ಕಾರ ಕೂಡ ಒಂದಿಷ್ಟು ಸೀರಿಯಸ್ ಆಯಿತು. ಸೀರಿಯಸ್ ಆ್ಯಕ್ಷನ್ಗಳು ಕೂಡ ಆದವು. ಪೊಲೀಸಿಂಗ್ ಕೂಡ ಬದಲಾವಣೆ ಆಯಿತು. ಯಾಕಂದರೆ ಈ ರೀತಿಯ ಮತೀಯ ಸಂಘರ್ಷವನ್ನು ಕಡಿಮೆ ಮಾಡೋದ್ರಲ್ಲಿ ಪೊಲೀಸರ ಪಾತ್ರ ಬಹಳ ಮುಖ್ಯ ಇದೆ. ಪೊಲೀಸರಿಗೆ ಕಂಪ್ಲೀಟ್ ಆದ ಚಿತ್ರಣ ದಕ್ಷಿಣ ಕನ್ನಡ ಜಿಲ್ಲೆಯ ಯಾವುದೇ ಜಿಲ್ಲೆ ಇರ್ಬೋದು, ಆ ಜಿಲ್ಲೆಯ ಚಿತ್ರಣಗಳು, ಅಲ್ಲಿ ನಡೀತಾ ಇರುವಂಥ ಆ್ಯಕ್ಟಿವಿಟೀಸ್ಗಳು, ಅದು ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಇರ್ಬೋದು, ಕಮ್ಯುನಲ್ ಆ್ಯಕ್ಟಿವಿಟೀಸ್ ಇರ್ಬೋದು, ಅವುಗಳೆಲ್ಲದರ ಬಗ್ಗೆ ಸಂಪೂರ್ಣವಾದಂಥ ಅರಿವಿದೆ. ಅವರಿಗೆ ಯಾರು ಫೈನಾನ್ಸ್ ಮಾಡ್ತಾರೆ, ಯಾರು ಅವರಿಗೆ ಶೆಲ್ಟರ್ ಕೊಡ್ತಾರೆ, ಯಾರು ಬೇರೆ ಬೇರೆ ರೀತಿಯ ಸಹಕಾರಗಳನ್ನು ಕೊಡ್ತಾರೆ, ಎಲ್ಲಿ ಕಟ್ ಮಾಡಬೇಕು, ಯಾರನ್ನು ನಿಯಂತ್ರಣ ಮಾಡಬೇಕು ಎಂಬುದರ ಸಂಪೂರ್ಣವಾದಂಥ ಚಿತ್ರಣ ದಕ್ಷಿಣ ಕನ್ನಡ ಜಿಲ್ಲೆಯ ಇರ್ಬೋದು, ಯಾವುದೇ ಜಿಲ್ಲೆಯ ಒಂದು ಪೊಲೀಸರಿಗೆ ಇರುತ್ತೆ. ಆ ರೀತಿ ಕನ್ನೋಟಗಳಿರ್ತವೆ. ಅವರು ಆ ಕೆಲಸವನ್ನು ಬಹಳ ಖಡಕ್ಕಾಗಿ ಮಾಡಿದರೆ, ಅಥವಾ ತಮ್ಮ ಜವಾಬ್ದಾರಿಯನ್ನು ಸೂಕ್ತ ರೀತಿಯಲ್ಲಿ ನಿಭಾಯಿಸಿದರೆ ಜಿಲ್ಲೆಯ ವಾತಾವರಣ ಅಥವಾ ಈ ರೀತಿಯ ಆಕ್ಟಿವಿಟೀಸ್ಗಳಿಗೆ ಕಡಿವಾಣ ಬೀಳುತ್ತೆ. ಕೇವಲ ಪೊಲೀಸಿಂಗ್ ಮಾತ್ರ ಸಾಲದು. ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಒಂದಿಷ್ಟು ಬದಲಾವಣೆ ಆಗಿದೆ, ಮಂಗಳೂರಲ್ಲಿ ಒಂದಿಷ್ಟು ಬದಲಾವಣೆಗಳಾಗಿದ್ದಾವೆ. ಪೊಲೀಸ್ ಆಕ್ಷನ್ಸ್ಗಳು ಸ್ಟ್ರಿಕ್ಟ್ ಆಗ್ತಾ ಇದ್ದಾವೆ. ಸುಧೀರ್ ಕುಮಾರ್ ರೆಡ್ಡಿ ಇರ್ಬೋದು, ಜಿಲ್ಲಾ SP ಅವರು ಇರ್ಬೋದು, ಕೆಲವೊಂದು ಆಕ್ಷನ್ಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಆದರೆ ನಾನು ಹೇಳ್ತಾ ಇರೋದು ಕೇವಲ ಪೊಲೀಸ್ ಮಾತ್ರ ಅಲ್ಲ, ಜನಗಳು ಕೂಡ ಹೌದೌದು. ಅಂದ್ರೆ ಸುಧೀರ್ ಕುಮಾರ್ ರೆಡ್ಡಿ ಅವರನ್ನ ಇನ್ನೂ ಬಹಳ ದಿನಗಳ ಕಾಲ ಅಲ್ಲಿ ಇಟ್ಕೊಳ್ಳೋಕೆ ಆಗೋದಿಲ್ಲ. ಅವರು ಕಮಿಷನರ್ ಆಗಿ ಮುಂದುವರಿಯೋದಕ್ಕೆ ಸಾಧ್ಯ ಇಲ್ಲ. ಎಲ್ಲದಕ್ಕೊಂದು ಲಿಮಿಟ್ ಇರುತ್ತೆ. ಅವರು ಕೂಡ ವರ್ಗಾವಣೆ ಆಗಲೇಬೇಕಾಗುತ್ತೆ. ಆದರೆ ನಂತರದಲ್ಲಿ ಮತ್ತೆ ಇದೇ ಆಕ್ಟಿವಿಟೀಸ್ಗಳು ಶುರು ಆಗಬಾರ್ದು. ಪೊಲೀಸಿಂಗ್ ಒಂದು ಕಡೆ, ಪೊಲೀಸ್ ಆಕ್ಷನ್ಸ್ಗಳು, ಸರ್ಕಾರದ ಆಕ್ಷನ್ಸ್ಗಳು ಒಂದು ಕಡೆ, ಜನರ ಮನಸ್ಸಿನಲ್ಲಿ ಆಗುವಂತಹ ಬದಲಾವಣೆಗಳೇನಿದ್ದಾವೆ ಅದು ಬಹಳ ಮುಖ್ಯ ಆಗುತ್ತೆ. ಜನರಲ್ಲಿ ಇಂತಹ ಮನಸ್ಥಿತಿಯಿಂದ ಅವರು ಹೊರಗಡೆ ಬಂದರೆ, ಯಾವುದೇ ಧರ್ಮ ಇರ್ಬೋದು, ನನ್ನ ಧರ್ಮದಲ್ಲಿ ಒಂದು ಕೋಮುವಾದ ಅಥವಾ ಮೂಲಭೂತವಾದ ಬಿತ್ತುವಂತಹ ಅಥವಾ ಇಂತಹ ಸಂಘರ್ಷಕ್ಕೆ ಹೋಗುವಂಥ ಜನರಿದ್ದಾರೋ ಅವರನ್ನ ಸಮಾಜದಲ್ಲಿ ನಾನು ದೂರ ಇಟ್ಟರೆ, ಅಂಥವರನ್ನ ಅವರಿಗೆ ಬುದ್ಧಿ ಹೇಳಿ ಸಮಾಜದ ಪ್ರಜ್ಞಾವಂತರು ಅವರನ್ನು ತಿದ್ದಿದ್ರೆ, ಎರಡೂ ಸಮುದಾಯದಲ್ಲಿ ಈ ರೀತಿಯ ಬೆಳವಣಿಗೆಗಳು ನಡೆದರೆ ಇದು ಎಲ್ಲದಕ್ಕೂ ಪರಿಹಾರ, ಶಾಶ್ವತ ಪರಿಹಾರ. ಪೊಲೀಸ್ ಆಕ್ಷನ್ಸ್ಗಳು, ಸರ್ಕಾರದ ಕ್ರಮಗಳು ಒಂದು ತಾತ್ಕಾಲಿಕ ಪರಿಹಾರ. ಇವುಗಳು
ಇವುಗಳು ಶಾಶ್ವತ ಪರಿಹಾರ ಆಗೋದಕ್ಕೆ ಸಾಧ್ಯ ಹೌದು. ಇಲ್ಲ. ಬದಲಾವಣೆ ಆಗಬೇಕಾಗಿರೋದು ಜನರ ಮನಸ್ಥಿತಿ. ಜನರ ಮನಸ್ಥಿತಿಯಲ್ಲಿ ಬದಲಾವಣೆ ಆದರೆ ಖಂಡಿತವಾಗಿಯೂ ದಕ್ಷಿಣ ಕನ್ನಡ ಜಿಲ್ಲೆಯ ವಾತಾವರಣ, ಅಲ್ಲಿಯ ಪರಿಸ್ಥಿತಿ ಕಂಪ್ಲೀಟ್ ಆಗಿ ಬದಲಾವಣೆ ಆಗುತ್ತೆ. ಒಂದು ವೇಳೆ ಮತೀಯವಾದ ಇಲ್ಲದೇ ಇದ್ದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 100% ಅಲ್ಲಿಯ ಯುವಕರಿಗೆ ಉದ್ಯೋಗಗಳು ಸೃಷ್ಟಿಯಾಗುತ್ತೆ. ಪ್ರವಾಸೋದ್ಯಮದಲ್ಲಿ ಬೆಳವಣಿಗೆ ಆಗೋದಕ್ಕೆ ಸಾಧ್ಯ. ಹಲವಾರು ವಿಪುಲವಾದಂತಹ ಅವಕಾಶಗಳಿದ್ದಾವೆ. ಆ ಅವಕಾಶಗಳನ್ನು ಸದ್ಬಳಕೆ ಮಾಡಿಕೊಳ್ಳೋದಕ್ಕೆ ಒಂದು ಅವಕಾಶ ಆಗುತ್ತೆ. ಕೇವಲ ಮತೀಯವಾದ ಏನಿದೆ, ಈ ರೀತಿಯ ಪ್ರತಿಕಾರದ ಹತ್ಯೆಗಳೇನಿದ್ದಾವೆ, ಇದು ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ರೀತಿ ಕಪ್ಪು ಚುಕ್ಕೆ. ರಾಷ್ಟ್ರ ಮಟ್ಟದಲ್ಲೇ ಇದೊಂದು ರೀತಿಯ ಕಪ್ಪು ಚುಕ್ಕೆ. ಜೊತೆಗೆ ಈ ಪುಸ್ತಕದ ಇನ್ನೊಂದು ಉದ್ದೇಶ ಕೂಡ ಇದೆ. ನಾನು ಈ ಪುಸ್ತಕದಲ್ಲಿ ಕರಾವಳಿಯ ರಕ್ತ ಕಣ್ಣೀರು ಅಂತ ಪುಸ್ತಕದಲ್ಲಿ ದಕ್ಷಿಣ ಕನ್ನಡದಲ್ಲಿ ಏನೆಲ್ಲ ನಡೀತಾ ಇದ್ದಾವೆ, ಅಲ್ಲಿಯ ಜನರ ಪರಿಸ್ಥಿತಿ ಹೇಗಿದ್ದಾವೆ, ಯಾವ ರೀತಿಯಲ್ಲಿ ಅಮಾಯಕರು ನೋವುಗಳನ್ನು ಅನುಭವಿಸ್ತಾ ಇದ್ದಾರೆ, ಇಂತಹ ಘಟನೆಗಳು ನಡೀಬಾರ್ದು ಎಂಬ ಉದ್ದೇಶ ಒಂದು ಕಡೆಯಲ್ಲಿ. ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಕೇವಲ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಪ್ರಯೋಗಶಾಲೆ ಏನಾಗಿತ್ತು, ಇದು ಬೇರೆ ಬೇರೆ ಜಿಲ್ಲೆಗಳಿಗೆ ಪಸರಿಸ್ತಾ ಇದೆ. ಈ ರೀತಿಯ ಸಂಘರ್ಷದ ವಾತಾವರಣ, ಮತೀಯ ಗಲಭೆಗಳ ವಾತಾವರಣ ಬೇರೆ ಬೇರೆ ಜಿಲ್ಲೆಗಳಿಗೆ ಪಸರಿಸ್ತಾ ಇದೆ. ನಾವು ಮಂಡ್ಯ ಜಿಲ್ಲೆಯನ್ನ ಬಹಳ ಭಿನ್ನವಾಗಿ ನೋಡ್ತೀವಿ. ಅದು ರೈತರ ಹೋರಾಟದ ಜಿಲ್ಲೆ, ಅಲ್ಲಿ ನೀರಾವರಿ ಅಥವಾ ಬೇರೆ ಬೇರೆ ಅಲ್ಲಿ ಆಕ್ಟಿವಿಟೀಸ್ನೇ ಬೇರೆ. ಅಲ್ಲಿ ಮಂಡ್ಯದ ನೆಲನೇ ಬೇರೆ, ಅದೊಂದು ಸೌಹಾರ್ದದ ನೆಲ. ಉತ್ತರ ಕರ್ನಾಟಕ ಭಾಗದಲ್ಲಿ ಸೂಫಿಗಳು, ಶರಣರು ಇರುವಂತಹ ನೆಲ, ಅಲ್ಲಿ ಕೂಡ ಸೌಹಾರ್ದತೆ ಬೀಡೋದು. ಆ ಭಾಗಕ್ಕೂ ಕೂಡ ಇದು ಪಸರಿಸ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆ ಇದನ್ನು ನೀವು ಇಲ್ಲಿಯ ಜನರ ರಕ್ತ ಕಣ್ಣೀರೇನಿದೆ ನಮ್ಗೆಲ್ಲರಿಗೂ ಪಾಠ ಆಗಬೇಕು, ಬೇರೆ ಜಿಲ್ಲೆಯ ಜನರಿಗೂ ಪಾಠ ಆಗಬೇಕು. ಯಾಕಂದರೆ ಇಲ್ಲಿ 1968ರಿಂದ ಇದುವರೆಗೂ ಹಲವಾರು ಹತ್ಯೆಗಳು ನಡೆದಿದ್ದಾವೆ. ಹಲವಾರು ಅಮಾಯಕರು ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ತಾಯಂದಿರು ತಮ್ಮ ಮಕ್ಕಳನ್ನು ಕಳ್ಕೊಂಡಿದ್ದಾರೆ, ಮಕ್ಕಳು ಅನಾಥರಾಗಿದ್ದಾರೆ, ಮಹಿಳೆಯರು ವಿಧವೆಯರಾಗಿದ್ದಾರೆ. ಇದು ಬೇರೆ ಜಿಲ್ಲೆಗಳಿಗೆ ಕಾಲಿಡಬಾರ್ದು. ನಮ್ಮ ಜಿಲ್ಲೆಯಲ್ಲಿ ಏನು ನಡೀತು ಇದು ಇಲ್ಲಿಗೆ ಮುಕ್ತಾಯ ಆಗಬೇಕು. ಮತ್ತೊಂದು ಜಿಲ್ಲೆಗೆ ಇದು ಹರಡಬಾರ್ದು. ಮಂಡ್ಯ ಇರ್ಬೋದು, ಹಳೆ ಮೈಸೂರು ಭಾಗ ಇರ್ಬೋದು, ಉತ್ತರ ಕರ್ನಾಟಕ ಭಾಗ ಇರ್ಬೋದು, ಅಲ್ಲಿ ಇಂತಹದೇ ಕೃತ್ಯಗಳನ್ನು, ಇಂಥದೇ ಒಂದು ವಾತಾವರಣ ಸೃಷ್ಟಿ ಮಾಡುವಂಥ ಪ್ರಯತ್ನಗಳು ನಡೀತಾ ಇದ್ದಾವೆ. ಅದಕ್ಕೆ ಅವಕಾಶ ಆಗಬಾರ್ದು. ನಮ್ಮ ಜಿಲ್ಲೆಗೆ ಇದು ಕೊನೆಗೊಳ್ಳಿ. ನಮ್ಮ ಜಿಲ್ಲೆಯಲ್ಲಿ ಸೌಹಾರ್ದ ನೆಲೆ ಆಗಲಿ. ಬೇರೆ ನಮ್ಮ ರಾಜ್ಯದಲ್ಲೂ ಕೂಡ ಇಂತಹ ವಾತಾವರಣ, ಸೌಹಾರ್ದ ವಾತಾವರಣ ನೆಲೆ ಆಗಬೇಕು. ಆ ಮೂಲಕ ಈ ಕರಾವಳಿಯ ಕಣ್ಣೀರಿನಲ್ಲಿರುವಂತಹ, ಈ ಪುಸ್ತಕದಲ್ಲಿರುವಂತಹ ಅಮಾಯಕರ ಸ್ಥಿತಿಗತಿಗಳೇನಿದ್ದಾವೆ, ಆ ಕುಟುಂಬ ಅನುಭವಿಸ್ತಾ ಇರುವಂತಹ ನೋವುಗಳೇನಿದ್ದಾವೆ, ಇದು ಬೇರೆ ಜಿಲ್ಲೆಯವರೆಗೂ ಪಾಠ ಆಗಲಿ ಎಂಬುದನ್ನ ಉದ್ದೇಶ. ಇರ್ಷಾದ್ ಅವರೇ, ನಿಮ್ಮ ಬುಕ್ಕನ್ನು ಯಾಕೆ ಓದಬೇಕು, ಒಂದು ಯಾರೆಲ್ಲ ಓದಬೇಕು? ಬಹುಶಃ ನಾನು ಕೇಳಿ ಸರಿ ಹೋಗ್ಲಿಲ್ಲ ಅಂತ, ಯಾಕೆ ಓದಬೇಕು ಅಂದ್ಬಿಟ್ಟು ಯಾರೆಲ್ಲ ಓದಬೇಕು? ಈ ಪುಸ್ತಕದ ಬಗ್ಗೆ ಒಂದು ರಿವ್ಯೂ ಪ್ರಕಟ ಆಗಿತ್ತು. ಗಿರಿಧರ್ ಕಾರ್ಕಳ ಅವರು ಒಂದು ರಿವ್ಯೂ ಅನ್ನು ಶೇರ್ ಮಾಡಿದ್ರಿ. ಅವರೊಂದು ವಿಚಾರವನ್ನ ಹೇಳಿದ್ದಾರೆ. ಈ ಪುಸ್ತಕವನ್ನು ಯಾರು ಓದಬೇಕು ಎಂಬುದಕ್ಕೆ ಒಂದು ಲೈನ್ ಕೊಟ್ಟಿದ್ದಾರೆ. ಹಿಂದೂ ಮುಸ್ಲಿಂ ಅಲ್ಲ, ಮನುಷ್ಯತ್ವ ಇರುವಂತವರು ಈ ಪುಸ್ತಕವನ್ನು ಓದಬೇಕು. ನಾನು ಅದನ್ನೇ ಹೇಳ್ತಾ ಇರೋದು. ಧರ್ಮ ಮುಖ್ಯ ಅಲ್ಲ, ಮನುಷ್ಯತ್ವ ಮುಖ್ಯ. ಧರ್ಮ ಎಂಬುದು ಅವರ ವೈಯಕ್ತಿಕ, ಅವರ ಖಾಸಗಿ. ಮನುಷ್ಯತ್ವ ಬೇಕಾಗಿರುವಂಥದ್ದು. ಒಂದು ಉತ್ತಮ ಸಮಾಜವನ್ನು ನಿರ್ಮಾಣ ಮಾಡಬೇಕಾದ್ರಲ್ಲಿ ಮನುಷ್ಯತ್ವ ಬೇಕು. ಮನುಷ್ಯತ್ವ ಇರುವಂಥವರು ಈ ಪುಸ್ತಕವನ್ನು ಓದಬೇಕು, ಎಲ್ಲರೂ ಓದಬೇಕು. ಅವರಲ್ಲಿ ಯಾರು ಈ ರೀತಿಯ ಕೃತ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ ಅಥವಾ ಈ ರೀತಿಯ ಕೃತ್ಯಗಳನ್ನು ಪ್ರಚೋದನೆ ಮಾಡ್ತಾ ಇದ್ದಾರೆ, ಅವರು ಈ ಪುಸ್ತಕವನ್ನು ಓದಬೇಕು. ಅವರಲ್ಲಿ ಮನ ಪರಿವರ್ತನೆ ಆಗಬೇಕು. ಹಾಗಿದ್ದಾಗ ಬಹುಶಃ ನಾನು ಮಾತ್ರ ಅಲ್ಲ, ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸೌಹಾರ್ದ ಸಮಾಜ ನಿರ್ಮಾಣ ಮಾಡೋದಕ್ಕೆ ಹಲವಾರು ಹೋರಾಟಗಳು, ಹಲವಾರು ವ್ಯಕ್ತಿಗಳು ಪರಿಶ್ರಮ ಪಡ್ತಾ ಇದ್ದಾರೆ. ಅದಕ್ಕಾಗಿ ಬೇರೆ ಬೇರೆ ರೀತಿಯ ಪ್ರಯತ್ನಗಳು ನಡೆಸ್ತಾ ಇದ್ದಾರೆ. ಅವರೆಲ್ಲರೂ ಮಾಡಿದಂತಹ ಪ್ರಯತ್ನಗಳಿಗೆ ಒಂದು ಫಲ ಸಿಗುತ್ತೆ, ಸಾರ್ಥಕತೆ ಆಗುತ್ತೆ. ಆ ಕಾರಣಕ್ಕೆ ನಾನು ಹೇಳ್ತಾ ಇರುವಂಥದ್ದು, ಈ ಪುಸ್ತಕವನ್ನು ದಯವಿಟ್ಟು ಎಲ್ಲರೂ ಓದಿ. ದಕ್ಷಿಣ ಕನ್ನಡ ಜಿಲ್ಲೆ ಬದಲಾವಣೆ ಆಗಲಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸೌಹಾರ್ದ ವಾತಾವರಣ ನಿರ್ಮಾಣ ಆಗಲಿ. ಪತ್ತೆಪ್ಪನ ಜೋಕುಲ್ನ ಒಂಜೇ ಮಟ್ಟಿಲಿಡು ಪಾಡುನ ಶಕ್ತಿಯನ್ನು, 10 ತಾಯಂದಿರ ಮಕ್ಕಳನ್ನ ಒಂದೇ ಮಡಿಲಲ್ಲಿ ಹಾಕಿ ಪರೆಯುವ ಶಕ್ತಿ ನಾನು ಅಂತ ದೈವ ವಾಕ್ಯ ಏನಿದೆ ಅದು ಈಡೇರಲಿ. ಆ ರೀತಿ ಹಿಂದೂಗಳು, ಮುಸ್ಲಿಮರು, ಕ್ರಿಶ್ಚಿಯನ್ರು, ಭೇದ ಭಾವ ಇಲ್ಲದೆ ಜೊತೆಯಾಗಿ ಬಾಳೋಣ, ಜೊತೆಯಾಗಿ ಊಟ ಮಾಡೋಣ, ಜೊತೆಯಾಗಿ ಆಟ ಆಡೋಣ. ದಕ್ಷಿಣ ಕನ್ನಡ ಜಿಲ್ಲೆಯ ಹೊಸ ಪೀಳಿಗೆಗಳೇನು ಬರ್ತಾ ಇದ್ದಾವೆ ಅವರಿಗೆ ಈ ರೀತಿಯ ನೋವುಗಳು ಆಗದಿರಲಿ, ಅಲ್ಲಿ ಮತ್ತೊಂದು ಅಮಾಯಕರ ರಕ್ತ ಹರಿಯದಿರಲಿ. ಅಂತಹ ವಾತಾವರಣ ನಿರ್ಮಾಣ ಆಗೋದಕ್ಕೆ ನೀವೆಲ್ಲರೂ ಸೇರಿಕೊಂಡು ಶ್ರಮ ಹಾಕಬೇಕಾಗತ್ತೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಜೊತೆಯಾಗಬೇಕಾಗತ್ತೆ, ಜೊತೆಯಾಗಿ ಒಂದು ಸಂದೇಶವನ್ನು ಕೊಡಬೇಕಾಗತ್ತೆ ಎಂಬುದು ನನ್ನ ಮನವಿ.
ಕೊನೆಯದಾಗಿ ಯುವಕರಿಗೆ ಏನು ಹೇಳ್ತೀರಾ? ನೋಡಿ, ಒಂದು ಈ ಕೋಮು ಗಲಭೆಗಳು ಸ್ಟಾರ್ಟ್ ಆಗೋದು ಇತ್ತೀಚಿನ ಸೋಷಿಯಲ್ ಮೀಡಿಯಾದಿಂದ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ಜಾಸ್ತಿ ಜನ ಯುವಕರೇ ಜಾಸ್ತಿ ಇರ್ತಾರೆ. ನಾನು ಏನಕ್ಕೆ ಕೇಳಿದೆ ಅಂದರೆ ಯಶಾದ್ ಅವರೇ, ಇದನ್ನ ಇತ್ತೀಚೆಗೆ ನೀವು ನೋಡಿದ್ದೀರಾ, ಈ ಫೇಕ್ ನ್ಯೂಸ್ಗಳು ಇದು ಜಾಸ್ತಿ ಬರ್ತದೆ. ಇಲ್ಲದೆ ಇರೋ ಸುದ್ದಿನ ಪ್ಲಾಂಟ್ ಮಾಡ್ತಾರೆ. ಮುಂಚೆ ನಡೀತಾ ಇರ್ತಿತ್ತೇನೋ ಬಹುಶಃ, ಮುಂಚೆ ಅಂದರೆ ಪೊಲಿಟಿಕಲ್ ಆಗಿ ಪ್ಲಾಂಟ್ ಮಾಡ್ತಾ ಇದ್ರು. ಇತ್ತೀಚೆಗೆ ದ್ವೇಷ, ಈ ಅಸೂಹೆ, ಬೇರೆ ಬೇರೆ ಥರದನ್ನ ಪ್ಲಾಂಟ್ ಮಾಡ್ತಾರೆ. ಸೊ ಯುವಕರಿಗೆ ಅದು ಅಟ್ರಾಕ್ಟ್ ಆಗುತ್ತೆ ಇಮಿಡಿಯೇಟ್ ಆಗಿ ಈಗಿನ ಪೀಳಿಗೆಗಳಿಗೆ. ಸೊ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರ ತಾವು? ಇಲ್ಲ, ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆದಂತಹ ಕೋಮು ಗಲಭೆಗಳಿರ್ಬೋದು ಅಥವಾ ಈ ರೀತಿಯ ಸಂಘರ್ಷಗಳಿರ್ಬೋದು, ಇದಕ್ಕೆ ಸೋಷಿಯಲ್ ಮೀಡಿಯಾ ಕೂಡ ಒಂದು ಕಾರಣ. ವಾಟ್ಸಪ್ಪಲ್ಲಿ ಕೆಲವೊಂದು ಸಂದೇಶಗಳನ್ನು ಇಲ್ಲಿ ಈ ರೀತಿಯ ಒಂದು ಘಟನೆ ಆಗ್ತಾ ಇದೆ, ಇದಕ್ಕೆ ಇಲ್ಲಿ ಪ್ರತಿಕಾರ ಈ ರೀತಿ ಆಯಿತು ಅಂತ ಏನೋ ಒಂದು ಮೆಸೇಜನ್ನು ಅದನ್ನು ಹಾಕೋದು, ಸ್ಪ್ರೆಡ್ ಮಾಡೋದು ಬಹಳ ಸುಲಭ. ಇದರಿಂದ ಪ್ರಚೋದನೆಗೊಂಡು ಮತ್ತೆಲ್ಲೋ ಒಂದು ಕಡೆಯಲ್ಲಿ ಕಲ್ಲು ಬಿಸಾಡೋದು ಅಥವಾ ದಾಳಿ ಮಾಡುವಂಥದ್ದು, ಈ ರೀತಿಯ ಹಲವಾರು ಪ್ರಕರಣಗಳು ಆಗಿದ್ದಾವೆ. ನಾನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಈ ಸೋಷಿಯಲ್ ಮೀಡಿಯಾದಿಂದ ಏನೆಲ್ಲ ಅವಾಂತರಗಳು ಆಗಿದ್ದಾವೆ ಎಂಬುದರ ಬಗ್ಗೆ ಹಲವಾರು ಸುದ್ದಿಗಳನ್ನು ಮಾಡ್ತಾ ಇದೆ. ಪ್ರಚೋದನಕಾರಿ ಹೇಳಿಕೆಗಳನ್ನು ಹಾಕುವಂಥದ್ದು, ಪ್ರಚೋದನಕಾರಿಯಾಗಿ ಪ್ರತಿಕಾರದ ಬೆದರಿಕೆಗಳನ್ನು ಒಡ್ಡುವಂಥದ್ದು, ಅಥವಾ ಆರೋಪಿಗಳು ಹೊರಗಡೆ ಬಂದು ಒಂಥರ ಮೆರವಣಿಗೆಯನ್ನು ಮಾಡಿಕೊಂಡು ಒಂಥರ ಹೆಮ್ಮೆಯಿಂದ ನಾವು ಈ ಕೃತ್ಯಗಳನ್ನು ಮಾಡ್ಕೊಂಡಿದ್ದೀವಿ, ಇನ್ನಷ್ಟು ಪ್ರತಿಕಾರವನ್ನು ಮಾಡ್ತೀವಿ ಎಂಬ ಬಹಿರಂಗವಾದ ಕರೆಯನ್ನು ಕೊಡುವಂಥದ್ದು, ಇದೆಲ್ಲವೂ ನಡೀತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಇದಕ್ಕೆ ಒಂದಿಷ್ಟು ಕಡಿವಾಣಗಳನ್ನು ಹಾಕಲಾಗ್ತಾ ಇದೆ. ಸುಧೀರ್ ರೆಡ್ಡಿ ಅವರು, ಮಂಗಳೂರು ಪೊಲೀಸ್ ಕಮಿಷನರ್ ಅವರು, ಒಂದಿಷ್ಟು ಇಂತಹ ಕೃತ್ಯಗಳನ್ನು ಎಸಗುವಂತಹ ಕಿಡಿಗೇಡಿಗಳೇನಿದ್ದಾರೆ ಅವರಿಗೆ ಕಡಿವಾಣ ಹಾಕಿದ್ದಾರೆ, ಅವರ ವಿರುದ್ಧ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಈ ರೀತಿ ಪೊಲೀಸಿಂಗ್ ಮಾಡಿದ್ರೆ ಇಂಥ ಕಡಿಮೆ ಆಗ್ತಿತ್ತು. ಹೌದು, ಖಂಡಿತವಾಗಿ ಮುಂಚೆ ಹೌದು. ಇದನ್ನ ಸ್ಟ್ರಿಕ್ಟ್ ಆಗಿ ಹಿಂದೆ ಕೂಡ ಮಾಡಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ, ಯಾಕಂದ್ರೆ ಸೋಷಿಯಲ್ ಮೀಡಿಯಾ ಬಹಳ ಪವರ್ಫುಲ್ ಮಾಧ್ಯಮ. ಹೌದು, ಸೋಷಿಯಲ್ ಮೀಡಿಯಾದಲ್ಲಿ ಏನಾದ್ರು ಒಂದು ಅಂಶಗಳನ್ನು ಹಾಕಿದ್ರೆ ಅದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳುವಂತ ಜನರು ತುಂಬಾ ಜನ ಇದ್ದಾರೆ, ಮತ್ತು ಅದು ಬಹಳ ಬೇಗವಾಗಿ ಮಾಹಿತಿಗಳನ್ನು ಸ್ಪ್ರೆಡ್ ಮಾಡುತ್ತೆ. ಒಂದು ವಾಟ್ಸಪ್ ಗ್ರೂಪ್ಗಳಲ್ಲಿ ಒಂದು ಸಣ್ಣ ಮಾಹಿತಿ ಹಾಕಿದ್ರೆ ಅದು ಬಹಳ ಸ್ಪೀಡ್ ಆಗಿ ಸ್ಪ್ರೆಡ್ ಆಗುತ್ತೆ. ಬಾಯಿಂದ ಬಾಯಿಗೆ ಮಾಹಿತಿ ಕೊಡೋದಕ್ಕೂ, ವಾಟ್ಸಪ್ ಗ್ರೂಪ್ಗಳಲ್ಲಿ ಮಾಹಿತಿಯನ್ನು ಸ್ಪ್ರೆಡ್ ಮಾಡೋದಕ್ಕೂ, ಪ್ರಚೋದನಕಾರಿ ಫೋಟೋಗಳನ್ನು ಹಾಕೋದು, ಮೆಸೇಜ್ಗಳನ್ನು ಹಾಕುವಂಥದ್ದು ಬಹಳ ಅಪಾಯಕಾರಿ. ಸೊ ಸೋಷಿಯಲ್ ಮೀಡಿಯಾದಿಂದಲೂ ಕೂಡ ಈ ರೀತಿಯ ಅವಾಂತರಗಳು ದೊಡ್ಡ ಪ್ರಮಾಣದಲ್ಲಿ ನಡೆಯುತ್ತೆ. ಆ ಕಾರಣಕ್ಕಾಗಿ ಸೋಷಿಯಲ್ ಮೀಡಿಯಾಗಳಿಗೆ ಇಂಥ ಸಂದರ್ಭದಲ್ಲಿ ಕಡಿವಾಣ ಹಾಕುವಂಥದ್ದು, ಯಾರು ಪ್ರಚೋದನಕಾರಿಯಾಗಿ ಮೆಸೇಜ್ಗಳನ್ನು ಹಾಕ್ತಾರೆ, ಯಾರು ಪ್ರಚೋದನಕಾರಿಗಳಾಗಿ ಸಂದೇಶಗಳನ್ನು ಕೊಡ್ತಾರೆ ಅಥವಾ ಫೋಟೋ ವಿಡಿಯೋಗಳನ್ನು ಹಾಕ್ತಾರೆ, ಅವರ ವಿರುದ್ಧ ಕಠಿಣವಾದಂಥ ಕ್ರಮಗಳನ್ನು ಆಗಬೇಕು. ಪೊಲೀಸ್ ಇಲಾಖೆ ಈ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕು. ಇದು ಕೂಡ ಜಿಲ್ಲೆಯಲ್ಲಿ ಒಂದು ರೀತಿಯ ಶಾಂತಿ ನೆಲೆಸೋದಕ್ಕೆ ಕಾರಣ ಆಗತ್ತೆ. ಬಹುಶಃ ಅಂತ ಕೆಲವು ಕೆಲಸವನ್ನು ಇತ್ತೀಚಿನ ದಿನಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಪೊಲೀಸರು ಒಂದಿಷ್ಟು ಯಶಸ್ವಿಯಾಗಿಯೇ ಮಾಡ್ತಾ ಇದ್ದಾರೆ. ಸೊ ಇದುವರೆಗೂ ನಾವು ಇರ್ಷಾದ್ ಅವ್ರ ಜೊತೆ ಕರಾವಳಿಯ ರಕ್ತ ಕಣ್ಣೀರು ಕಥೆನ ಕೇಳಿದ್ದು, ಅವರು ಬುಕ್ ಬರೆದಿರೋದ್ರ ಬಗ್ಗೆ. ಸೊ ನಿಮ್ಮ ಅನಿಸಿಕೆಗಳನ್ನ ನೀವು ಹಂಚ್ಕೊಳ್ಳಿ, ಮತ್ತೆ ಈ ಬುಕ್ಕನ್ನು ಖಂಡಿತವಾಗಿ ಓದಿ. ಅದು ಎಸ್ಪೆಷಲಿ ಮಂಗಳೂರು ಸೈಡವರು ತುಂಬ ಓದಲೇಬೇಕಾದಂಥ ಒಂದು ಬುಕ್ ಇದು. ಎಲ್ಲರೂ ಓದಿ, ಮತ್ತೆ ನಿಮ್ಮ ಮಕ್ಕಳಿಗೂ ಆದಷ್ಟು ಇದನ್ನು ಓದಿಸಿ ಅವ್ರು ಯಾವುದೇ ಥರ ಕೃತ್ಯಕ್ಕೆ ಭಾಗಿಯಾಗೋ ಥರ ನೀವು ನೋಡ್ಕೊಳ್ಳಿ. ಧನ್ಯವಾದಗಳು. ವಿಷಯ ನಿಮ್ಮ ಜೊತೆ ಮಾತಾಡಿ, ತಾವು ತುಂಬಾ ಹಳೆಯ ಸ್ನೇಹಿತರು ನಮ್ದು. ನಾವು ಹಲವಾರು ವರ್ಷಗಳಿಂದ ಜೊತೆಗಿದ್ವಿ, ಹಲವಾರು ಸುದ್ದಿಗಳನ್ನು ಜೊತೆಗೆ ಮಾಡಿದ್ವಿ. ಈ ವಿಚಾರವಾಗಿ ಕರಾವಳಿಯ ರಕ್ತ ಕಣ್ಣೀರು ಪುಸ್ತಕದ ಬಗ್ಗೆ ಇಂಟರ್ವ್ಯೂ ಮಾಡಿ ನನ್ನನ್ನು ಮಾತಾಡಿಸಿ ಹಲವಾರು ವಿಚಾರಗಳನ್ನು ಜನರಿಗೆ ತಿಳಿಸುವಂಥ ಪ್ರಯತ್ನವನ್ನು ತಾವು ಮಾಡಿದ್ದೀರಿ. ಬೇರೆ ಬೇರೆ ವಿಚಾರಗಳ ಬಗ್ಗೆ ತಮ್ಮ ಈ ಮಾಧ್ಯಮಗಳಲ್ಲಿ ಕೂಡ ಹಲವಾರು ಸುದ್ದಿಗಳನ್ನು ಮಾಡ್ತಾ ಜನರನ್ನು ಎಚ್ಚರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ. ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದೀರಿ. ತಮಗೂ ಶುಭ ಆಗಲಿ. ಜೊತೆಗೆ ಎಲ್ಲ ವೀಕ್ಷಕರಲ್ಲಿ ಕೂಡ ನಾವು ಮನವಿ ಮಾಡ್ತಾ ಇರುವಂಥದ್ದು, ಕರಾವಳಿಯ ರಕ್ತ ಕಣ್ಣೀರು ಪುಸ್ತಕವನ್ನು ತಾವು ದಯವಿಟ್ಟು ಓದಬೇಕು. ಕೇವಲ ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ಮಾತ್ರ ಅಲ್ಲ, ಬೇರೆ ಜಿಲ್ಲೆಯಲ್ಲಿ ಕೂಡ ಇಂತಹ ವಾತಾವರಣ ಸೃಷ್ಟಿ ಆಗಬಾರ್ದು. ಆ ನಿಟ್ಟಿನಲ್ಲಿ ಈ ಜಿಲ್ಲೆಯ ಜನರ, ಅಮಾಯಕ ಜನರು ಅನುಭವಿಸಿದಂತಹ ನೋವುಗಳೇನಿದ್ದಾವೆ, ಅವರ ಕಣ್ಣೀರಿನ ಕಥೆಗಳೇನಿದ್ದಾವೆ, ಅಥವಾ ಅವರು ಪಟ್ಟಂತಹ ಪಾಡೇನಿದ್ದಾವೆ, ಅದನ್ನು ನಾವು ಅರ್ಥ ಮಾಡಬೇಕಾಗುತ್ತೆ, ಅದನ್ನು ಓದ್ಕೊಂಡು ತಿಳ್ಕೋಬೇಕಾಗುತ್ತೆ, ಮತ್ತು ಬೇರೆ ಬೇರೆ ಜಿಲ್ಲೆಗಳಿಗೆ ಇದು ಹರಡದಂತೆ ಎಚ್ಚರಿಕೆಯನ್ನು ಕೂಡ ವಹಿಸಬೇಕಾಗುತ್ತೆ ಎನ್ನುವುದಷ್ಟೇ ನನ್ನ ಉದ್ದೇಶ. ತಾವು ಈ ವಿಚಾರವಾಗಿ ಮಾತಾಡಿಸಿದ್ರಿ, ಜಿಲ್ಲೆಯ ಪರಿಸ್ಥಿತಿಯ ಬಗ್ಗೆ ಬೆಳಕು ಚೆಲ್ಲುವಂಥ ಪ್ರಯತ್ನ ನಡೆಸಿದ್ರಿ. ತಮಗೆ ಕೂಡ ನಾನು ಧನ್ಯವಾದವನ್ನು ಸಲ್ಲಿಸ್ತೇನೆ. ನನಗೇನಂತಂದ್ರೆ ಇರ್ಷಾದ್ ಥರ ಸ್ಪೆಷಲ್ ಪರ್ಸನ್, ನಿಮ್ದೊಂದು ಟೀಮ್ ಇತ್ತು. ಹೌದು, ಆ ಟೀಮ್ ಎಲ್ಲ ಒಟ್ಟಿಗೆ ಬಂತು ನಮ್ಮ ಜೊತೆ. ಹೌದು. ಸೊ ನಿಮ್ಮ ಟೀಮಲ್ಲಿ ಒಂಥರ ಬೇರೆಯವರು ನೋಡಿದ್ರೆ ನಿಮ್ಮ ಟೀಮು ಸಮಥಿಂಗ್ ಡಿಫ್ರೆಂಟ್. ಸೊ ನೀವು ಎಲ್ಲರಿಗೂ ಇಷ್ಟ ಆದ್ರಿ. ನಮ್ಮ ಜೊತೆ ಸುಮಾರು ವರ್ಷಾನುಗಟ್ಟಲೆ
ಜೊತೆಲೆ ಕೂಡಿ ಸುಮಾರು ಕೆಲಸಗಳನ್ನ ಮಾಡಿದ್ದೀವಿ. ಸೊ ಹಾಗಾಗಿ ಇರ್ಷಾದ್ ಬರಿತಾ ಇದ್ದಾರೆ ಅಂತಂದ್ರೆ ನಿಮ್ಮ ಟೀಮಲ್ಲಿ ಯಾರೇ ಬರೆದ್ರು ನಮ್ಗೆ ಅದೊಂದು ಸ್ವಲ್ಪ ಫಸ್ಟ್ ದರ್ಜೆ ಅಂತಾರಲ್ಲ, ಫಸ್ಟ್ ಅವ್ರಿಗೆ ಅಂತ ಹೇಳ್ತಾರಲ್ಲ, ಸೊ ಆ ಥರ. ಹಾಗಾಗಿ ನಾನು ಅದಕ್ಕೆ ನಿಮ್ಮ ಬುಕ್ ಮುಂಚೆನೆ ನೀವು ಸುಮಾರು ತಿಂಗಳಿಂದನೇ ಹೇಳಿದ್ರಿ. ಓಕೆ, ಸೊ ಅವಾಗಲೇ ಮಾಡೋಣ ಅಂದ್ಕೊಂಡು ಒಂದು ಪಾಡ್ಕಾಸ್ಟ್ ಮಾಡೋಣ, ಪ್ರತಿಧ್ವನಿನಲ್ಲಿ ಮಾತಾಡ್ಸೋಣ ಅಂದ್ಬಿಟ್ಟು. ನಾನು ತುಂಬ ನೀವು ಬುಕ್ ಬರಿತಾ ಇದ್ದೀರಿ ಅಂದ ತಕ್ಷಣ ನಂಗೆ ತುಂಬ ಖುಷಿ ಆಯ್ತು ನಿಜವಾಗ್ಲೂ. ಥ್ಯಾಂಕ್ ಯು. ಯಾಕೆಂದರೆ ನೀವೆಲ್ಲ ಪತ್ರಿಕೋದ್ಯಮದಲ್ಲಿ ಮಾಡಿರೋ ಕೆಲವೊಂದು ಸುದ್ದಿಗಳು, ಕೆಲವೊಂದು ನಿಮ್ಮದೇ ಆದ ಏನೇ ಸಮಸ್ಯೆಗಳಿದ್ರು ಕೂಡ ಅದನ್ನ ಎಲ್ಲೂ ಬಿಟ್ಕೊಡ್ದೇನೆ, ಎಲ್ಲೂ ಕುಗ್ದೇನೆ, ಎಲ್ಲೂ ಬಗ್ದೇನೆ ನಿಮ್ಮದೇ ಆದ ಒಂದು ನೇರ ನೋಡಿ ನೇರ ಮಾತುಗಳನ್ನ ಇಟ್ಕೊಂಡು ಮಾಡ್ತಿದ್ರ. ಅದು ನನಗೆ ತುಂಬ ಖುಷಿ. ಆ ಡೇ ಒನ್ನಿಂದ ನೀವು ಪರಿಚಯ ಆದಾಗ್ಲಿಂದ. ಓಕೆ, ಇಲ್ಲ ಮುಂದುವರಿಸಿ. ನಮ್ಮ ಕೆಲಸ ಮಾಡಬೇಕು. ಪತ್ರಕರ್ತನಾಗಿ ನನ್ನ ಜವಾಬ್ದಾರಿ ಏನಿದೆ ಅದನ್ನು ನಿಭಾಯಿಸಬೇಕು. ಕೇವಲ ಸುದ್ದಿಗಳನ್ನು ಮಾತ್ರ ಮಾಡೋದಲ್ಲ, ಜನರ ಧ್ವನಿ ಆಗಬೇಕೆಂಬುದು ನಮ್ಮ ಉದ್ದೇಶ. ನಾವು ಕಲ್ತ್ಕೊಂಡು ಬಂದಂಥ, ಪಾಲನೆ ಮಾಡ್ಕೊಂಡು ಬಂದಂಥ ಪತ್ರಿಕೋದ್ಯಮ ಕೂಡ ಅದು ಕೇವಲ ಒಂದು ಘಟನೆಯನ್ನು ಸುದ್ದಿ ಮಾಡಿ ಅಲ್ಲಿ ಮರೆತು ಬಿಡೋದಲ್ವ. ಬದಲಾಗಿ ಇಂತಹ ಅಮಾಯಕರ ನೋವೇನಿದೆ ಮತ್ತು ಒಂದು ಸೌಹಾರ್ದ ಸಮಾಜ ನಿರ್ಮಾಣ ಮಾಡೋದರಲ್ಲಿ ಕೂಡ ನಮ್ಮ ಪಾತ್ರ ಬಹಳ ಮುಖ್ಯವಿದೆ. ಮಾಧ್ಯಮ ಎಂಬುದು ಬಹಳ ಪವರ್ಫುಲ್. ಮಾಧ್ಯಮದ ಪತ್ರಕರ್ತರ ಕರ್ತವ್ಯ ಕೂಡ ಇದು. ಒಂದು ಸಮಾಜದಲ್ಲಿ ಆಗ್ತಾ ಇರುವಂತಹ ಇಂತಹ ಬೆಳವಣಿಗೆಗಳ ಬಗ್ಗೆ ಬೆಳಕು ಚೆಲ್ಲೋದು ಮತ್ತು ಜನರಲ್ಲಿ ಅರಿವು ಮೂಡಿಸುವಂಥದ್ದು ಕೂಡ ನಮ್ಮ ಕೆಲಸ. ಆ ಕೆಲಸವನ್ನು, ಆ ರೀತಿಯ ಪ್ರಯತ್ನವನ್ನು ಪತ್ರಕರ್ತನಾಗಿ, ಒಬ್ಬ ಲೇಖಕನಾಗಿ ಈ ಪುಸ್ತಕದ ಮೂಲಕ ನಾನು ಮಾಡಿದ್ದೇನೆ. ಈ ಪ್ರಯತ್ನ ಎಷ್ಟು ಮಟ್ಟಿಗೆ ಫಲ ಕೊಡುತ್ತೋ ಗೊತ್ತಿಲ್ಲ. ಬದಲಾಗಿ ನನ್ನ ಆಶಯ ಅಥವಾ ಆಸೆ ಅಥವಾ ನಿರೀಕ್ಷೆ ಇಷ್ಟೇ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಂತಹ ವಾತಾವರಣ ಬದಲಾವಣೆ ಆಗಬೇಕು, ಜಿಲ್ಲೆಯಲ್ಲಿ ಸೌಹಾರ್ದತೆ ನೆಲೆಸಬೇಕು. ಒಂದು ಮಾತನ್ನು ಕೊನೆಯದಾಗಿ ಹೇಳ್ತೀನಿ, ದ್ವೇಷ ಅಲಿಬೇಕು, ಪ್ರೀತಿ ಉಳಿಬೇಕು. ಪ್ರೀತಿಯ ಜಗತ್ತನ್ನು ಗೆಲ್ಲುತ್ತೆ. ಇದು ನಮ್ಮ ದಾರ್ಶನಿಕರು, ಶರಣರು, ಸೂಫಿಗಳು ಎಲ್ಲರೂ ಹೇಳುವಂಥದ್ದಷ್ಟೇ. ಪ್ರೀತಿ ಅಂತಿಮವಾಗಿ ಗೆಲ್ಲುತ್ತೆ, ದ್ವೇಷ ಅಲಿಯುತ್ತೆ. ಅದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬರಲಿ ಎಂಬುದು ನನ್ನ ಆಶಯ. ಎಸ್ ಸರ್. ಸೊ ನೀವು ಯಾರಿಗಾದ್ರೂ ಥ್ಯಾಂಕ್ಸ್ ಹೇಳ್ಬೇಕಂದ್ರೆ ನಿಮ್ಮ ಬುಕ್ ಬರೆಯೋ ಸಂದರ್ಭದಲ್ಲಿ ನಿಮ್ಗೆ ಹೆಲ್ಪ್ ಮಾಡಿದ್ರು ಸುಮಾರು ಹಲವಾರು ಜನ ಖಂಡಿತವಾಗಿಯೂ ಅವ್ರನ್ನೆಲ್ಲರೂ ನೆನಪಿಸ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ಇದು ಸುಮಾರು ಸ್ನೇಹಿತರುಗಳು ತುಂಬಾ ಇಂಪಾರ್ಟೆಂಟ್. ನೀವು ಆಮೇಲೆ ಯಾವ ಸ್ನೇಹಿತರನ್ನು ಬಿಟ್ಕೊಟ್ಟಿಲ್ಲ, ಇದರಲ್ಲೇ ನಾನು ಧನ್ಯವಾದಗಳು ಸಲ್ಲಿಸಿದ್ದೇನೆ. ಹೌದು, ನೋಡಿದೆ. ಎಲ್ಲಾ ಸ್ನೇಹಿತರಿಗೂ ಯಾರೆಲ್ಲ ನಮ್ಮ ಜೊತೆ ಸಹಕಾರವಾಗಿ ನಿಂತ್ಕೊಂಡಿದ್ದಾರೆ. ಅದು ನಮ್ಮ ಆತ್ಮೀಯ ಬಳಗ, ಸುರೇಜ್ ಇರ್ಬೋದು, ಮುನೀರ್ ಕಾಟಿಪ್ಪ ಇರ್ಬೋದು, ಹರೀಶ್ ಇರ್ಬೋದು, ಸುದೀಪ್ತ ಇರ್ಬೋದು, ಜೊತೆಗೆ ನಮ್ಮ ಹಿರಿಯರಾದಂತಹ ದಿನೇಶ್ ಅಮೀನ್ಮಠ್ ಅವರು, ಮಾರ್ಗದರ್ಶಕರು ಇರ್ಬೋದು, ಹಿರಿಯ ಪತ್ರಕರ್ತರು, ಈ ರೀತಿ ಹಲವಾರು ನಮ್ಮ ಸ್ನೇಹಿತರು, ಜೊತೆಗಾರರು, ನನ್ನ ಕುಟುಂಬದ ಸದಸ್ಯರು ಕೂಡ, ನನ್ನ ಪತ್ನಿ, ನನ್ನ ಮಿಸಸ್ಸು ಶಬ್ರೀನ್ ಅವರು ಇರ್ಬೋದು, ನಮ್ಮ ಕುಟುಂಬದ ಸದಸ್ಯರು ಇರ್ಬೋದು, ಎಲ್ಲರೂ ಜೊತೆಯಾಗಿ ನಿಂತಿದ್ದಾರೆ. ಯಾಕಂದರೆ ಇದು ಸುಮಾರು 1.5 ವರ್ಷದ ಪ್ರಯತ್ನ. ಅಲ್ಲಿಯ ಜಿಲ್ಲೆಗೆ ಹೋಗಬೇಕಾಗಿತ್ತು, ಅವರ ಕುಟುಂಬಗಳನ್ನು ಸಂದರ್ಶನ ಮಾಡಬೇಕು, ಬೆಂಗಳೂರಿನಲ್ಲಿ ಹೋಗಬೇಕು, ಅವ್ರ ಜೊತೆ ಮಾತುಕತೆ ನಡೆಸಬೇಕು, ಅದನ್ನು ಬರವಣಿಗೆಯ ಮೂಲಕ ತರಬೇಕು, ಅದನ್ನು ಕಟ್ಟಿಕೊಡಬೇಕು. ಆ ಪ್ರಯತ್ನ ಮಾಡಿದ್ದಲ್ಲಿ ನಡೆಸಿದ್ದೇನೆ. ಇದಕ್ಕೆ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಆ ಸಂತ್ರಸ್ತ ಕುಟುಂಬಗಳು ಕೂಡ ಸಹಕಾರ ಕೊಟ್ಟಿದ್ದಾವೆ. ಯಾಕಂದರೆ ಸಂತ್ರಸ್ತರ ಕುಟುಂಬ ಓಪನ್ ಅಪ್ ಆಗದೇ ಇದ್ರೆ ಇಂಥ ಪುಸ್ತಕವನ್ನು ಬರೆಯೋದಕ್ಕೆ ಸಾಧ್ಯ ಇಲ್ಲ. ಸೊ ಅವ್ರ ಜೊತೆ ಅವರು ತಮಗೆ ಆದಂತಹ ಅನ್ಯಾಯ, ನೋವುಗಳನ್ನು ಹೇಳ್ಕೊಳ್ಬೇಕಾಗುತ್ತೆ, ಅದನ್ನು ದಾಖಲಿಸೋದಕ್ಕೆ ಅವಕಾಶ ಕೊಡಬೇಕಾಗುತ್ತೆ. ಅವರೆಲ್ಲರೂ ಕೂಡ ಆ ಸಹಕಾರವನ್ನು ಕೊಟ್ಟಿದ್ದಾರೆ. ಅವರ ಉದ್ದೇಶ ಅಷ್ಟೇ, ಅವರ ನೋವುಗಳೇನಿದ್ದಾವೆ ಆ ನೋವುಗಳನ್ನು ಮತ್ತೊಬ್ಬರು ಅನುಭವಿಸಬಾರ್ದು. ಆ ತಾಯಂದಿರನ್ನು ಮಾತಾಡುವಾಗ ಅವರ ಮನಸ್ಸಲ್ಲಿ ಇದ್ದಂಥ ವಿಚಾರವನ್ನು ಬಹಳ ಮುಕ್ತವಾಗಿ ಹಂಚಿಕೊಂಡಿದ್ದಾರೆ. ಅವರು ಕೊನೆಗೆ ಅವರು ಒಂದು ಮಾತನ್ನು ಹೇಳೇ ಇರುವಂಥದ್ದು, ಬಹುತೇಕ ಜನರು ನಮ್ಮ ನೋವು ಮತ್ತೊಂದು ಕುಟುಂಬಕ್ಕೆ ಬರದಿರಲಿ, ನಮ್ಮ ನೋವು ಇಲ್ಲೇ ಅಂತ್ಯ ಆಗಲಿ, ಬೇರೆ ತಾಯಂದಿರು ಈ ರೀತಿ ಮಕ್ಕಳನ್ನು ಕಳ್ಕೊಳ್ಬಾರ್ದು, ಪತ್ನಿಯರೇನಿದ್ದಾರೆ ಅವರು ಈ ರೀತಿ ವಿಧವೆ ಆಗಬಾರ್ದು, ಮಕ್ಕಳು ಅನಾಥರಾಗಬಾರ್ದು, ಈ ರೀತಿಯ ನೋವುಗಳು ಎಲ್ಲೂ ಕಾಣಿಸಿಕೊಳ್ಬಾರ್ದು ಎಂಬುದು ಅವರ ಆಶಯ ಆಗಿತ್ತು. ಸೊ ಅದರಂತೆ ನಾನು ಅದನ್ನೇ ಬಯಸುವಂಥದ್ದು, ಇಂತಹ ವಾತಾವರಣ ಬದಲಾವಣೆ ಆಗಲಿ, ದೇಶದ ವಾತಾವರಣ ಕಡಿಮೆ ಆಗಲಿ, ಪ್ರೀತಿಯ ವಾತಾವರಣ ಎಲ್ಲ ಕಡೆ ಜಾಸ್ತಿ ಆಗಲಿ ಎಂಬುದು ನನ್ನ ಆಶಯ. ಆ ನಿರೀಕ್ಷೆಯನ್ನು ಇಟ್ಕೊಂಡೇ ಈ ಪುಸ್ತಕವನ್ನು ಬರೆದಿದ್ದೇನೆ. ಬಹುಶಃ ಒಂದಲ್ಲ ಒಂದು ದಿವಸ, ಇಂದಲ್ಲ ನಾಳೆ ಬದಲಾಗೋದು ಈ ಜನಾಮನ ಅಂತ ಏನು ಹೇಳ್ತೀವಿ, ಆಗ್ಬೋದು ಎಂಬ ನಿರೀಕ್ಷೆ ನನ್ನಲ್ಲೂ ಇದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.
ಪಾಪ ನೀವು ಬಿಜಿ ಶೆಡ್ಯೂಲು, ಬುಕ್ ಬೇರೆ ರಿಲೀಸ್ ಆಗಿ ಇನ್ನೂ 1 ವಾರ ಆಗಿಲ್ಲ. ಸೊ ಕೆಲಸದ ಒತ್ತಡ, ಅದ್ರ ಮಧ್ಯದಲ್ಲಿ ಪಾಪ ಬಂದ್ರಿ. ಥ್ಯಾಂಕ್ ಯು. ನೀವು ಸಂದರ್ಶನ ಮಾಡಿದ್ರಿ ಖುಷಿಯಾಗಿ. ನಾವು ನಿಮ್ಮಷ್ಟು ಎಕ್ಸ್ಪರ್ಟ್ ಇಲ್ಲ ಸಂದರ್ಶನದಲ್ಲಿ, ಖಂಡಿತ ನಮಗೆ ಬರೋದ್ರಲ್ಲಿ ಮಾಡಿದೀವಿ. ನಮ್ಗೆ ಅನಿಸಿದ್ದನ್ನ ಕೇಳಿದೀವಿ. ಇಲ್ಲ, ಚೆನ್ನಾಗಿ ಈ ಪ್ರಶ್ನೆ ಕೇಳಿದ್ರಿ. ನನ್ನ ಸಾಧ್ಯ ಆದಷ್ಟು ಜಿಲ್ಲೆಯ ವಾತಾವರಣ ಪುಸ್ತಕದ ಬಗ್ಗೆ ತಿಳಿದಿರುವಂಥ ಪ್ರಯತ್ನ ನಾನು ಮಾಡಿದ್ದೀನಿ. ನಿಮ್ಮ ಜೊತೆ ಸಂದರ್ಶನ ನಡೆಸಿರೋದ್ರಿಂದ ನನಗೂ ಖುಷಿ ಆಯಿತು. ಥ್ಯಾಂಕ್ ಯು. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.